ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಏನು ನೋಡೋಣ ಅಂತಂದರೆ ನಿನ್ನೆ ನಡೆದ PDO HK ಕ್ವಶನ್ ಪೇಪರ್ದು ಪೇಪರ್ 2ನ ಸಾಲ್ವ್ ಮಾಡೋಣ, ಸರಿನಾ? ಸೊ ಇವಾಗ ಆಲ್ರೆಡಿ ಪೇಪರ್ 1ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದಾಗಿರುತ್ತೆ. ಯಾರು ನೋಡಿಲ್ಲ ಅಲ್ವಾ ಅವ್ರು ನೋಡ್ಕೊಳ್ಳಿ. ಸೊ ಇದು ಯಾರಿಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ ಅಂದರೆ ಇವಾಗ ನೆಕ್ಸ್ಟ್ PDO ನಾನ್ HK ಬರೀತಿದ್ರಲ್ವಾ, ಸೊ ಅವರಿಗೆ ಸ್ವಲ್ಪ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ಕೇಳ್ತಿದ್ದಾನೆ ಕ್ವಶನ್, GK ಪೇಪರಲ್ಲಿ ಯಾವ ರೀತಿ ಕೇಳಿದ್ದಾನೆ, ಹಾಗೆ ಕಂಪ್ಯೂಟ್ರಲ್ಲಿ ಮತ್ತು ಯಾವುದು ಕನ್ನಡದಲ್ಲಿ ಯಾವ ರೀತಿ ಕೇಳಿದ್ದಾನೆ, ಇಂಗ್ಲೀಷಲ್ಲಿ ಯಾವ ರೀತಿ ಕೇಳಿದ್ದಾನೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಸರಿನಾ? ಸೊ ಇದರಲ್ಲಿ ಪೇಪರ್ 2ನಲ್ಲಿ ಸ್ವಲ್ಪ ಟಫ್ ಅಂತ ಬಂದಿರೋದು, ಅಂದರೆ ಟಫ್ ಇಲ್ಲ ಬಟ್ ಆ್ಯಕ್ಚುಲಿ ಈಸಿ ಇದೆ. ಬಟ್ ಎಂತ ಕ್ವಶನ್ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾನೆ, ಅಂದರೆ ಟೈಮ್ ಇದ್ರೇನೋ ಕನ್ಸ್ಯೂಮ್ ಸ್ವಲ್ಪ ಜಾಸ್ತಿ ಆಗಲಿ ಅಂತ, ಸರಿನಾ? ಅದನ್ನು ಬಿಟ್ಟರೆ ಪೇಪರ್ 2 ಜಾಸ್ತಿ ಈಸಿನೇ ಇದೆ ಕಂಪೇರ್ ಟು ಪೇಪರ್ 1, ಸರಿನಾ? ಬಟ್ ಈ ಪೇಪರ್ 2ನಲ್ಲೇ ಮತ್ತು ಯಾವ ಪಾರ್ಟ್ ಈಸಿ ಇದ್ದಾವೆ ಅಂತಂದರೆ ಕನ್ನಡ ಈಸಿ ಇದೆ, ಹಾಗೆ ಕಂಪ್ಯೂಟರ್ ಕೂಡ ಈಸಿ ಇದೆ, ಸರಿನಾ? ಸೊ ವೇಸ್ಟ್ ಮಾಡೋಣ ಬೇಡ ಟೈಮ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇಫ್ ಇವನ್ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಫ್ ಇವನ್ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ ಏನಿದೆ ಅಂದರೆ ಕನ್ನಡ ಇದೆ, ಸರಿನಾ? ಕನ್ನಡದಲ್ಲಿ 35 ಕ್ವಶನ್ಸ್ ಇದೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಸುಗ್ಗಿಯೋಳುಂಡುದಂ ಕಾರೋಳ್ ಕಾಯುವನಕ್ಕುಂ ಎಂಬ ಹಳೆಗನ್ನಡ ರೂಪವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ, ಸರಿನಾ? ಇದಕ್ಕೆ ಸರಿಯಾಗಿದ್ರೇನೋ ಆನ್ಸರ್ ಹೇಳ್ಕೊತಾ ಹೋಗ್ತಿರ್ತೀನಿ ಡೈರೆಕ್ಟಾಗಿ. ಇದಕ್ಕೆ ಯಾವ್ದು ಉತ್ತರ ಅಂದರೆ ಆಪ್ಷನ್ ಬಿ, ಸುಗ್ಗಿಯಲ್ಲಿ ಉಂಡುದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಅಂದಂಗೆ ಅದರ ಅರ್ಥ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆಯ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಇದು ಆ್ಯಕ್ಚುಲ್ ಆಗಿದ್ರೇನೋ ಕಮ್ಯುನಿಕೇಷನ್ ಪೇಪರ್ ಇದೆ, ಬಟ್ ಇದರಲ್ಲಿ ಯಾವ ರೀತಿ ಇದು ಕೇಳಿದಾನೆ ಕ್ವಶನ್ ಅಂದರೆ ಇದು ಲಾಸ್ಟ್ ಇಯರ್ ಕರೆಂಟ್ ಅಫೇರ್ಸಲ್ಲಿ ಇತ್ತಿದು. ಸೊ ಅದಕ್ಕೆ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಜಾಸ್ತಿ ಇದ್ದರೆ ರಿಪೀಟ್ ಆಗಿದೆ ಈ ಕ್ವಶನ್ಸ್, ಸರಿನಾ? ಸೊ ಇದಕ್ಕೆ ಉತ್ತರ ಯಾವುದು ಅಂತಂದರೆ ಮುಡ್ನಾಕೋಡು ಚಿನ್ನಸ್ವಾಮಿ ಇವರು ಸಿಕ್ಕಿದೆ, ಸರಿನಾ? ಅವಸ್ಥೆ ಅನ್ನೋದು ಬುಕ್ ಯಾರ್ದು ಅಂತಂದರೆ ಅನಂತಮೂರ್ತಿ ಅವ್ರದ್ದು ಬರುತ್ತೆ, ಆಪ್ಷನ್ 4 ಅವ್ರದ್ದು, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಇವನು ಎಂಬ ಪದ ಇದೆಯಲ್ಲ, ಇದು ಏನು ಅಂತ ಹೇಳಿದ್ದಾರೆ. ಇವನು ಎಂಬ ಸರ್ವನಾಮ, ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಸೊ ಈಸಿ ಇದೆಯಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅಶ್ರು ಪದದ ಅರ್ಥ ಕೇಳಿದ್ದಾರೆ. ಅಶ್ರು ಪದದ ಅರ್ಥ ಇದು ನಾರ್ಮಲ್ ಆಗಿದ್ರೇನೋ ಪ್ರೀವಿಯಸ್ ಇಯರ್ ಗ್ರೂಪ್ ಸಿನಲ್ಲಿ ರಿಪೀಟೆಡ್ ಕ್ವಶನ್ ಇದು ಅಶ್ರುದು, ಸರಿನಾ? ಸೊ ಕಣ್ಣೀರಾಗುತ್ತೆ, 4C ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನ್ಯೂನ್ಯತೆ, ಈ ಸಾಧನದಲ್ಲಿ ಒಂದು ನ್ಯೂನ್ಯತೆ ಇದೆ ಅಂತ ಕೊಟ್ಟಿದ್ದಾರೆ, ಓಕೆನಾ? ನ್ಯೂನ್ಯತೆ, ಓಕೆ. ಇದಕ್ಕೇನಾಗುತ್ತೆ ಸರಿಯಾದ ಪದ ಅಂತಂದರೆ ನ್ಯೂನ್ಯತೆ, ಇಲ್ಲಿದ್ರೇನೋ ಕೆಳಗಿದ್ರೇನೋ ಇದು ಇಲ್ಲ, ಯಾವುದು ಗೊತ್ತಿಲ್ಲ, ಇಲ್ಲಿ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದೆಯಲ್ಲ ನ್ಯೂನ್ಯತೆ, ಇದು ಆಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಯಾವುದಕ್ಕೆ? 5ನೇ ಕ್ವಶನ್ಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕೆಳಗಿನ ಕವಿ ಮತ್ತು ಕೃತಿಗಳನ್ನು ಸರಿ ಹೊಂದಿಸಿ ಬರೆಯಿರಿ. ನಿಮಗೆ ಈಸಿ ಇದೆ ಅಂತ ಯಾಕೆ ಹೇಳ್ತಿದ್ದಾನೆ ಅಂದರೆ ಈ ರೀತಿ ಕ್ವಶನ್ ಕೇಳಿದ್ದಾನೆ. ನೀವು ಮೊನ್ನೆ ಬೇಕಾದರೆ ನೀವು VAO ಎಕ್ಸಾಮ್ದಿದ್ರೆ ನೀವು ನೋಡಿರ್ಬೋದು, ಅಲ್ಲಿ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕ್ರಿಟಿಕಲ್ ತೆಗೆದಿದ್ದ ಪೇಪರ್ 2 ಆ್ಯಕ್ಚುಲಾಗಿ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಇದ್ರೇನೋ ಬೆಟರ್ ಇದೆ. ಬಟ್ ಪೇಪರ್ 1 ಇದೇನೋ ಅದಕ್ಕಿಂತ ಇದು ಹಾರ್ಡ್ ಇದೆ, ಬಟ್ ಪೇಪರ್ 2 ಹೇಳ್ತಿದ್ದೀನಿ, ಸರಿನಾ? ಸೊ ಕುವೆಂಪು ಅವ್ರದ್ದೇನು ರಾಮಾಯಣ ದರ್ಶನ ಗೊತ್ತೇ ಆಗುತ್ತೆ. ಅದಾಂತರ ವಿಕ್ರು ಗೋಕಾಕ್ ಅವ್ರದ್ದು ಯಾವುದು ಭಾರತ ಸಿಂಧು ರಶ್ಮಿ, ಇದು ಓದೇ ಇರ್ತೀರಾ, ಸರಿನಾ? ಸೊ ದೇವನೂರ್ದು ಯಾವುದು ಇರೋದೇ ಒಂದೇ ಇವ್ರದ್ದು, ಯಾವುದು ಎದೆಗೆ ಬಿದ್ದ ಅಕ್ಷರ. ಸೊ ಯಾವುದಾಗುತ್ತೆ? A2 ಆಗಬೇಕು ಮತ್ತು ಯಾವುದು B3 ಆಗಬೇಕು. A2 B3 ಯಾವುದಿದೆ? ಸಾರಿ ಯಾವುದು D3, ಓಕೆ. A2 ಮತ್ತು D3 ಇರೋದು ಇದು ಒಂದೇ ಇದೆ. ಸೊ ಸಿಕ್ತಲ್ವಾ? ಸೊ ಯಾವುದಕ್ಕೆ 7th ಕ್ವಶನ್ಗೆ ಆನ್ಸರ್ 3 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇವಾಗ ಸರ್ಕ್ಯುಲರ್ ಇದ್ರೆ ಹೊರಡಿಸ್ತಾರೆ ಅಂತ ಹೇಳ್ತಾರಲ್ವಾ, ಏನು ಬಿಟ್ಟರು KPC ಅವರು ಯಾವ ಸರ್ಕ್ಯುಲರ್ ಬಿಟ್ಟಿದ್ದಾರೆ ಇವಾಗ ನೆಕ್ಸ್ಟ್ ಅಂತ. ಸೊ ಸರ್ಕ್ಯುಲರ್ ಅಂತಂದರೆ ಏನು? ಆದೇಶನಾ, ಸುತ್ತೋಲೆನಾ, ಪತ್ರವಾ, ಆಜ್ಞೆಯಾ ಅಂತ ಕೊಟ್ಟಿದ್ದಾರೆ, ಸರಿನಾ? ಏನು 8ನೇ ಕ್ವಶನ್ಗೆ ಏನಾಗುತ್ತೆ ಸರ್ಕ್ಯುಲರ್ ಅಂದರೆ ಸುತ್ತೋಲೆ. S ಫಾರ್ ಸರ್ಕ್ಯುಲರ್, S ಫಾರ್ ಸುತ್ತೋಲೆ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 9ನೇ ಕ್ವಶನ್ ಮೋಸಗಾರ ಎಂಬುದು ಏನಂತ ಕೊಟ್ಟಿದ್ದಾರೆ. ಮೋಸಗಾರ ಎಂಬುದು ಏನಂತ ಇದೆ ಅಂದರೆ ತದ್ದಿಂತಾಂತ ನಾಮ, ಓಕೆನಾ? ತದ್ದಿಂತಾಂತ ನಾಮ ಆಗ್ತದೆ ಅದು ಆಪ್ಷನ್. 9ನೇ ಕ್ವಶನ್ಗೆ ಆಪ್ಷನ್ ಯಾವುದು ಅಂದರೆ ಆಪ್ಷನ್ 4 ಕರೆಕ್ಟ್ ಆಗುತ್ತೆ 9ಕ್ಕೆ, ಸರಿನಾ? ಆಪ್ಷನ್ ಡಿ. ಸೊ ನೆಕ್ಸ್ಟು ವಾಪಿ ಪದದ ತದ್ಭವ ರೂಪ ಅಂತ ಕೊಟ್ಟಿದ್ದಾರೆ. ವಾಪಿ ಪದದ ತದ್ಭವ ರೂಪ ಭಾವಿ ಆಗುತ್ತೆ, ಸರಿನಾ? 10 ಏನಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ. ಈ ಆತ್ಮಾರ್ಥಕ ಸರ್ವನಾಮ ಇದೆಯಲ್ಲ, ಇದು ಆಲ್ರೆಡಿ ಇದರಲ್ಲಿ ಕೇಳಿದ್ರು ನೋಡಿ ಮೊನ್ನೆ, ಯಾವುದು VAO ಕಡ್ಡಾಯ ಕನ್ನಡ ನಡೆಸೋದ್ರಲ್ಲ ಅದರಲ್ಲಿ ಕೇಳಿದ್ರು ಇದು ಕ್ವಶನ್. ಮೇ ಬಿ ನೀವು ಇದರ ಸಾಲ್ವ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ತಾನು ತಾವು ಬರುತ್ತೆ, ಓಕೆನಾ? ಆತ್ಮಾರ್ಥಕ ನನ್ನ ಆತ್ಮ, ನಾನು, ನಾವು, ತಾವು, ನಮ್ಮದು, ಓಕೆ. ತಾವು ನಾವು ತಾವು ಅನ್ನಂಗೆ ಅದರ ಅರ್ಥ. 11ನೇದು ಬಿ ಆನ್ಸರ್, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 12ನೇ ಕ್ವಶನ್ ಏನಿದೆ ಅಂದರೆ ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದ. ಪ್ರಸೂನ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ನಾವು?
ಮುಂಜಾನೆಯ ಬೆಳದಿಂಗಳ ಹೂವು, ಓಕೆನಾ. ಹೂವಿಗೆ ಅದರ ಅರ್ಥ. ಪ್ರಸನ್ನ ಅಂತಂದರೆ ಅದರ ಅರ್ಥ ಇದ್ರೇನು ಹೂವು ಅಂದಂಗೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 13ನೇ ಕ್ವಶನ್. ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ಉಚ್ಚೈ ಶ್ರವಸ್ಸು ಅಂತ ಇದೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ, ಉಚ್ಚೈ ಶ್ರವಸ್ಸು ಅಂತ ಇದೆ. ನೆಕ್ಸ್ಟ್ ಅದನ್ನು ಕೂಡ ಸೇಮ್ ಇದ್ದಾವೆ, ಬಟ್ ಇದ್ರೇನೋ ಸ್ವಲ್ಪ ಅದಕ್ಕೆ ಗಟ್ಟಿಯಾಗಿ ಓದಿದ್ರೆ ಗೊತ್ತಾಗುತ್ತೆ ಯಾವುದು. ಆಪ್ಷನ್ ಬಿ ಇದೆಯಲ್ಲ 13ಕ್ಕೆ, ಆಪ್ಷನ್ ಬಿ ಉಚ್ಚೈ ಶ್ರವಸ್ಸು, ಓಕೆ, ಅದಾಗುತ್ತೆ. ಸೊ ಆಪ್ಷನ್ ಸಿ ಯಾಕಾಗಲ್ಲ ಅಂತಂದರೆ ಆಪ್ಷನ್ ಸಿದಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಅಲ್ಲಿ ಯಾವುದು ಏನೋ ಒತ್ತಕ್ಷರ ಇದೆ ಅಂತ, ಚದಿದ್ರೇನೋ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ, ಸಣ್ಣ ಚ ಇದೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 14ನೇ ಕ್ವಶನ್. ಸಿಲೆಬಸ್. ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳಿಗಾಗಿ ಸಿಲೆಬಸ್ ರೂಪಿಸಿದೆ. ಸೊ ಸಿಲೆಬಸ್ ಅಂತ ಯಾರಿಗೆ ಗೊತ್ತಿರಲ್ಲ ಹೇಳಿ, ಸರಿನಾ. ಎಲ್ಲರಿಗೂ ಗೊತ್ತಿರುತ್ತೆ. ಮೌಲ್ಯಮಾಪನ, ತರಗತಿ, ಕೈಪಿಡಿ, ಪಠ್ಯಕ್ರಮ ಅಂತಂದರೆ ಏನಾಗುತ್ತೆ? ಸಿಲೆಬಸ್ ಅಂತಂದರೆ ಪಠ್ಯಕ್ರಮ ಆಗುತ್ತೆ ತಾನೆ. ಸೊ 14ಕ್ಕೆ 4ನೇ ಆಪ್ಷನ್ ಇದ್ರೆ ಸರಿಯಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 15ನೇ ಕ್ವಶನ್. ಘಟಿಕೋತ್ಸವ ಆಚರಿಸ್ತೀವಿ ನಮ್ಮ ಕಾಲೇಜಲ್ಲಿ ಅಂತ ಹೇಳ್ತಾರಲ್ವ. ಘಟಿಕೋತ್ಸವ ಅಂತಂದರೆ ಏನು ಆಚರಿಸ್ತೀರಿ? ಯುವಜನೋತ್ಸವ ಆಚರಿಸ್ತಾರೆ, ಕಾಲೇಜಲ್ಲಿ ಆಚರಿಸಲ್ಲ ತಾನೆ. ಸಂಸ್ಕೃತಿ ಉತ್ಸವ ಅಂದರೆ ನಾವು ಸಂಸ್ಕೃತಿ ಮೇಳ ಆಚರಿಸ್ತೀವಿ ಅಂತಲೇ ಹೇಳ್ತೀವಿ. ಸಾಹಿತ್ಯ ಸಮ್ಮೇಳನ ಇದ್ರೇನೋ ನಾರ್ಮಲಾಗಿ ಇವಾಗ 87ನೇದು ಇದ್ರೆ ಮಂಡ್ಯದಲ್ಲಿ ನಡೀತಿದೆ, ಸರಿನಾ. ಸೊ ನೆಕ್ಸ್ಟ್ ಯಾವುದಿದೆ, ಪದವಿ ಪ್ರದಾನ ಕಾರ್ಯಕ್ರಮ. ಇದಕ್ಕೆ ಘಟಿಕೋತ್ಸವ ಅಂತೀವಿ. ಘಟಿಕೋತ್ಸವ ಏನೋ ಕಾರ್ಯಕ್ರಮ ಅಂತ ಬೋರ್ಡ್ ಮೇಲೆ ಹಾಕಿರ್ತಾರೆ, ಯಾವುದು ಬ್ಯಾನರ್ ಮೇಲೆ ಹಾಕಿರ್ತಾರೆ, ನೋಡಿದ್ರೆ ನೀವು, ಸರಿನಾ. ಸೊ ಇದು ನೀವು ಹಾಕಿರ್ತೀರಾ ಅನಿಸುತ್ತೆ ಮ್ಯಾಕ್ಸಿಮಮ್. ಸೊ ನೆಕ್ಸ್ಟ್ ಕ್ವಶನ್ ಇದೆ ಅಂದರೆ 16ನೇ ಕ್ವಶನ್. ಪ್ರತಿ ಅಧಿಕ ಉತ್ತರ, ಪ್ರತ್ಯುತ್ತರ, ಇದು ಯಾವ ಸಂಧಿ? ಇದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಯಾವ ಸಂಧಿ ಅಂತ. ಎಣ್ ಸಂಧಿ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದ್ದು ಅಂತ ಕೇಳಿದ್ದಾರೆ. ಕನ್ನಡದ ಮೊದಲ ಶಾಸನ ಯಾವುದು? ಮೊದಲು ಹಲ್ಮಿಡಿ ಶಾಸನ. ಯಾರು ಹೊಡಿಸಿದ್ದು? ಕಾಕುತ್ಸವರ್ಮ. ಯಾವ ರಾಜಮನೆತನ ಅಂದರೆ ಕದಂಬರು, ಸರಿನಾ. ಅವ್ರು ಆದ ನಂತರ ಇವರು ಗಂಗರು, ರಾಷ್ಟ್ರಕೂಟರು, ಮೈಸೂರು ಅರಸರು ಅಂತೂ ಬರೋದೇ ಇಲ್ಲ, ಸರಿನಾ. ಅವ್ರು ಬಾಳಿದ್ರೆ ಅಂತ ಮಧ್ಯಕಾಲೀನ ಯುಗದಲ್ಲಿ ಬರ್ತಾರೆ ಅವರು. ಸೊ ಕದಂಬರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವ ಇಸ್ವಿಯಲ್ಲಿ ಅಂತಂದರೆ 450ನೇ ಇಸ್ವಿದಲ್ಲಿ. ಹರಿಯುವ ನೀರಿಗೆ ಯಾರ ಅಪ್ಪಣೆ? ಇದು ಅಂತೂ ಫಿಲ್ಮಲ್ಲಿ ನೀವು ನೋಡಿದಾಗ ಸಾಕಷ್ಟು ಸರಿ ಕೇಳಿರ್ತೀರ. ಏನು ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಹರಿಯುವ ನೀರಿಗಿದ್ರೇನೋ ತೊಗೊಳಕ್ಕೆ ಅಂತ, ಸರಿನಾ. ಸೊ ದೊಣ್ಣೆ ನಾಯಕ. 18ನೇ ಕ್ವಶನ್ಗೆ ಆನ್ಸರ್ ಯಾವುದು ಅಂದರೆ ಬಿ. ಸೊ 19ನೇ ಕ್ವಶನ್ ಏನಿದೆ ಅಂದರೆ ಅಂಗಿ ತೆಗಿ ಬಾವಿಯಲ್ಲಿ ಇಳಿ, ಈ ಒಗಟಿನ ಅರ್ಥ. ಇದು ಚಿಕ್ಕವರಿದ್ದಾಗ ನಾರ್ಮಲಾಗಿ ಕೇಳಿರ್ತೀರ. ಅಂಗಿ ತೆಗೆದು ಬಾವಿಯಾಗಿ ಬಿದ್ದ ಏನು ಅಂತೇಳಿ, ಸರಿನಾ. ಏನು ಅಂದರೆ ಬಾಳೆಹಣ್ಣು, ಸರಿನಾ. ಬಾವಿ ಅಂದರೆ ನಮ್ಮ ಏನಿದು ಹೊಟ್ಟೆ ಗಂಟಲು ಬಾಯಿ ಒಳಗಿದ್ರೆ ಹೋಗಿ ಬೀಳ್ತದಲ್ಲ, ಇದು ಇದ್ರೆ ಬಾವಿ. ಹಾಗೆ ಅಂಗಿ ತೆಗೆಯೋದಂದ್ರೆ ಅದ್ರ ಮೇಲಿಂದ ಸಿಪ್ಪೆ ತೆಗೆಯೋದು, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಅದಕ್ಕೆ ಯಾವುದು ಸರಿಯಾಗಿದ್ದು ಅಂತ ಕೊಟ್ಟಿದ್ದಾರೆ. ಸೊ ಏನಿದೆ ಇಲ್ಲಿ ಆಪ್ಷನಲ್ಲೇ ನೋಡಿದ್ರೆ ಏನೋ ಫಸ್ಟ್ ಒಂದು ತೆಗೆದಾಕ್ಬಿಡೋಕ್ಕಾಗುತ್ತೆ. ಎಲ್ಲ ಇದೆ, ಇದು ಒಂದೇ ಇದ್ರೇನೋ ಓ ಇದೆ ಅಂದರೆ ಇದಂಗಾಗುತ್ತೆ ಅಲ್ವಾ. ಸೊ ಈಗ ಇಲ್ಲಿ ಮತ್ತೆ ನೆಕ್ಸ್ಟ್ ಮೇಲೆ ಬರಬೇಕು. ಎನ್ ಇದೆ, ಉಳಿದ 2 ಎಲ್ ಇದ್ದಾವೆ. ಸೊ ಇದು ಕೂಡ ಆಗೋದಿಲ್ಲ ಅಂತ ಸ್ವಲ್ಪ ಅಂದರೆ ಒಂದು 80% ಆಗೋದಿಲ್ಲ ಇದು. ಸೊ ನೆಕ್ಸ್ಟ್ ಇವಾಗ ನೋಡೋಣ. ಫಸ್ಟ್ ಏನಿದೆ ಅಂದರೆ ಕನ್ನಡ ನುಡಿದೆನೆಗೆ ಪೆತ್ತೆನ್ನ ತಾಯಿ, ಸರಿನಾ. ಯಾವುದು ಅನ್ಯ ಜೀವನವಲ್ಲ, ಪೆತ್ತೆನ್ನ ತಾಯಿ ಕನ್ನಡವೇ ಎನ್ನಿಸಿರು. ಓ ಅನ್ನೋದು ಲಾಸ್ಟಿಗೆ ಬರಬೇಕು. ಓ ಅನ್ನೋದು ಲಾಸ್ಟಿಗೆ ಅದರಲ್ಲಿದೆ ಇದು. ಆ್ಯಕ್ಚುಲ್ ಆಗಿದ್ರೇನು ಈ ಥರ ಇದ್ದಲ್ಲಿ ಲಾಸ್ಟ್ಗೆ ಉಸಿರು, ಮಾಡಿದ, ಹೋಯ್ತು, ಹೀಗೆ ಒಂದು ಕೊನೆಯ ವಾಕ್ಯ ಅನ್ನೋದಿದ್ರೇನೋ ಒಂದಿದ್ರೇನೋ ವಸ್ತುನಲ್ಲಿ ಮುಗಿತಾ ಗೊತ್ತಾ, ಒಂದಿದ್ರೇನೋ ಶಬ್ದದಲ್ಲಿ ಮುಗಿತಾ. ಆ ಶಬ್ದ ನಿಮ್ಗೆ ನಾರ್ಮಲಾಗಿ ಗೊತ್ತಾಗ್ಬಿಡ್ತದೆ. ಇದರಲ್ಲಿ ಯಾವುದಿದೆ, ಎನ್ನುಸಿರು, ಉಸಿರು, ಆ ಹೂ ಅಂತ ಹೇಳ್ಸಿದ್ರೆ ಯಾವುದು ಜಾಸ್ತಿ ಬರುತ್ತಲ್ಲ ಅದೇ ಎಂಡಿಂಗ್ ಇದ್ರೇನೋ ಪದ ಆಗಿರುತ್ತೆ ಮ್ಯಾಕ್ಸಿಮಮ್. ಯಾವುದು ಈ ಜಂಬಲ್ ವರ್ಡ್ಸಲ್ಲಿ, ಸರಿನಾ. ಸ್ಥಾನಪಲ್ಲಟವಾಗಿರೋ ಇವು ಪದಗಳು ಇರ್ತಾವಲ್ಲ ಇದರಲ್ಲಿ ಹಾಗೇ ಇರುತ್ತೆ. ಹೂ ಅನ್ನೋದು ಬಂದಿರೋದು ಇದ್ರೆ ಜಾಸ್ತಿ ಇದ್ರೇನೋ ಎಂಡ್ ಪದ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ 21ನೇ ಕ್ವಶನ್. ಕುಕ್ಕುಕ್ಕು ಎಂದು ಕೋಳಿ ಕೂಗಿದಾಗು ವಾಗಳ್, ಇದು ಯಾವ ಸ್ವರ ಅಂತ ಕೊಟ್ಟಿದ್ದಾರೆ, ಓಕೆನಾ. ಕುಕ್ಕುಕ್ಕು ಎತ್ತಿದೆಯಲ್ಲ, ಇದು ಯಾವ ಸ್ವರ ಅಂತಿದೆ. ಕುಕ್ಕುಕ್ಕು ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ? ಕುಕ್ಕುಕ್ಕು ಅನ್ನೋದು ಋಸಸ್ವರ, ದೀರ್ಘಸ್ವರ, ಪ್ಲುತಸ್ವರ, ಅನುನಾಸಿಕ. ಕುಕ್ಕುಕ್ಕು ನಾನಿಂದ ಮೂಗಿನಿಂದ ಏನು ಹೇಳ್ತಿಲ್ಲ ಅಲ್ವಾ. ಸೊ ಅನುನಾಸಿಕೆಯಾಗಿ ಬರುತ್ತೆ, ಪ್ಲುತಸ್ವರ ಬರುತ್ತೆ ಇದಕ್ಕೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಚನ್ನವೀರ ಕಣವಿಯವರು ಸಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಸಾನೆಟ್ ಅಂತಂದರೆ 14 ಸಾಲಿನ ಪದ್ಯ ಅಂತಾರೆ ಅದಕ್ಕೆ, ಸರಿನಾ. ಸೊ ಇಲ್ಲಿ 14 ಸಾಲಿನ ಪದ್ಯ ಅಂತ ಕೊಟ್ಟಿದ್ದಾರಾ? ಇಲ್ವಲ್ಲ. ಸೊ ಯಾವುದಿದೆ ಅಂದರೆ ಸುನೀತಾ, ಓಕೆನಾ. ಸುನೀತಾ ಹುಡುಗಿ ಹೆಸರಲ್ಲ, ಓಕೆನಾ. ಸುನೀತಾ ಅಂತ ಬರ್ತದೆ ಸಾನೆಟ್ ಅಂತಂದರೆ ಕನ್ನಡದಲ್ಲಿ.
ನೀವು ಗೂಗಲಲ್ಲಿ ಮಾಡಿದ್ರೆ ಬೇರೆ ಬೇರೆ ಪದಗಳೇ ಬರ್ತವೆ, ಅದಕ್ಕೆ ಜಾಸ್ತಿ ಪದಗಳು ಬರ್ತವೆ. ಬಟ್ ಕನ್ನಡ ಡಿಕ್ಷನರಿಲಿದ್ರೇನೋ ಹೇಳೋ ಥರ ಯಾವುದು ಅಂತಂದರೆ ಸುನೀತಾ ಅಂತ ಆಗುತ್ತೆ. ಯಾವುದಕ್ಕೆ? ಸಾನೆಟ್ ಪದಕ್ಕೆ. ಸಾನೆಟ್ ಅಂತಂದರೆ ಏನಂತ ಕೇಳ್ಬೋದು, 14 ಲೈನಿನ ಒಂದು ಪದ್ಯ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಅರ್ಣ ಎಂದರೇನು ಅಂತ ಕೊಟ್ಟಿದ್ದಾರೆ. ಅರ್ಣ ಎಂದರೇನು, ಸರಿನಾ. ಅರ್ಣ ಅಂತಂದರೆ ನಾರಿ, ನೀರು, ಆಕಾಶ, ಧನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನೀರು ಆಗುತ್ತೆ, ಸರಿನಾ. 23ನೇದಕ್ಕೆ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಯಾಮಿನಿ. ಯಾಮಿನಿ ಅಂದರೆ ಅರ್ಥ ಅಂತ ಕೊಟ್ಟಿದ್ದಾರೆ. ಯಾಮಿನಿ ಯಾರಮ್ಮ ನೀನು, ಈ ಸಾಂಗ್ ಅಲ್ಲ, ಓಕೆನಾ. ಆ ಯಾಮಿನಿ ಅಂತಂದರೆ ಏನು ಅಂತ ಕೊಟ್ಟಿದ್ದಾರೆ. ಯಾಮಿನಿ ಅಂತಂದರೆ ಬೆಳಕು, ರಾತ್ರಿ, ಮಧ್ಯಾಹ್ನ, ಹಗಲು ಅಂತಂದರೆ ಇದಕ್ಕೆ ಯಾಮಿನಿ ಅಂತಂದರೆ ಸರಿಯಾದ ಉತ್ತರ ರಾತ್ರಿ ಅಂದಂಗೆ, ಸರಿನಾ. ನೈಟ್ ಅಂದರೆ ಯಾಮಿನಿ. ಸೊ ನೆಕ್ಸ್ಟ್ ಏನು ಕ್ವಶನ್ ಇದೆ ಅಂತಂದರೆ 25ನೇ ಕ್ವಶನ್, ಆದ್ಯ ವಚನಕಾರರು ಯಾರು ಅಂತ ಕೊಟ್ಟಿದ್ದಾರೆ. ಆದ್ಯ ವಚನಕಾರರು, ಆದ್ಯ ಇದು ಕೂಡ ಇದ್ರೆ ಗರ್ಲ್ ನೇಮಲ್ಲ, ಆದ್ಯ ವಚನಕಾರರು ಅಂತ ಯಾರು ಅಂತ. ಸಿದ್ದರಾಮನ, ಅಲ್ಲಮ ಪ್ರಭುವ, ದೇವರ ದಾಸಿಮಯ್ಯ. ಆದ್ಯ ವಚನಕಾರರು ಅಂದ್ರೆ ಮೊದಲ ವಚನಕಾರರು ಯಾರು ಅಂದರೆ ದೇವರ ದಾಸಿಮಯ್ಯ, ಸರಿನಾ. ನಮ್ಮ ಬಸವಣ್ಣನವರಿದ್ದಾರೆ, ಯಾವುದು? ಶಕ್ತಿ ವಿಶಿಷ್ಟ ಅದ್ವೈತ ಅವ್ರ ಸಿದ್ಧಾಂತ. ಸೊ ನೆಕ್ಸ್ಟ್ ಏನಿದೆ ಅಂದರೆ 26ನೇ ಕ್ವಶನ್, ರುಜು ಇದರ ವಿರುದ್ಧ ಪದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ರುಜು ಪದದ ವಿರುದ್ಧ ಪದ ಇಲ್ಲಿ ಯಾವುದು? ರುಜು ಅಂತಂದರೆ ಇವಾಗ ಹೀಗಿರುತ್ತಲ್ಲ, ವಕ್ರವಾಗಿ ಆ ಕಡೆ ಹಿಂಗೆ ಸ್ಟ್ರೇಟಾಗಿ ಇರದೇ ಇರೋದಕ್ಕೆ ರುಜು ಅಂತಾರೆ. ಆ ರುಜು ಪದದ ವಿರುದ್ಧ ಪದ ಅಂತೇಳಿ ಇಲ್ಲಿ ಇದ್ರೇನೋ ಯಾವುದಾಗೋದಿಲ್ಲ. ಬಟ್ ಅದಕ್ಕೆ ಸಮಾನಾರ್ಥಕ ಪದ ಅಂದರೆ ವಕ್ರ ಅಂತ ಆಗುತ್ತೆ. ಬಟ್ ಇದಕ್ಕೆ ಏನು ಆನ್ಸರ್ ಕೊಡ್ತಾನೆ ನೋಡಬೇಕು ಅಫಿಷಿಯಲ್ ಕೆ ಆನ್ಸರ್ ಬಂದ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್, ಆಚಾರ ವಿಚಾರ ಎನ್ನುವುದು ಅಂತ ಕೊಟ್ಟಿದ್ದಾನೆ. 27ನೇ ಕ್ವಶನ್ ಏನಿದೆ ಅಂದರೆ ಆಚಾರ ವಿಚಾರ ಎನ್ನುವುದು ಏನಿದೆ? ಆಚಾರ ವಿಚಾರ ಅನ್ನೋದು ಎರಡು ಇದ್ರೇನೋ ಜೋಡಿ ಬರ್ತಿದ್ದಾವೆ. ಸೊ ಜೋಡು ನೋಡಿ ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇವುಗಳಲ್ಲಿ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ, ಸರಿನಾ. 28ನೇ ಕ್ವಶನ್ ಏನಿದೆ ಅಂದರೆ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 3 ಕಾವ್ಯಾಲಂಕಾರ ಸೂತ್ರ ವೃತ್ತಿ, ಓಕೆನಾ. ಇದು ಆಗುತ್ತೆ, ಆಪ್ಷನ್ 3 ಆಗುತ್ತೆ. ಯಾವುದಕ್ಕೆ? 28ನೇ ಕ್ವಶನ್ಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು, ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯಕೃತಿ ಅಂತ ಕೊಟ್ಟಿದ್ದಾರೆ. ಸಂಸ್ಕೃತದ ಸಹಾಯವನ್ನು ಪಡೆಯದೆ, ಸರಿನಾ. ಸಂಸ್ಕೃತದ ಸಹಾಯ ಪಡೆದಿಲ್ಲ, ತದ್ಭವ ಪದ ಮತ್ತು ಕೇವಲ ತದ್ಭವ ಪದಗಳನ್ನು, ದೇಶಿ ನುಡಿಗಳನ್ನು ಬಳಸಿಕೊಂಡು ವಿಶಿಷ್ಟ ಕಾವ್ಯಕೃತಿ ಅಂತ. 29ನೇ ಕ್ವಶನ್ ಏನಾಗುತ್ತೆ? ಕುಮಾರರಾಮನ ಸಾಂಗತ್ಯ ಇದು ಅಲ್ಲ. ಭರತೇಶ್ವ ವೈಭವ ಇದು ಅಲ್ಲ. ರತ್ನಾಕರ ವರ್ಣಿಯ ಭರತೇಶ್ವ ವೈಭವ ಅದು ಅಲ್ಲ. ಅದಾಂತರ ಚಾಮರಸನ ಪ್ರಭುಲಿಂಗ ಲೀಲೆ ಇದು ಆಗುತ್ತಾ? ಇದು ಕೂಡ ಆಗಲ್ಲ. ಯಾವುದಂದರೆ ಕಬ್ಬಿಗರ ಕಾವ್ಯ ಇದಲ್ಲ, ಕಬ್ಬಿಗರ ಕಾವ್ಯ, ಓಕೆ. ಇದೆಯಲ್ಲ, ಇದು ಯಾವುದು ಅಂತಂದರೆ ಸಂಸ್ಕೃತ ಪದಗಳಿಲ್ಲ ಇದರಲ್ಲಿ. ಸಂಸ್ಕೃತ ಪದಗಳನ್ನು ಬಳಸ್ಕೊಳ್ಳಾರ್ದೆ ದೇಶೀಯ ಪದಗಳು ಹಾಗೆ ತದ್ಭವ ಪದಗಳನ್ನು, ಸರಿನಾ, ತದ್ಭವ ಪದಗಳನ್ನು ಬಳಸ್ಕೊಂಡು ರಚಿಸಿದ ಒಂದು ಕಾವ್ಯ ಇದು. ಯಾವುದು? ಕಬ್ಬಿಗರ ಕಾವ್ಯ. ಇದು ಯಾವುದು? ಇವು ಮೇಲಿನ ಯಾರು ಬರ್ತಾರೆ ಅಂತ ಕೇಳ್ಬೋದು. ಚಾಮರಸ ಇದ್ದರೆ ಪ್ರಭುಲಿಂಗ ಲೀಲೆ ಬರ್ದಾನೆ, ರತ್ನಾಕರ ವರ್ಣಿ ಭರತೇಶ್ವ ವೈಭವ ಬರೆದಿದ್ದಾರೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇದೀರ್ಘೆ ಅಧಿಕ್ ಒಂದು ಇದು ಯಾವ ರೀತಿಯ ಸಮಾಸ ಅಂತ ಕೊಟ್ಟಿದ್ದಾರೆ. 30ನೇ ಕ್ವಶನ್, ಸರಿನಾ. ಅಂಶಿ ಸಮಾಸ ಅಂತ ಹೇಳಿದ್ದಾರೆ, ತತ್ಪುರುಷ ಅಂತ ಹೇಳಿದ್ದಾರೆ, ಕ್ರಿಯಾ ಅಂತ ಹೇಳಿದ್ದಾರೆ, ದ್ವಿಗು ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇದೀರ್ಘೆ ಅಧಿಕ್ ಒಂದು ಅನ್ನೋದು ಆಪ್ಷನ್, ಅದು 30ನೇ ಕ್ವಶನ್ ಅಲ್ವಾ. ಸೊ 30ನೇ ಕ್ವಶನ್ಗೆ ಏನಿದೆ ಅಂದರೆ ಆಪ್ಷನ್ 4 ದ್ವಿಗು ಸಮಾಸ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು ಅಂತ ಕೊಟ್ಟಿದ್ದಾರೆ, ಸರಿನಾ. ಪಲ್ಲವ ಅಂತಂದರೆ ಏನಂತ? ಪಲ್ಲವ ಅಂತಂದರೆ ಹಲಸು, 100 ಸೇರು, 100 ಕಿಲೋಗ್ರಾಮ್, ಓಕೆ. ಇಲ್ಲೇನಿದೆ ಅಂದರೆ ಚಿಗುರು ಇದರ ಅರ್ಥ. ಪಲ್ಲವ ಅಂತಂದರೆ ಚಿಗುರು ಅದರ ಅರ್ಥ, ಓಕೆನಾ. ಪಲ್ಲವ ರಾಜವಂಶ, ಶಿವಸ್ಕಂದ ವರ್ಮ ಅಂತ ಬರ್ತಾರೆ ಗೊತ್ತಾ. ಸೊ ಅದು ಬೇರೆ ಇದು ಬೇರೆ, ಬಟ್ ಇದ್ರೆ ಹೇಳಿದೆ ಹಾಗೆ ಸುಮ್ಮನೆ ಲಿಂಕ್ ಐತಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಮಿಲಿಂದ ಎಂದರೆ ಅಂತ ಕೊಟ್ಟಿದ್ದಾರೆ. ಮಿಲಿಂದ ಅಂದರೆ ಏನು ಅಂತ ಹೇಳಿದ್ದಾರೆ. 32ನೇ ಕ್ವಶನ್ ಇದೆಯಲ್ಲ. ಸೊ 32ನೇ ಕ್ವಶನ್ ಮಿಲಿಂದ ಅಂದರೆ ಏನು? ಕಾಗೆನ, ಇರುವೆಯ, ನೊಣನ, ದುಂಬಿಯ ಅಂತ ಹೇಳಿದ್ದಾರೆ. ಸೊ ದುಂಬಿ ನೊಣದಲ್ಲಿದ್ದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದೇನೋ, ಯಾಕಂದರೆ ಎರಡು ಸ್ವಲ್ಪ ಸೇಮ್ ಅನಿಸುತ್ತೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ನೊಣ. ಮಿಲಿಂದ ಅಂದರೆ ನೊಣ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 33ನೇ ಕ್ವಶನ್ ಶರಷಟ್ಪದಿಯ ಲಯ ಅಂತ ಕೊಟ್ಟಿದ್ದಾರೆ. ಶರಷಟ್ಪದಿಯ ಲಯ ಎಷ್ಟಿರುತ್ತೆ? 4 ಮಾತ್ರೆ, 5 ಮಾತ್ರೆ, 3 ಮಾತ್ರೆ, 6 ಮಾತ್ರೆ. 3 ಮಾತ್ರೆ 4 ಮಾತ್ರೆ ಅಲ್ಲಿ ಕನ್ಫ್ಯೂಸ್ ಯಾಕೆ? 4 ಮಾತ್ರೆ ಇರುತ್ತೆ, ಓಕೆನಾ. ಯಾವುದು? ಶರಷಟ್ಪದಿಯ ಲಯ ಎಷ್ಟಿರ್ತವೆ ಅಂದರೆ 4 ಮಾತ್ರೆಯಲ್ಲಿ ಇರ್ತವೆ. ಯಾವುದು? 33ನೇ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಇದೆ ಅಂದರೆ 34ನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ತ್ರಿಪದಿಯ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುತ್ತದೆ ಅಂತ ಕೊಟ್ಟಿದ್ದಾನೆ.
ಸರಿನಾ. 3, 6, 6, 10, 6, 9 ಇದೆ, 3, 9 ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 6 ಮತ್ತು 9. 6 ಮತ್ತು 9 ಇದೆಯಲ್ಲ, ಇದು ಯಾವುದಂದರೆ ತ್ರಿಪದಿಯ 6 ಮತ್ತು 9ನೇ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರ್ತದೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸತತನಸರರ ಮತ್ತು ಒಂದು ಗುರು ಗಣ ವಿನ್ಯಾಸದ ಛಂದೋಬದ್ಧ ಅಂತ ಕೊಟ್ಟಿದ್ದಾನೆ. 35ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಮಹಾ ಸ್ರಗ್ಧಾರ ವೃತ್ತ ಅಂತ ಇದೆಯಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನೆಕ್ಸ್ಟ್ ಇವಾಗ ಇಂಗ್ಲೀಷಲ್ಲಿದ್ದಾವೆ, ಸರಿನಾ. ಸೊ ಇಂಗ್ಲೀಷ್ ಕ್ವಶನ್ಸ್ 35 ಇದ್ದಾವೆ. ಸೊ ಇವಾಗ ಕನ್ನಡ 35 ಮುಗಿತು, ಇವಾಗ ಇಂಗ್ಲೀಷ್ 35 ಇದ್ದಾವೆ, ಸರಿನಾ. ಸೊ ಇದು ಫಸ್ಟ್ ಏನಿದೆ ಅಂದರೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಐಟಮ್ಸ್ ದ್ಯಾಟ್ ಫಾಲೋ, ಯುವರ್ ಆನ್ಸರ್ ಶುಡ್ ಬಿ ಬೇಸ್ಡ್ ಆನ್ ದ ಪ್ಯಾಸೇಜ್ ಓನ್ಲಿ ಅಂತ ಕೊಟ್ಟಿದ್ದಾರೆ, ಓಕೆನಾ. ಪ್ಯಾಸೇಜಲ್ಲಿದ್ರೇನೋ ಮೊದಲು ಓದ್ಕೊಳ್ಳಿ, ಪ್ಯಾಸೇಜ್ ಓದ್ಕೊಂಡ ನಂತರ ಕೆಳಗಡೆ ಏನಿದ್ರೇನೋ ಕ್ವಶನ್ಸ್ ಕೊಟ್ಟಿರ್ತಾರಲ್ವಾ, ಕೆಳಗಡೆ ಆ ಪ್ಯಾಸೇಜ್ ರಿಲೇಟೆಡ್ ಕ್ವಶನ್ ಕೊಟ್ಟಿದ್ದಾರೆ. ಹಾಗೆ ನಾವು ಇದ್ರ ಕ್ವಶನ್ ಇದ್ರೆ ಪ್ಯಾಸೇಜ್ ರಿಲೇಟೆಡ್ ಕೊಟ್ಟಿದ್ದೀವಿ, ನೀವು ಕೂಡ ಇದ್ರೆ ಪ್ಯಾಸೇಜ್ ರಿಲೇಟೆಡ್ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ ಅವರು, ಸರಿನಾ. ಸೊ ಏನಿದೆ 36ನೇ ಕ್ವಶನ್ ಅಲ್ವಾ. ಇವಾಗ ಇದು ಫುಲ್ ಓದೋಕ್ಕೆ ಇದು ಸ್ವಲ್ಪ ಜಾಸ್ತಿ ಏನೋ ದೊಡ್ಡದಾಗಿದೆ ಇದು. ಸೊ ನೆಕ್ಸ್ಟ್ ಎಲ್ಲಿದೆ 36ನೇ ಕ್ವಶನ್, ಕೀ ಆನ್ಸರ್ ಹೇಳ್ತಾ ಹೋಗ್ತೀನಿ, ಸರಿನಾ. ಇದಕ್ಕೆ ಏನಿದೆ ಅಂದರೆ 36ನೇ ಕ್ವಶನ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಇನ್ ದ. ಸೊ ಓಕೆ, ಇದು ಕೂಡ ದೊಡ್ಡದಾಗೆ ಇದೆ. ಸೊ 36ನೇ ಕ್ವಶನ್ಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಓಕೆನಾ. ಈ ಆಪ್ಷನ್ ಡಿ ಇದೆಯಲ್ಲ, ಇದು ಫುಲ್ ಓದಿದ್ರೆ ಇದ್ರೇನೋ ಬರುತ್ತೆ, ಬಟ್ ಓದೋಕೆ ಇದ್ರೇನೋ ಜಾಸ್ತಿ ಟೈಮ್ ಆಗುತ್ತೆ ಅಲ್ವಾ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಸೊ ಅದಕ್ಕೆ ಇದ್ರೇನೋ ಕೀ ಆನ್ಸರ್ಸ್ ಹೇಳ್ಕೊತಾ ಹೋಗ್ತಿರ್ತೀನಿ. ಯಾವ ಚಿಕ್ಕದು ಇರುತ್ತೆ ಅಲ್ಲ ಕ್ವಶನ್, ಅದಕ್ಕಿದ್ರೇನೋ ಹಾಗೆ ಸ್ವಲ್ಪ ಇದ್ರೇನು ಹೇಳ್ತಾ ಹೋಗಿರ್ತೀನಿ, ಸರಿನಾ. ಸೊ 36ನೇ ಕ್ವಶನ್ಗೆ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 37ನೇ ಕ್ವಶನ್ಗೆ ಏನಿದೆ ಅಂತಂದರೆ ಇನ್ ದ ಕಂಟೆಕ್ಸ್ಟ್ ಆಫ್ ದ ರೈಟ್ ಅಪ್ ದ ವರ್ಡ್, ಓಕೆ. ಇದು ಕೂಡ ಇದ್ರೇನೋ ರ್ಯಾಮಿಫಿಕೇಷನ್ಸ್ ಮೀನ್ಸ್ ಏನಂತ ಕೊಟ್ಟಿದ್ದಾರೆ. ಅಲ್ಲಿ ಏನೋ ಪ್ಯಾಸೇಜಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದಕ್ಕೂ ಕೂಡ. ಇದಕ್ಕೆ ಯಾವುದಂದರೆ ಎವಿಲ್ ಎಫೆಕ್ಟ್ಸ್ ಇದರ ಅರ್ಥ, ಸರಿನಾ. ಪ್ಯಾಸೇಜಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಪ್ಯಾಸೇಜ್ ಯಾಕೆ ಅಷ್ಟು ಜಾಸ್ತಿ ದೊಡ್ಡದು ಕೊಟ್ಟಿದ್ದಾನೆ ಅಂದರೆ ಕ್ವಶನ್ ಪೇಪರ್ ಸ್ವಲ್ಪ ಯಾವುದು ಕನ್ನಡದ ಸ್ವಲ್ಪ ಈಸಿ ಇಟ್ಟಿದ್ದಾನಲ್ವಾ. ಸೊ ಈಸಿ ಇಟ್ಟಿದ್ದಾನೆ, ಸ್ವಲ್ಪ ಏನಂತ ಜಾಸ್ತಿ ಸ್ಕೋರ್ ಆಗುತ್ತೆ. ಸೊ ಕಟ್ ಆಫ್ ಇದ್ರೆ ಹೈ ನಿಲ್ಲುತ್ತೆ ಅಂತ ಅವನು ಕೂಡ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗಲಿ ಅಂತ ಏನು ಮಾಡಿದ್ದಾನೆ, ಇಂಗ್ಲೀಷ್ ಕ್ವಶನ್ ಪೇಪರ್ ಸ್ವಲ್ಪ ಇದ್ರೇನು ಈಸಿ ಇದೆ ಇಂಗ್ಲೀಷ್ ಕ್ವಶನ್ ಪೇಪರ್, ಬಟ್ ಓದೋಕ್ಕೆ ನಿಮಗೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಜಾಸ್ತಿ ನೀವು ಟೈಮ್ ತೊಗೊಂಡ್ರೆ ನೀವು ಸ್ಟ್ರೆಸ್ ಆಗ್ತೀರಾ. ಸೊ ಸ್ಟ್ರೆಸ್ ಆದರೆ ಆನ್ಸರ್ ಬರೋದಿಲ್ಲ. ಇದು ಅವನಿಗೆ ಇದ್ರೇನೋ ಜಾಸ್ತಿ ಮೈಂಡ್ ಗೇಮ್ ಆಡ್ತಿದ್ದಾನೆ ಅಷ್ಟೇ ಕ್ವಶನ್ ಪೇಪರಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 38ನೇ ಕ್ವಶನ್ ದ ರೈಟರ್, ಇದು ಕೂಡ ಸೇಮ್ ಅದರಲ್ಲೇ ಇದೆ. ಇದ್ರದ್ದು ಏನಾಗುತ್ತೆ ಅಂದರೆ ಆಪ್ಷನ್ ಬಿ, ಓಕೆನಾ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕಂಡಮೇಬಲ್ ಆ್ಯಸ್ ಅ ವಾರ್ಸ್ ಆರ್ ಅಗೇನೆಸ್ಟ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಡೆಮೋಕ್ರಸಿ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ 38ನೇ ಕ್ವಶನ್ಗೆ ಆನ್ಸರ್ ಯಾವುದು ಆಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಂಟೆಲೆಕ್ಚುವಲ್ ರಾಬರಿ ಮೀನ್ಸ್ ಅಂತ ಕೊಟ್ಟಿದ್ದಾನೆ 39ನೇ ಕ್ವಶನ್. ಸೊ ಇದು ಕೂಡ ಅದರಲ್ಲೇ ಸಿಗುತ್ತೆ. ಇದಕ್ಕೇನಂತಂದರೆ ಟೇಕಿಂಗ್ ಅವೇ ದ ಎಬಿಲಿಟಿ ಆಫ್ ಟು ಥಿಂಕ್ ಕ್ರಿಟಿಕಲಿ ಅಬೌಟ್ ದ ಪ್ರೋಸ್ ಆ್ಯಂಡ್ ಕೋನ್ಸ್ ಆಫ್ ಆ್ಯನ್ ಆ್ಯಕ್ಷನ್. ಇದಕ್ಕೇನೋ ಇಂಟೆಲೆಕ್ಚುವಲ್ ಇದ್ರೆ ರಾಬರಿ ಅಂತೀವಿ, ಓಕೆನಾ. ಒಬ್ಬನ ಏನೋ ಮನೋವಿಕಾಸನ ನಾವು ಕಿತ್ಕೋತೀವಲ್ವಾ, ಒಳಗಡೆ ಇದ್ರೇನೋ ಮನುಷ್ಯನಿಗೆ ಏನೋ ಒಂದು ಇರುತ್ತಲ್ಲ, ನಾನು ಮಾಡ್ತೀನಿ, ನಾನು ಇದು ಏನೋ ಒಂದು ಸಾಧಿಸ್ತೀನಿ ಅನ್ನೋದು, ಅದನ್ನೇ ಕಿತ್ಕೊಳ್ಳೋದು ಅಂತ ಆ ಮೀನಿಂಗೇ ಬರುತ್ತೆ. ಈ ಕನ್ನಡದಲ್ಲಿ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿದ್ರೆ, ಯಾಕಾಗ ಎಕ್ಸಾಕ್ಟ್ ಆಗಿದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಆಗೋದಿಲ್ಲ ಅದನ್ನು, ಸರಿನಾ. ಅವನ ಎಬಿಲಿಟಿ ಏನಿದೆಯಲ್ಲ, ಒಂದಕ್ಕೆ ಏನೋ ಥಿಂಕ್ ಮಾಡೋದನ್ನು, ಒಂದಿಗೆ ಏನಾದರೂ ಒಂದು ನಾನು ಇದನ್ನು ನೆಕ್ಸ್ಟ್ ಮೂವ್ ತೊಗೋತೀನಿ ಇದನ್ನು ಅಂತೀವಲ್ವಾ, ಅದನ್ನೆಲ್ಲ ಕಿತ್ಕೊಳ್ಳೋದು ಇಂಟೆಲೆಕ್ಚುವಲ್ ರಾಬ್ರಿ ಅಂದರೆ. ನಾರ್ಮಲ್ ರಾಬ್ರಿ ಇದ್ರೇನೋ ದುಡ್ಡು ರಾಬ್ರಿ ಮಾಡ್ತಾರೆ, ಅದು ಇದು ರಾಬ್ರಿ ಮಾಡ್ತಾರೆ. ಅದು ರಾಬ್ರಿ ಇದ್ರೇನೋ ದೊಡ್ಡದಲ್ಲ. ಅದಕ್ಕಿಂತ ಹೆಚ್ಚಿನ ರಾಬ್ರಿ ಯಾವುದು ಅಂತಂದರೆ ಇಂಟೆಲೆಕ್ಚುವಲ್ ರಾಬ್ರಿ. ಇದು ಜಾಸ್ತಿ ಜನ ಮಾಡ್ತಿರ್ತಾರೆ ಇವಾಗ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಇದೆ, 39ನೇ ಕ್ವಶನ್ಗೆ ಏನಿದೆ ಅಂತಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ವಾರ್ಸ್ ಗೆಟ್ ನಾರ್ಮಲೈಸ್ಡ್ ಇನ್ ಡೆಮೋಕ್ರಸಿಸ್ ಬಾಯ್ ಅಂತ ಕೊಟ್ಟಿದ್ದಾನೆ. ಸೊ 40ನೇ ಕ್ವಶನ್ಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡಿವ್ಯಾಲ್ಯೂಯಿಂಗ್ ದ ಪೇನ್ ಆಫ್ ಅದರ್ಸ್ ಇನ್ ದ ನೇಮ್ ಆಫ್ ರೇಸ್, ರಿಲಿಜಿಯನ್, ಕ್ಯಾಸ್ಟ್, ಕ್ರೀಡ್. ಓಕೆ, ವಾರ್ಸ್ ಏನಿದಾವಲ್ಲ ಅವು ನಾರ್ಮಲೈಸ್ ಆಗ್ತಿದ್ದಾವೆ. ಓಕೆ, ಇನ್ನಿದ್ರೇನೋ ಡೆಮೋಕ್ರಸಿ ಒಳಗೆ. ಯಾಕೆ ಅಂತಂದರೆ ಪೇನ್ ಇದೆಯಲ್ಲ ಅದು ಡಿವ್ಯಾಲ್ಯೂ ಮಾಡ್ತಿದ್ದಾರೆ. ಅದಕ್ಕೆ ಎದರ ಹೆಸರಲ್ಲಿ ಅಂತಂದರೆ ನೇಮ್ ಆಫ್ ದ ರೇಸ್, ರಿಲಿಜಿಯನ್, ಧರ್ಮದ ಹೆಸರಲ್ಲಿ, ಮತ್ತು ಇದ್ರೇನೋ ಜಾತಿ ಹೆಸರಲ್ಲಿ, ಸರಿನಾ. ಇದು ಎಲ್ಲ ಹೆಸರಲ್ಲಿ ಇದ್ರೇನೋ ವರ್ಣಭೇದ ನೀತಿ ಇವೆಲ್ಲ ಇದ್ರೇನೋ ಬೇರೆ ಬೇರೆಯವರು. ಇವಾಗ ಇಂಡಿಯಾದಲ್ಲಿ ಆದರೆ ಆ ಧರ್ಮ ಈ ಧರ್ಮ ಅಂತ ಮಾಡ್ತಾರೆ. ಅದು ಆದ ನಂತರ ಅಮೇರಿಕಾದಲ್ಲಿ ಇಲ್ಲ, ಸೌತ್ ಆಫ್ರಿಕಾದಲ್ಲಿ, ಮತ್ತು ಯಾವುದು ಬೇರೆ ಡೆನ್ಮಾರ್ಕಲ್ಲಿ, ಈ ರೀತಿ ಏನೋ ದೇಶಗಳಲ್ಲಿ ಯಾವ ರೀತಿ ಮಾಡ್ತಾರೆ, ವರ್ಣಭೇದ ಮಾಡ್ತಾರೆ, ಸರಿನಾ.
ಸೊ ಆ ರೀತಿ ಇದ್ರೇನೋ ವಾರ್ನ ಇದ್ರೆ ನಾರ್ಮಲೈಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 40ನೇ ಕ್ವಶನ್ ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ಸೆಂಟೆನ್ಸ್ ಹ್ಯಾಸ್ ಬಿನ್ ಗಿವನ್ ಇನ್ ಅ ಆ್ಯಕ್ಟಿವ್ ಆರ್ ಪ್ಯಾಸಿವ್ ವಾಯ್ಸ್ ಔಟ್ ಆಫ್ ದ 4 ಗಿವನ್ ಆಲ್ಟರ್ನೇಟಿವ್ಸ್ ಸೆಲೆಕ್ಟ್ ಒನ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸ್ ದ ಸೇಮ್ ಸೆಂಟೆನ್ಸ್ ಇನ್ ಪ್ಯಾಸಿವ್ ಆರ್ ಆ್ಯಕ್ಟಿವ್ ವಾಯ್ಸ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಏನು ಹೇಳಿದ್ದಾನೆ ಅಂತಂದರೆ ಆ್ಯಕ್ಟಿವ್ ಇಲ್ಲ ಪ್ಯಾಸಿವ್ ವಾಯ್ಸ್ ನಾನು ಕೊಟ್ಟಿದ್ದೀನಪ್ಪ, ನೀನಿದ್ರೇನು ನಾನು ಆ್ಯಕ್ಟಿವ್ ಕೊಟ್ಟರೆ ನೀನು ಪ್ಯಾಸಿವ್ ಮಾಡು, ನಾನು ಪ್ಯಾಸಿವ್ ಕೊಟ್ಟರೆ ನೀನು ಆ್ಯಕ್ಟಿವ್ ಮಾಡು ಅಂತ ಹೇಳಿದ್ದಾರೆ. ಸರಿನಾ? ಸೊ ಏನಿದೆ ಕ್ವಶನ್ ಅಂತಂದರೆ ಫಸ್ಟ್ ಕ್ವಶನ್ ಮೀನ್ಸ್ ಏನೋ 41th ಕ್ವಶನ್, ದ ಆರ್ಗನೈಸರ್ಸ್ ಆಫ್ ದ ಕಾನ್ಫರೆನ್ಸ್ ವಿಲ್ ಗಿವ್ ಯು ದ ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್ ಟುವರ್ಡ್ಸ್ ದ ಎಂಡ್ ಆಫ್ ದ ಕಾನ್ಫರೆನ್ಸ್. ಸರಿನಾ? ಇಲ್ಲಿ ಏನಿದೆ ಬಂದಿದೆ ನಿಮಗೆ ವಿಲ್ ಅಂತ ಬಂದಿದೆ, ಯಾವುದು ಹೆಲ್ಪಿಂಗ್ ವರ್ಬ್. ಸರಿನಾ? ಸೊ ವಿಲ್ ಅಂತ ಬಂದಿದೆ. ಸೊ ವಿಲ್ ಅಂತ ಬಂದಿದ್ರೆ ಸೊ ನಾರ್ಮಲಾಗಿ ಏನು ಬಂತ ಬರಬೇಕು, ವಿಲ್ ಬಿ ಅಂತಲೇ ಬರಬೇಕು. ಸೊ ವಿಲ್ ಬಿ ಅಂತಿದೆ. ಸೊ ಓಕೆ, ನೆಕ್ಸ್ಟ್ ನೋಡೋಣ. ಆರ್ ಅಂತ ಇದೆ. ಸೊ ಆರ್ ಅಂತ ಬರೋದೇ ಇಲ್ವಲ್ಲ, ಸೊ ಡೈರೆಕ್ಟ್ ಎಲಿಮಿನೇಟ್ ಆಗುತ್ತೆ. ಇದೂ ಬರೋದಿಲ್ಲ. ಸರಿನಾ? ಯಾಕಂದರೆ ಅದು ಫ್ಯೂಚರಲ್ಲಿದೆ, ಫ್ಯೂಚರ್ ಟೆನ್ಸಲ್ಲಿರೋದು. ಇದು ಯಾವುದು ಪ್ರೆಸೆಂಟು ಮತ್ತು ಪಾಸ್ಟಲ್ಲಿ ಹೇಳ್ತಿದ್ದಾರೆ. ಸೊ ಇದು ಕೂಡ ಆಗೋದಿಲ್ಲ. ಇದು ಹ್ಯಾವ್ ಇದೆ. ಸೊ ಇದು ಕೂಡ ಬರೋದಿಲ್ಲ. ಸೊ ಡೈರೆಕ್ಟ್ ಎಲಿಮಿನೇಟ್ ಆಗುತ್ತೆ. ಸೊ ವಿಲ್ ಅಂತ ಇದ್ದರೆ ನಾವು ನಾರ್ಮಲಾಗಿ ಅದನ್ನು ನೋಡಿ ಕೂಡ ಹಾಕ್ಬೋದು. ಎಲ್ಲ ವಿಲ್ ಬಿ ಅಂತ ಕೊಟ್ಟಿದ್ರೆ ನೆಕ್ಸ್ಟ್ ಇದ್ರೇನೋ ಫರ್ದರ್ ನೋಡ್ತಿದ್ವಿ. ಸರಿನಾ? ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ವಿಲ್ ಯು ಬಿ ಗಿವನ್ ಅ ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್ ಬೈ ದ ಆರ್ಗನೈಸರ್ಸ್ ಆಫ್ ದ ಕಾನ್ಫರೆನ್ಸ್ ಟುವರ್ಡ್ಸ್ ಎಂಡ್ ಆಫ್ ದ ಕಾನ್ಫರೆನ್ಸ್. ಇದು ಸರಿಯಾದ ಉತ್ತರ. ಸರಿನಾ? 41ನೇ ಕ್ವಶನ್ಗೆ ಏನು ಉತ್ತರ ಅಂತಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗೋವಿಂದ್ ರಾಜು ಹ್ಯಾಸ್ ಥಾಟ್ ಗ್ರಾಮರ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ. ಗೋವಿಂದ್ ರಾಜು ಹ್ಯಾಸ್ ಥಾಟ್ ಗ್ರಾಮರ್ ಫಾರ್ ದ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹ್ಯಾಸ್ ಇದೆ. ಸೊ ಹ್ಯಾಸ್ ಬಿನ್ ಅಂತ ಬರುತ್ತೆ. ಸೊ ಹ್ಯಾಸ್ ಬಿನ್ ಅಂತ ಇದೆ. ಸೊ ಹ್ಯಾವ್ ಬಿನ್ ಅಂತ ಇದೆ. ಸೊ ಹ್ಯಾವ್ ಬಿನ್ ಅನ್ನೋದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಹ್ಯಾಡ್ ಬಿನ್ ಅಂತ ಇದೆ, ಇದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಹ್ಯಾಸ್ ಬಿನ್ ಮುಂದೆ ಗುಡ್ ಅಂತ ಬಂದಿಲ್ಲ. ಓಕೆನಾ? ಇಲ್ಲಿ ಥಾಟ್ ಅಂತ ಇದೆಯಲ್ಲ, ಸೊ ಥಾಟೇ ಬರುತ್ತೆ. ಸೊ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಸರಿನಾ? ಸೊ ಆಪ್ಷನ್ ಎ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. 42ನೇ ಕ್ವಶನ್ಗೆ ಆಪ್ಷನ್ ಎ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಇನ್ಸ್ಟಿಟ್ಯೂಷನ್ ಈಸ್ ಗಿವಿಂಗ್ ಕ್ರೆಡಿಟ್ ಟು ದ ಫೌಂಡರ್ ವಿಚ್ ಈಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಅಂತ ಕೊಟ್ಟಿದ್ದಾನೆ. 43ನೇ ಕ್ವಶನ್. ಸರಿನಾ? ದ ಫೌಂಡರ್ ಈಸ್ ಬೀಯಿಂಗ್ ಅಂತ ಬರುತ್ತಾ? ಅದಾಂದ್ರೆ ನೆಕ್ಸ್ಟ್ ಇದ್ರೇನೋ ಈಸ್ ಬೀಯಿಂಗ್ ಗಿವನ್ ದ ಕ್ರೆಡಿಟ್ ಬೈ ದ ಇನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ. ದ ಫೌಂಡರ್ ಹ್ಯಾಸ್ ಬೀನ್ ಗಿವನ್ ದ ಕ್ರೆಡಿಟ್ ಬೈ ದ ಇನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ. ದ ಇನ್ಸ್ಟಿಟ್ಯೂಷನ್ ಈಸ್ ಗಿವನ್ ದ ಕ್ರೆಡಿಟ್. ಸೊ ಇದು ಬರೋದೇ ಇಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದ ಫೌಂಡರ್ ಆಫ್ ದ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಕ್ರೆಡಿಟ್ ಟು ದ ಇನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಎರಡು ಆಪ್ಷನ್ ಬಿ ಇದೆಯಲ್ಲ, ಇದು ಸರಿಯಾದಾಗುತ್ತೆ. ದ ಫೌಂಡರ್ ಹ್ಯಾಸ್ ಬೀನ್ ಗಿವನ್ ದ ಕ್ರೆಡಿಟ್ ಬೈ ದ ಇನ್ಸ್ಟಿಟ್ಯೂಷನ್. ಬಾಯ್ ಅಂತ ಬರಲೇಬೇಕಲ್ಲಿ. ಸರಿನಾ? ಸೊ ಬಾಯ್ ಅಂತ ಬರಲೇಬೇಕು. ಯಾವುದರಿಂದ ಅಂತ ಕೇಳಿದ್ರೆ ಬಾಯ್, ಇದರಿಂದ ಅಂಥೇಳಿ. ಸರಿನಾ? ಸೊ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿದಲ್ಲಿ ಬಾಯ್ ಅಂತ ಕೊಟ್ಟೇ ಇಲ್ಲ ನೋಡಿ. ಸೊ ಅಲ್ಲಿದ್ರೇನೋ ಎಲಿಮಿನೇಟ್ ತೆಗೆದು ಹಾಕೋಕ್ಕಾಗುತ್ತೆ ಈಸಿಯಾಗಿ. ಯಾವುದು 43ನೇ ಕ್ವಶನ್ಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಇದ್ರ 44ನೇ ಕ್ವಶನ್ ಏನಿದೆ ಅಂದರೆ ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸಸ್ ಫಾರ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ರೆಸ್ಪೆಕ್ಟಿವ್ ಆರ್ಡರ್ಸ್ ಟು ಫಾರ್ಮ್ ಆ್ಯಂಟೋನಿಯಮ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಏನಿದೆ ಅಂದರೆ ರೆಗ್ಯುಲರ್ ಅಂತ ಇದೆ. ಈ ವರ್ಡ್ ಇದೆಯಲ್ಲ, ಇದೊಂದೇ ನೋಡಿದ್ರೆ ಸಾಕು. ಇವಾಗ ಇಲ್ಲಿ ರೆಗ್ಯುಲರ್ಗೆ ಅಪೋಸಿಟ್ ವರ್ಡ್ ಯಾವ ಪ್ರಿಫಿಕ್ಸ್ ಹಾಕಿದ್ರೆ ಬರುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ. ರೆಗ್ಯುಲರ್ ಇದ್ದದ್ದು ಏನಂತ ಹೇಳ್ತೀವಿ? ಇನ್ರೆಗ್ಯುಲರ್, ಅನ್ರೆಗ್ಯುಲರ್, ಡಿರೆಗ್ಯುಲರ್ ಅಂತ ಹೇಳ್ತೀವ. ಇರ್ರೆಗ್ಯುಲರ್ ಅಂತ ಹೇಳ್ತೀವಿ ತಾನೆ. ನೀನು ಇರ್ರೆಗ್ಯುಲರಾಗಿ ಬರ್ತಿಲ್ಲ, ನೀನು ರೆಗ್ಯುಲರಾಗಿ ಬರ್ತಿಲ್ಲಪ್ಪ ನಿನ್ನ ಸ್ಕೂಲ್ಗೆ, ನೀನೇನೋ ಇರ್ರೆಗ್ಯುಲರ್ ಸ್ಟೂಡೆಂಟ್ ಇದೆಯಾ ಅಂತ ಹೇಳ್ತಿರ್ತಾರಲ್ವ ಪ್ರಿನ್ಸಿಪಲ್ಸ್. ಸೊ ಅಂತ ಓಕೆನಾ? ಆಯರ್ ಅಂತ ಬಂದಿದೆಯಲ್ಲ, ಸೊ ಇದೆ. ಮತ್ತು ಯಾವುದು ಕಾಮನ್ಗೆ ಲಾಸ್ಟ್ ಅದು ನೋಡಿದ್ರೆ ಹೇಳ್ಬೋದು, ಕಾಮನ್ ಅನ್ಕಾಮನ್. ಸರಿನಾ? ಸೊ ಜನ್ರೇಟ್, ಡಿಜನ್ರೇಟ್. ಸರಿನಾ? ಸೊ ಈಸಿಯಾಗಿರೋ ವರ್ಡ್ಸ್ನ ನೋಡಿಕೊಂಡು ಕೂಡ ಇದ್ರೇನೋ ಆನ್ಸರ್ ಮಾಡ್ಬೋದು. ಇಲ್ಲಾಂದರೆ ರೆಗ್ಯುಲರ್ ಇದು ಒಂದು ನೋಡಿದ್ರೆ ಗೊತ್ತಾಗುತ್ತೆ, ಯಾಕಂದರೆ ಐಯರ್ ಅನ್ನೋದು ಒಂದೇ ಇದೆ. ಸೊ 44ನೇ ಕ್ವಶನ್ಗೆ ಯಾವುದು ಉತ್ತರ ಆಗುತ್ತೆ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 45 to 48 ಇದ್ದಾವೆ. ಏನಿದಾವೆ ಅಂದರೆ ಇಡಿಯಮ್ ಕೊಟ್ಟಿದ್ದಾರೆ. ಇಡಿಯಮ್ ಆರ್ ಫ್ರೇಸ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ದ ಸೆಂಟೆನ್ಸ್. ಯು ಹ್ಯಾವ್ ಟು ಚೂಸ್ ದ ಸೆಂಟೆನ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದ್ಯಾಟ್ ಶೇಡ್ ಆರ್ ಡಾರ್ಕನ್ ದ ಕರೆಕ್ಟ್ ಆನ್ಸರ್ ಇನ್ ಯುವರ್ ಶೀಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಕ್ವಶನ್ ಪೇಪರ್ ಈಸಿ ಇದೆ, ಬಟ್ ಇದು ಜಾಸ್ತಿ ಕೊಟ್ಟಿದ್ದಾನೆ ಅಂತ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಇದೇ ಕ್ವಶನ್ಸ್ ನೋಡಿ ಇಲ್ಲಿ ಬಂತಲ್ಲವ ಇವಾಗ. ಏನಂತ ಇದೆ ಅಂತಂದರೆ ಹಿ ಅಪ್ಲೈಡ್ ಫಾರ್ ಮೆನಿ ಜಾಬ್ಸ್ ಬಿಕಾಸ್ ಇಟ್ ಈಸ್ ನಾಟ್ ಸೇಫ್ ಟು ಪುಟ್ ಆಲ್ ಯುವರ್ ಎಗ್ ಇಂಟು ಒನ್ ಬಾಸ್ಕೆಟ್. ಓಕೆ, ಆಲ್ ಯುವರ್ ಎಲ್ಲ ಎಗ್ನ ಒಂದೇ ಬಾಸ್ಕೆಟಲ್ಲಿ ಹಾಕಿಡೋದು ಒಳ್ಳೆಯದಲ್ಲ, ಸುರಕ್ಷಿತವಲ್ಲ ಅಂತ ಹೇಳ್ತಿದ್ದಾನೆ. ಇದು ನಾರ್ಮಲಾಗಿ ಕೇಳಿರ್ತೀರ ನೀವು. ಏನಾದರೂ ಒಂದು ಮನೆಯಲ್ಲಿ ತರಕಾರಿ ತಂದರೆ ಇಲ್ಲ ಟೊಮೊಟೊ ಯಾವುದಾದ್ರೂ ತಂದಿರ್ತಾರೆ. ಓಕೆನಾ? 1-2 kg ತಂದಿರ್ತಾರೆ, 1-3 kg ತಂದಿರ್ತಾರೆ. ಎಲ್ಲ ಒಂದೇ ಕಡೆ ನೀವು ಇಡೋಕ್ಕೆ ಹೋಗಿದ್ರೆ ಮನೇಲಿ ಹೇಳ್ತಾರೆ ಎಲ್ಲ ಒಂದರಲ್ಲೇ ಇಡಬೇಡಲ್ಲಿ ಹುಚ್ಚಿಕೊಟ್ಟು
ಅದನ್ನು ಏನೋ ಸಪ್ರೇಟಾಗಿ ಒಂದು ಸ್ವಲ್ಪ ಈ ಕಡೆ ಇಡು, ಮತ್ತೊಂದು ಸ್ವಲ್ಪ ಮತ್ತೊಂದು ಕಡೆ ಮತ್ತೊಂದರಲ್ಲಿ ತೆಗೆದಿಡು ಅಂತ ಹೇಳ್ತಾರೆ. ಯಾಕಂತಂದರೆ ಒಂದು ಕೊಳಿತು ಅಂತಂದರೆ ಅದ್ರ ಜೊತೆ ಇದ್ದದ್ದು ಎಲ್ಲ ಕೊಳಿತವೆ. ಸೊ ಅದಕ್ಕೆ ಏನಂತ ಹೇಳ್ತಾರೆ ಅಂತಂದರೆ ಪುಟ್ ಆಲ್ ಯುವರ್ ಎಗ್ಸ್ ಇಂಟು ಒನ್ ಬಾಸ್ಕೆಟ್ ಅಂದ್ರೇನು ಡು ನಾಟ್ ಪುಟ್, ಅದೇನೋ ಸೇಫ್ ಅಲ್ಲ ಒಂದರೊಳಗೆ ಇಡೋದು ಅಂತ ಅಂದಂಗೆ ಅದರ ಅರ್ಥ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ he applied for many jobs because he thought that he was passionate about all the jobs he applied for. So ಇದು ಆಗೋದಿಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ he applied for many jobs because he had enough money to spend. ಸೊ ಅವನ ಮೇಲೆ ಎನಫ್ ಮನಿ ಇತ್ತಂದರೆ ಅವ್ನು ಏನು ಬೇಕಾದ್ ಮಾಡಲಿಲ್ಲ. ಸೊ ಇದು ಆಗೋದಿಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ he did not want to lose any jobs as he was good at multitasking ಅಂತ ಕೊಟ್ಟಿದ್ದಾರೆ. ಮೂರನೇದು ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತ he applied for many jobs because he knew that depending for success on any one person or plan is not good. ಸೊ ಒಂದರೊಳಗೆ ಹಾಕಿಟ್ಟು ನಾವು ಟೊಮೊಟೊ ಇಲ್ಲಾಂದ್ರೆ ಯಾವುದಾದ್ರೂ ಎಗ್ ಇದ್ರೆ ನಾವು ಒಂದರೊಳಗೆ ಹಾಕಿಟ್ರೆ ಅದು ಸೇಫ್ ಅಲ್ಲ. ಹಾಗೆ ಒಂದೇ ಜಾಬ್ಗಿದ್ರೇನು ನಾನು ಪ್ರಯತ್ನ ಪಡ್ತೀನಿ ಅಂದರೆ ಅದು ಕೂಡ ಸೇಫ್ ಅಲ್ಲ. ಯಾಕಂದರೆ ಅಲ್ಲಿ ಏನಾದರೂ ನನಗೆ ಮಿಸ್ ಆಯಿತು ಅಂತಂದರೆ ಮತ್ತೊಂದು ನಾನು ಇಟ್ಕೊಂಡಿರಬೇಕು, ಪ್ಲ್ಯಾನ್ ಬಿ ಇರಲೇಬೇಕು ಅಂತ ಅವನಿದ್ದಾನೆ. ಸೊ ಅದಕ್ಕೆ ಅವ್ನು ಮತ್ತೊಂದು ಕೂಡ ಇದ್ರೇನು ಅಪ್ಲೈ ಮಾಡಿದ್ದ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4. ನಾರ್ಮಲ್ ಆಗಿದ್ರೇನೋ ಯಾರಾದರೂ ಪಾಸ್ ಆದವ್ರು ಹೇಳ್ತಿರ್ತಾರೆ, ನಾನು ಇದ್ರೇನೋ ಆ ಎಕ್ಸಾಮ್ಗೆ ಓದಿದ್ದೆ ಬಟ್ ಅದು ಆಗಲಿಲ್ಲ, ಸೊ ಇದ್ರೇನೋ ಇದು ಆಯಿತು ಅಂತ. ಸರಿನಾ. ಸೊ ಅವರು ಒಂದ್ರ ಮೇಲೆ ಕುಂತಿರಲ್ಲ. ಇವಾಗ IAS ಓದ್ತಿರ್ತಾರೆ. IAS ಇದ್ರೆ ಎಷ್ಟು ಒಂದು ವರ್ಷಕ್ಕೆ 1000 ಪೋಸ್ಟ್ ಇದ್ರೆ ಅಷ್ಟೇ ಕರೆದಿರ್ತಾನೆ ಅವನು. ಬಟ್ ಉಳಿದವ್ರು ಎಷ್ಟು ಲಕ್ಷಾಂತರ ಜನ ಓದ್ತಾನೆ ಇರ್ತಾರೆ. ಸರಿನಾ. ಅವ್ರದ್ದು ಪ್ಲ್ಯಾನ್ ಬಿ ಇರುತ್ತಾ ಇರಲ್ವಾ ಅಂತ ಕೇಳಿದ್ರೆ ಅವ್ರ ಪ್ಲ್ಯಾನ್ ಬಿ ಯಾವಾಗಲೂ ಇರುತ್ತೆ ಅವ್ರ ಹತ್ರ. ಸೊ ಅವ್ರ ಹತ್ರ ಪ್ಲ್ಯಾನ್ ಬಿ ಇರೋದಕ್ಕೆ ಅವ್ರು ಇದ್ರೇನೋ ಅಷ್ಟು ದೊಡ್ಡ ಹಿಡಿದಿರ್ತಾರೆ. ಸರಿನಾ. ಸೊ ಹಾಗೆ ಯಾವುದೇ ಆಗಿರಲಿ ಪ್ಲ್ಯಾನ್ ಒಂದರ ಮೇಲೆ ಕೂತ್ಕೋಬಾರ್ದು. ಸೊ ಇದು ಇಡಿಯಮ್ ಏನಿದೆಯಲ್ಲ ಅವ್ರಿಗಿದ್ರೆ ಎಲ್ಲರಿಗೂ ಇದ್ರೆ ಬೆಸ್ಟ್ ಸೂಟೇಬಲ್, ನನಗೂ ಬೆಸ್ಟ್ ಸೂಟೇಬಲ್, ನಿಮಗೂ ಬೆಸ್ಟ್ ಸೂಟೇಬಲ್. ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದ ಯಂಗ್ ಬಾಯ್ ವಾಸ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಇನ್ ಹೀಸ್ ಮೌತ್. ಓಕೆ, ಇದು ಇಂಥ ಈಸಿ ಕ್ವಶನ್. ಹುಟ್ಟತಾನೆ ಇದ್ರೇನೋ ಬಂಗಾರ ಚಮಚ ಇದ್ರೆ ಬಾಯಿಯೊಳಗೆ ಇಟ್ಕೊಂಡ್ಬಂದಾನ, ಬೆಳ್ಳಿ ಚಮಚ ಬಾಯಿಯೊಳಗೆ ಇಟ್ಕೊಂಡ್ಬಂದಾನ, ಅವನಿಗೇನು ಕಡಿಮೆ ಅದು ಬಿಡು ಅಂತೀವಿ ಗೊತ್ತಾ. ಹುಟ್ಟತಾನೆ ಬಂಗಾರ ಚಮಚ ಬೆಳ್ಳಿ ಚಮಚ ಅವ್ನು ಬಾಯಲ್ಲಿ ಇಟ್ಟಿದ್ದ ಅಂತಂದರೆ ಅದ್ರ ಅರ್ಥ ಏನು? ಅವ್ನು ಬೇಡ್ಕೋತಾ ಇದ್ದ ಅದನ್ನೇನೋ ತೊಗೊಂಡು ಬಂದು ಒಂದು ಬೆಳ್ಳಿ ಚಮಚ ಇಲ್ಲ ಬಂಗಾರ ಚಮಚ ಅವ್ನ ತಂದೆ ತಾಯಿ ಅವ್ನು ಬಾಯಲ್ಲಿ ಇಟ್ಟರ ಅಂತಾನ, ಏನೋ ಅವನಿಗೆ ಊಟ ಮಾಡೋಕ್ಕೆ ಬರ್ತಿರಲಿಲ್ಲ, ಕೈ ಇಲ್ಲ ಅಂತಾನ. ಸೊ ಹಾಗಾಗಲ್ಲ, ಅವನು ಶ್ರೀಮಂತ ಇರ್ತಾನೆ. ಸರಿನಾ. ಹುಡ್ತಾನೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಿದ್ದ, ಬೆಳ್ಳಿ ತಟ್ಟೆಯಲ್ಲಿ ಏನು ಬೆಳ್ಳಿ ಸ್ಪೂನ್ ಇದ್ರೆ ಬಾಯಲ್ಲಿ ಇಟ್ಕೊಂಡ್ಬಂದಿದ್ದಾನೆ ಅಂದ್ರೆ ಅರ್ಥ ಬಾರ್ನ್ ಇನ್ ವೆಲ್ತ್ ಆ್ಯಂಡ್ ಲಕ್ಸುರಿ. ಓಕೆನಾ. ಲಕ್ಸುರಿ ಅಂತಂದರೆ ಶ್ರೀಮಂತ ಅದರ ಅರ್ಥ. ಸೊ ಮಿಸರಿ ಅಂತ ಆಗೋದಿಲ್ಲ, ಪವರ್ಟಿ ಅಂತ ಇದ್ರೇನೋ ಎಕ್ಸಾಕ್ಟ್ ಡೆಡ್ ಅಪೋಸಿಟ್ ಅದರ ಅರ್ಥ. ಸೊ ಹ್ಯಾಪಿ ಫ್ಯಾಮಿಲಿ ಅಂತ ಆಗೋದಿಲ್ಲ. ಹ್ಯಾಪಿ ಫ್ಯಾಮಿಲಿ ಇದ್ದವ್ರು ಎಲ್ಲರೂ ಇದ್ರೇನೋ ಬೆಳ್ಳಿ ಚಮಚ ಬಂಗಾರ ಚಮಚ ಇಟ್ಕೊಂಡು ಬಂದಿರಲ್ಲ. ಖುಷಿನೇ ಬೇರೆ, ದುಡ್ಡೇ ಬೇರೆ. ಸರಿನಾ. ಸೊ ಯಾವುದೇ ಇದು 46ನೇ ಕ್ವಶನ್ಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 47ನೇ ಕ್ವಶನ್. ದ ಜಡ್ಜಸ್ did not pay attention to the argument of the lawyer because they knew that he was playing the devil's advocate. ಓಕೆನಾ. ಏನಂತಂದರೆ ಇವ್ರಿದ್ದಾರೆ ಜಡ್ಜ್ ಇದಾರಲ್ಲ, ಜಡ್ಜ್ ಇದ್ರೇನೋ ಅಟೆನ್ಷನ್ ಕೊಡ್ತಾ ಇಲ್ಲ. ಯಾರು ಮುಂದೆ ವಾದ ಮಾಡ್ತಿದ್ದಾನೆ ಲಾಯರ್, ಅವನಿಗೆ ಇದ್ರಲ್ಲಿ ಏನೋ ಅಟೆನ್ಷನ್ ಕೊಡ್ತಿಲ್ಲ. ಯಾಕಂತಂದರೆ ಅವನು ಸುಮ್ಮನೆ ನಾಮಾವಸ್ಥೆ ಅಂತಾರು ಗೊತ್ತಾ, ಅಂದರೆ ಸುಮ್ಮನೆ ಇದ್ರೆ ಹೆಸರಿಗಷ್ಟೇ ಮಾಡ್ತಿದ್ದಾನೆ. ಅವ್ನು ಮಾಡ್ತಿದ್ದಾನೆ, ಇವ್ನು ಕೇಳಬೇಕು. ಆ ಲೆವೆಲ್ಗಿದ್ರೇನೋ ನಾಮಾವಸ್ಥೆಗಿದ್ರೇನೋ ಮಾಡ್ತಿದ್ದಾನೆ. ಸೊ ಅದನ್ನ ಯಾಕೆ ನಾನು ಕೇಳಿ ಅನ್ನಂಗೆ ಅದರ ಅರ್ಥ. ಓಕೆನಾ. ಸೊ ಅದಕ್ಕಿದೆ. ಸೊ ಅದ್ರ ಮೀನಿಂಗ್ ಇಲ್ಲಿ ಯಾವುದಾಗುತ್ತೆ ಕೆಳಕೊಡೋದು ಅಂತಂದರೆ ದ ಜಡ್ಜಸ್ did not pay the attention to the argument of the lawyer because they knew that he was under spell of the devil. ಸೊ ಇದು ಆಗೋದಿಲ್ಲ. ಸೊ ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದ ಲಾಯರ್ ವಾಸ್ ನಾಟ್ ಆರ್ಗ್ಯೂಯಿಂಗ್ ಪ್ರಾಪರ್ಲಿ. ಅವ್ನು ಸರಿಯಾಗಾದರೂ ಮಾಡಲಿ ತಪ್ಪಾದರೂ ಮಾಡಲಿ ಅವನಿದ್ರೇನೋ ಸುಮ್ಮನೆ ನಾಮಾವಸ್ಥೆ ಮಾಡ್ತಿದ್ದಾನೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದ ಜಡ್ಜಸ್ ಡಿಡ್ ನಾಟ್ ಪೇ ದ attention to the argument of the lawyer because they knew that the lawyer was arguing for the sake of the argument. ಓಕೆ, ಸುಮ್ಮನೆ ಇದ್ರೆ ಮಾಡಬೇಕು ಅಂತ ಮಾಡ್ತಿದ್ದಾನೆ ಅದರ ಅರ್ಥ. ಸೊ ಆಪ್ಷನ್ ಏನಿದೆಯಲ್ಲ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸಾರಿ, ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಷ್ಟನೇ ಕ್ವಶನ್ಗೆ? 47ನೇ ಕ್ವಶನ್ಗೆ. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 48ನೇ ಕ್ವಶನ್. ದ ಫ್ಯಾಮಿಲಿ ಕುಡ್ ಸ್ಟ್ಯಾಂಡ್ ದ ಟಫ್ ಟೈಮ್ಸ್ ಆಫ್ ಇಲ್ ಹೆಲ್ತ್ ಟು ಆಲ್ ಫ್ಯಾಮಿಲಿ ಮೆಂಬರ್ಸ್ ಸಿನ್ಸ್ ದೇ ಹ್ಯಾಡ್ ಸೇವ್ಡ್ ಸಮಥಿಂಗ್ ಫಾರ್ ರೇನಿ ಡೇ. ಓಕೆನಾ. ಸಮಥಿಂಗ್ ಫಾರ್ ರೇನಿ ಡೇ ಅಂತಂದರೆ ಕೆಲವೊಂದಿದ್ರೇನೋ ಅವ್ರದ್ದು ಕಷ್ಟ ಕಾಲದಲ್ಲಿ. ಇವಾಗ ರೇನಿ ಡೇ ಅಂತಂದರೆ ಇದು ಬೆಸ್ಟ್ ಎಕ್ಸಾಂಪಲ್ ಹೇಳಿ ನಮಗೆ. ಇವಾಗ ಇರುವೆಗಳಿರ್ತಲ್ವಾ, ಇರುವೆಗಳು ಮುಂದೆ ಮಳೆಗಾಲ ಬರೋಕ್ಕಿಂತ ಮುಂಚೆನೇ ಭಾಳ ಇದ್ರೇನೋ ಆಹಾರ ಸ್ಟೋರ್ ಮಾಡಿಕೊಂಡು ಇಟ್ಕೋತವೆ ಬಿಕಾಸ್ ಆಫ್ ದ ರೇನಿ ಡೇ. ರೇನಿ ಡೇ ಅಂತಂದರೆ ಕಷ್ಟ ಕಾಲದ ದಿನ. ಯಾಕಂದರೆ ಅವಾಗ ಮಳೆಗಾಲದಲ್ಲಿ ಅವಕ್ಕೆ ಆಹಾರ ಸಿಗಲ್ಲ. ಸೊ ಅದಕ್ಕೆ ಸ್ವಲ್ಪ ಇದ್ರೆ ಗಾಳಿ ಮಾಡ್ಕೊಂಡು ಇಟ್ಕೊಂಡಿರ್ತವೆ, ಕೂಡಿಟ್ಕೊಂಡಿರ್ತವೆ.
ಸೊ ಅದಕ್ಕೆ ಏನಂತೀವಿ ನಾವು ಅಂತಂದರೆ ರೇನಿ ಡೇ, ಸೇವ್ಡ್ ಸಮಥಿಂಗ್ ಫಾರ್ ಅ ರೇನಿ ಡೇ ಅಂತೀವಿ. ಇದು ಆ್ಯಕ್ಚುಲ್ ಆಗಿದ್ರೆ ನಮಗಿದ್ರೇನೋ ಯೂಸ್ಫುಲ್ ಆಗೋದಕ್ಕಿಂತ ಆ್ಯಂಟ್ಸ್ ಅವ್ರದ್ದು ಕಾನ್ಸೆಪ್ಟ್ ತೊಗೊಂಡು ನಮಗೆ ಹೇಳ್ತಾರೆ ಅದನ್ನು, ಸರಿನಾ. ಸೊ ಅದಕ್ಕೆ ಏನಂತಂದರೆ ಕಷ್ಟ ಕಾಲದಲ್ಲಿ ಏನೋ ಬೇಕು, ಅದಕ್ಕೆ ಇವಾಗ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಬೈ ಅಂತ ಹೇಳಿ ದೋಸ್ತ ಅಂತ ಹೇಳ್ತಿದ್ದೀವಿ ಗೊತ್ತಾ, ನಮ್ಮ ಫ್ರೆಂಡ್ಗೆ ಅವ್ರಿಗೆ ಇಲ್ಲ ಫ್ಯಾಮಿಲಿದವ್ರಿಗೆ ಹೇಳ್ತಿರ್ತೀವಲ್ಲ. ಸೊ ಅದೇ ಇದು. ದ ಫ್ಯಾಮಿಲಿ ಕುಡ್ ಗೆಟ್ ಟ್ರೀಟ್ಮೆಂಟ್ ಫಾರ್ ದೇರ್ ಇಲ್ ಹೆಲ್ತ್ ಸಿನ್ಸ್ ದೇ ವೇರ್ ಅ ರಿಚ್ ಫ್ಯಾಮಿಲಿ. ಸೊ ಇದು ಆಗೋದಿಲ್ಲ. ರಿಚ್ ಫ್ಯಾಮಿಲಿ ಇದ್ದರೆ ಅವ್ರು ಯಾಕಿದ್ರೇನೋ ಕಷ್ಟ ಕಾಲಕ್ಕೆ ಇದು ಮಾಡ್ತಿದ್ದಾರೆ. ಅವರು ಶ್ರೀಮಂತ ಫ್ಯಾಮಿಲಿ ಇತ್ತಂದರೆ ಅವರಿಗೆ ಮಳೆಗಾಲ ಬರಲಿ ಬೇಸಿಗೆ ಬರಲಿ ಅವ್ರಿದ್ರೇನೋ ಭೂಕಂಪ ಆಗಲಿ ಅವ್ರ ಹತ್ರ ದುಡ್ಡು ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದ ಫ್ಯಾಮಿಲಿ ಕುಡ್ ಸ್ಟ್ಯಾಂಡ್ ದ ಟಫ್ ಟೈಮ್ಸ್ ಆಫ್ ಇಲ್ ಹೆಲ್ತ್ ಆಫ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಸಿನ್ಸ್ ಇಟ್ ವಾಸ್ ರೇನಿ ಡೇ. ಸೊ ಇದು ಕೂಡ ಅಲ್ಲ, ಇದು ಕನ್ಫ್ಯೂಸ್ ಮಾಡೋಕೆ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಫ್ಯಾಮಿಲಿ ಕುಡ್ ಸಸ್ಟೇನ್. ಓಕೆ, ಈ ಸಸ್ಟೇನ್ ಅನ್ನೋ ವರ್ಡ್ ಇದೆಯಲ್ಲ ಇದು ಬೆಸ್ಟ್, ಯಾಕಂದರೆ ಅಲ್ಲಿ ಬದುಕಬೇಕು ಅವರು ಆ ರೇನಿ ಡೇ ಒಳಗೆ ಇರುವೆಗಳು. ಓಕೆನಾ. ಸೊ ಅದಕ್ಕಿದ್ರೆ ಏನೋ ಕೂಡಿಟ್ಕೋತವೆ. ಸಸ್ಟೇನ್ ಇಟ್ ಸೆಲ್ಫ್ ಸಿನ್ಸ್ ಇಟ್ ಹ್ಯಾಡ್ ಸೇವ್ಡ್ ಸಮ್ ಮನಿ ಫಾರ್ ಟಫ್ ಟೈಮ್ಸ್ ಲೈಕ್ ಹೆಲ್ತ್ ಹಜಾರ್ಡ್. ಓಕೆನಾ. ಸೊ ಹೆಲ್ತ್ ಹಜಾರ್ಡ್ ಏನಾದರೂ ಮನೆಯಲ್ಲಿ ಯಾರಿಗಾದರೂ ಆರಾಮ್ ತಪ್ಪಿದಾಗ ಏನಾದರೂ ಆದಾಗ ಸೊ ಸ್ವಲ್ಪ ದುಡ್ಡು ಬೇಕಾಗುತ್ತೆ. ಸೊ ಸಡನ್ನಾಗಿ ಯಾರಿಗಾದರೂ ಕೇಳಿದ್ರೆ ಇದ್ರೂ ಒಂದು ಪೈಸನೂ ಹುಟ್ಟಲ್ಲ. ಓಕೆನಾ. ಸೊ ನಾನು ದುಡಿದಿದ್ರೆ ಏನೋ ಕೊಡ್ತಾರೆ, ಬಟ್ ನಾನು ದುಡಿಯೋದಿಲ್ಲ ಅಂತ ಒಂದು ಸರಿ ಯಾರಿಗಾದರೂ ಗೊತ್ತಾಯಿತು, ಇನ್ನೂ ಓದ್ತಿದ್ದಾನೆ ಮಾಡ್ತಿದ್ದಾನೆ ಅಂತ ₹1 ಕೊಡೋದಿಲ್ಲ ಯಾರು, ಸರಿನಾ. ಒಂದು ರೀತಿ ಹೆಂಗೆ ನೋಡ್ತಾರೆ ಅಂದರೆ ಭಿಕ್ಷುಕ ಆಗಿದ್ರೆ ಇನ್ನೂ ₹1 ₹2 ಕೊಡ್ತಾರೇನೋ. ಓಕೆನಾ. ಕನಿಕರ ಇರುತ್ತೆ ಭಿಕ್ಷುಕನ ಮೇಲೆ, ಸುಮ್ಮನೆ ಎಂಥವನಾದರೂ ಒಂದು ಸ್ವಲ್ಪ. ಬಟ್ ನಾರ್ಮಲಾಗಿ ನಮಗೆ ಗೊತ್ತಿದ್ದವ್ರು ಇರ್ತಾರಲ್ವ, ಅವ್ರು ಯಾವತ್ತೂ ಕೊಡೋದಿಲ್ಲ ನಿನಗೆ. ಸೊ ಇವನು ಏನು ಮಾಡಿಲ್ಲ, ಸೊ ಈವನ್ ಏನು ನನಗೆ ಹೊಳ್ಳಿ ರಿಟರ್ನ್ ಕೊಡ್ತಾನೆ ಅಂತ ಇದ್ದರೂ ಕೂಡ ನಿನ್ನೆ ಇತ್ತು ನನ್ನ ಹತ್ರ, ಇವತ್ತಿಲ್ಲ ನಿನ್ನಿದ್ರೇನೋ, ನಿನ್ನೆ ಕೇಳಬೇಕಿತ್ತು ತಾನೆ, ಇದೇ ಮಾತು ಬರುತ್ತೆ. ನೀವು ನಿನ್ನೆ ಕೇಳಿದ್ರು ಇದೇ ಮಾತು ಬರ್ತಿತ್ತು, ಇವತ್ತು ಕೇಳಿದ್ರು ಅದೇ ಮಾತು ಬರ್ತದೆ, ಸರಿನಾ. ಸೊ ಅದಕ್ಕೆ ಟಫ್ ಟೈಮ್ಸ್ಗೆ ಸ್ವಲ್ಪ ಇದ್ರೇನೋ ದುಡ್ಡು ಕೂಡಿಟ್ಕೊಳ್ಳೋದು ಒಳ್ಳೆಯದು. ಸೊ ಅದಕ್ಕೆ ಸ್ವಲ್ಪ ಆಪ್ಷನ್ ಬಿ ಫಸ್ಟ್ ಬಂತಲ್ವ, ಯಾವುದು ಎಲ್ಲ ಎಗ್ಸ್ನ ಒಂದೇ ಇದ್ರೇನೋ ಬಾಸ್ಕೆಟಲ್ಲಿ ಹಾಕಿಡಬಾರ್ದು ಅಂತ. ಸೊ ಆ ರೀತಿ ಇದ್ರೆ ಪ್ಲ್ಯಾನ್ ಬಿನೂ ಇರಬೇಕು ನಮಗೆ, ಸರಿನಾ. ಸೊ ಇದೆಲ್ಲ ಇದ್ರೆ ನಮ್ಮ ಲೈಫಿಗೆ ಬೇಕಾದ ಥರನೇ ಕೊಟ್ಟಿದ್ದಾರೆ ಇವರೆಲ್ಲ ಇಡಿಯಮ್ಸ್ ಇದರಲ್ಲಿ. ಮೇ ಬಿ ಸ್ವಲ್ಪ ಎಮೋಷ್ನಲ್ ಇದ್ರೇನೋ ಕನೆಕ್ಟ್ ಆಗೋರು ಕ್ವಶನ್ ಪೇಪರ್ಗೆ ಕನೆಕ್ಟ್ ಆಗಿರ್ತಾರೆ. ಇದಕ್ಕೆ ಕ್ವಶನ್ ಪೇಪರ್ ಎಕ್ಸಾಮ್ ಬರೆಯೋವಾಗಲೇ ಕೆಲವೊಬ್ರು ಇರ್ತಾರೆ ಕನೆಕ್ಟ್ ಆಗ್ತಾರೆ ಅವರು ಕ್ವಿಕ್ಕಾಗಿ. ಕ್ವಶನ್ ಪೇಪರ್ಗಿದ್ರೇನೋ ಅಂತಂದರೆ ಒಂದು ರೀತಿ ಪಾರ್ಟ್ ಆಫ್ ದ್ಯಾಟ್ ಲೈಫ್ ಮಾಡ್ಕೊಂಡ್ಬಿಡ್ತಾರೆ ಕ್ವಶನ್ ಪೇಪರ್ ಎಕ್ಸಾಮ್ ಹಾಲಲ್ಲಿ. ಸೊ ಆ ರೀತಿ ಇರೋರು ಕನೆಕ್ಟ್ ಮಾಡ್ಕೋತಾರೆ. ಸೊ ಇವೆಲ್ಲ ಇದ್ರೇನೋ ಲೈಫ್ಗೆ ಇದ್ದಾವೆ ಇವು 3 ಕ್ವಶನ್ಸ್ ಕೂಡ. ನೆಕ್ಸ್ಟ್ ಕ್ವಶನ್ ಇದೆ ಅಂದರೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಪ್ಯಾಸೇಜ್ ಹ್ಯಾಸ್ ಬಿನ್ ಗಿವನ್ ವೇರ್ ಸಮ್ ಆಫ್ ದ ವರ್ಡ್ಸ್ ಹ್ಯಾವ್ ಬಿನ್ ಲೆಫ್ಟ್ ಔಟ್ ಇನ್ ದ ಪ್ಯಾಸೇಜ್. Okay, you have to read the passage and try to understand what is about. Then fill in the blanks with the help of the options given below it and shade or darken the appropriate circle in your answer sheet ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಏನು ಕೊಟ್ಟಿದ್ದಾನೆ ಅಂದರೆ ಮ್ಯೂಸಿಕ್ ಈಸ್ ದ ಮೋಸ್ಟ್ ಅಂಡರ್ಸ್ಟುಡ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ಇಟ್ ಹ್ಯಾಸ್ ದ ಡ್ಯಾಶ್ ಟು ಕಾಮ್ ಆ್ಯಂಡ್ ಕ್ಯೂರ್ ಡಿಸೀಸ್ಡ್ ಮೈಂಡ್ ಅಂತ ಕೊಟ್ಟಿದ್ದಾನೆ. ಇಟ್ ಹ್ಯಾಸ್ ಡ್ಯಾಶ್ ಅಂತ ಇದೆ, ಏನೋ ಆಪ್ಷನ್ ಕೊಟ್ಟಿದ್ದಾನೆ. ಏನಂತ ಇದೆ? ಪೊಟೆನ್ಷಿಯಲ್ ಅಂತ ಇದೆ, ನೆಗೆಟಿವಿಟಿ ಅಂತ ಇದೆ, ಗ್ರೇಡ್ ಅಂತ ಇದೆ, ಮೆಂಟಾಲಿಟಿ ಅಂತಿದೆ. ಏನಾಗುತ್ತೆ ಇದರಲ್ಲಿ? ನೆಗೆಟಿವ್ ವರ್ಡ್ಸ್ ತೆಗೆದ್ರೆ ಗೊತ್ತಾಗುತ್ತೆ. ಯಾಕಂದರೆ ಮ್ಯೂಸಿಕ್ ಅನ್ನೋದು ಪಾಸಿಟಿವ್, ಅದು ವರ್ಡ್ ಇದ್ರೆ ಪಾಸಿಟಿವ್ ಆಗಿದೆ. ಸೊ ಇಲ್ಲಿ ನೆಗೆಟಿವ್ ಇದೆ, ಇದು ಹೋಗೋದೇ ಇಲ್ಲ. ಅದು ಗ್ರೇಡ್ ಅಂತ ಇದು ಕೂಡ ನೆಗೆಟಿವ್ ವರ್ಡ್ ಆಗುತ್ತೆ. ಇದು ಹೆಂಗಾಗುತ್ತೆ? ಮೆಂಟಾಲಿಟಿ ಇದು ಆಗೋದಿಲ್ಲ. ಇಲ್ಲಿ ಸೂಟ್ ಆಗೋದಿಲ್ಲ ಅಷ್ಟೇ. ಇದು ನೆಗೆಟಿವ್ ವರ್ಡ್ ಅಲ್ಲ, ಬಟ್ ಇದನ್ನು ಸೂಟ್ ಆಗೋದಿಲ್ಲ. ಇಲ್ಲಿ ಪಾಸಿಟಿವ್ ವರ್ಡ್ ಆಗಿ ಸೂಟ್ ಆಗುತ್ತಿರೋದು ಯಾವುದಂದರೆ ಪೊಟೆನ್ಷಿಯಲ್ ಅನ್ನೋದು, ಸರಿನಾ. ಸೊ ಈಗ ಓದ್ತೀನಿ ಕೇಳಿ ಅದನ್ನು. ಏನಂತಂದರೆ ಮ್ಯೂಸಿಕ್ ಈಸ್ ದ ಮೋಸ್ಟ್ understood language in the world. It has the potential to calm and cure the diseased mind. ಓಕೆನಾ. ಅದಕ್ಕೆ ಒಂದು ಪೊಟೆನ್ಷಿಯಲ್ ಅದೇ. ಓಕೆನಾ. ಪೊಟೆನ್ಷಿಯಲ್ ಏನದೆ ಅಂತ ಅದಕ್ಕೊಂದು ಏನೋ ತಾಕತ್ತದ ಅದಕ್ಕೆ ಮ್ಯೂಸಿಕ್ಗೆ. ಎಂಥವನಿಗಾದರೂ ಕೂಡ ಅದನ್ನು ಕ್ಯೂರ್ ಮತ್ತು ಕಾಮ್ ಮಾಡ್ತದೆ. ಎಂಥ ಸಿಟ್ಟಲ್ಲಿರು ನೀನು ಒಂದು ಯಾವುದಾದ್ರೂ ಒಂದು ಸಾಂಗ್ ಕೇಳು, ಸಾಂಗ್ ಕೇಳೋದಂತೆ ಕೂಲ್ ಆಗಿಬಿಡ್ತೀಯ. ಓಕೆನಾ. ಸೊ ಆ ರೀತಿ ಹೇಳ್ತಿದ್ದಾರೆ. ಸೊ ಅದಕ್ಕೆ ಅಷ್ಟು ತಾಕತ್ತದ ಪೊಟೆನ್ಷಿಯಲ್ ಅದ ಅಂತಂದಂಗೆ ಅದರ ಅರ್ಥ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದ ಅಸ್ಥೆಟಿಕ್ ಎಫೆಕ್ಟ್ ಆಫ್ ಮ್ಯೂಸಿಕ್ ಈಸ್ ಡ್ಯಾಶ್ ಆ್ಯಂಡ್ ಡಿವೈನ್. ಓಕೆ, ಈ ಡಿವೈನ್ಗಿದ್ರೇನೋ ಅದ್ರ ಪಕ್ಕ ಬರೋದಿದ್ರು ವರ್ಡ್ ಹುಡುಕಾಡ್ಬೇಕು ಇವಾಗ. ಡ್ಯಾಶ್ ಆ್ಯಂಡ್ ಡಿವೈನ್. ಡ್ಯಾಶ್ ಆ್ಯಂಡ್ ಡಿವೈನ್ ಅಂದರೆ ಏನು ಬರುತ್ತೆ? ಅಪೀಲಿಂಗ್ ಅಂತ ಇದೆ, ಅದಾನಂತರ ಡಿಸಾಸ್ಟ್ರಸ್ ಅಂತ ಇದೆ, ಯೂಸ್ಲೆಸ್ ಅಂತ ಇದೆ, ಸೊ ಯಾವುದೋ ಫಿಟಲ್ ಅಂತ ಇದೆ. ಓಕೆನಾ. ಯೂಸ್ಲೆಸ್ ಮತ್ತು ಇದು ಎರಡೂ ಬರೋದಿಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅಪೀಲಿಂಗ್, ಸರಿನಾ. ಅಪೀಲಿಂಗ್ ಆ್ಯಂಡ್ ಡಿವೈನ್ ಈ ರೀತಿ ಓದಿದ್ರೆ ಅದ್ರೇನೋ ಅಲ್ಲಿ ಕರೆಕ್ಟ್ ಫಿಲ್ ಆಗುತ್ತೆ ಎಲ್ಲ ಅಂತ ಗೊತ್ತಾಗುತ್ತೆ. 4 ಇದ್ರೇನೋ ಆಪ್ಷನ್ಸ್ ನಾನು ಒಂದು ಸರಿ ಓದಬೇಕು, ಯಾವುದ್ರ ಜೊತೆ ಸೆಂಟೆನ್ಸ್ ಜೊತೆ ಓದಬೇಕು. ಆವಾಗ ಇದಕ್ಕೇನೋ ಎಷ್ಟು 4 ಮಾರ್ಕ್ಸ್ ಇದೆ ಅಲ್ವಾ ಇದಕ್ಕೆ, ಸಾರಿ 3 ಮಾರ್ಕ್ಸ್ ಇದೆ ಅಲ್ಲ. 3 ಮಾರ್ಕ್ಸ್ ಇದ್ರೇನೋ ಕ್ಲಿಯರಾಗಿ ಬರ್ತವೆ, ಕ್ಲಿಯರ್ ಆ್ಯಂಡ್ ಕ್ಲೀನಾಗಿ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಮ್ಯೂಸಿಕ್ ಲವಿಂಗ್ ಪೀಪಲ್ ಟೆಂಡ್ ಟು ಫಾರ್ಗೆಟ್ ದೇರ್ ಪೇನ್ ಫಾಸ್ಟರ್ ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಬಿ ಡ್ಯಾಶ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದ ಪೇನ್ ಆಫ್ ಅದರ್ಸ್. ಅವರು ಮತ್ತೊಬ್ರದ್ದು ಕೂಡ ಇದ್ರೇನೋ ಪೇನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಲೆವೆಲಿಗೆ ಬರ್ತಾರೆ, ಸರಿನಾ. ಯಾರು?
ಮ್ಯೂಸಿಕ್ ಲವರ್ಸ್, ಮ್ಯೂಸಿಕ್ ಕೇಳಿದ್ರೇನೋ ಶಾಂತ ಆಗಿರ್ತಾರಲ್ಲ ಅವರು. ಏನಿದೆ ಕ್ವಶನ್ ಅಂತಂದರೆ ಇಂಡಿಫ್ರೆಂಟ್ ಅಂತಿದೆ. ಇಂಡಿಫ್ರೆಂಟ್ ಆಗಿದ್ರೇನೋ ಬರ್ತಾರ ಅವರು, ವೀಕ್ ಆಗಿದ್ರೇನೋ ಮತ್ತೊಬ್ಬರಿಗೆ ಅರ್ಥ ಆಗ್ಲಿಕ್ಕೆ ಬರ್ತಾರೆ, ವೀಕ್ ಆಗೋದಿಲ್ಲ ಅವರು. ಸೊ ಕೈಂಡಾಗಿ ಬರ್ತಾರೆ ಅವರು. ಸೊ ಅದನ್ನು ಅನ್ಕೈಂಡ್ ಆಗಲ್ಲ. ಸೊ ಇದು ಆಗೋದಿಲ್ಲ. ಸೊ ಸೆನ್ಸಿಬಲ್ ಆಗ್ತಾರೆ ಅವರು. ಓಕೆನಾ, ಸೆನ್ಸಿಬಲ್ ಆಗ್ತಾರೆ. ಸೊ ಸೆನ್ಸಿಬಲಿಂದ ಅವ್ರು ಮತ್ತೊಬ್ಬರದಿದ್ರೇನೋ ಪೇನ್ ಆದರೆ ಅರ್ಥ ಮಾಡ್ಕೋತಾರೆ. ಮ್ಯೂಸಿಕ್ನ ಕೇಳಿ ಸಮಾಧಾನ ಆಗಿರ್ತಾರಲ್ವ. ಸೊ ನನಗೆ ಪೇನ್ ಇದೆ, ನಾನು ಮ್ಯೂಸಿಕ್ ಕೇಳಿದ್ರೆ ಸಮಾಧಾನ ಆಗಿದ್ದೀನಿ, ಸೊ ಹಾಗೆ ಮತ್ತೊಬ್ಬರು ಕೂಡ ಸಮಾಧಾನ ಮಾಡಬೇಕು ಅನ್ನೋ ಕೈಂಡ್ ಮನಸ್ಥಿತಿ. ಓಕೆನಾ, ಸೆನ್ಸಿಬಲ್ ಆಗಿದ್ರೆ ಮನಸ್ಥಿತಿಯಿಂದ ಬರ್ತಾರೆ ಅವರು. ಮತ್ತೊಬ್ಬರಿಗೆ ಕೂಡ ಸಹಾಯ ಮಾಡ್ತಾರೆ, ಮತ್ತೊಬ್ರದ್ದು ಕೇಳ್ತಾರೆ, ಏನಾಗಿದೆ ತಮ್ಮ ನಿನಗೆ, ಏನಾಗಿದೆ ತಂಗಿ ನಿನಗೆ, ಏನಾಗಿದೆ ಅಣ್ಣ ನಿನಗೆ ಅಂತ. ಸರಿನಾ. ಸೊ ಆ ರೀತಿ ಯಾವುದಕ್ಕೆ 51ನೇ ಕ್ವಶನ್ಗೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 52ನೇ ಕ್ವಶನ್ ಇದೆ. 52ನೇ ಕ್ವಶನ್ ಏನಿದೆ ಅಂದರೆ 52 ಮತ್ತು 53 ಒಂದರದೇ ಇದ್ದಾವೆ. ಐಡೆಂಟಿಫೈ ದ ಎರರ್ ದ್ಯಾಟ್ ಈಸ್ ನಂಬರ್ಡ್ 1, 2, 3, 4 ಅಂಡರ್ ದ ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಯಾವುದಿದೆ ಅಂದರೆ ಆ್ಯನ್ ಯುರೋಪಿಯನ್ ಸಿಟಿಜನ್ ಈಸ್ ಯೂಶುವಲಿ ಟಾಲರ್ ದೆನ್ ಆ್ಯನ್ ಏಷ್ಯನ್ ಸಿಟಿಜನ್ ಬಿಕಾಸ್ ಆಫ್ ದ ಜೆನೆಟಿಕ್ ಡಿಫ್ರೆನ್ಸಸ್ ಅಂತ ಕೊಟ್ಟಿದ್ದಾನೆ. ಒಬ್ಬ ಯಾರು ಯುರೋಪಿಯನ್ ವ್ಯಕ್ತಿ ಇದ್ದಾನೆ, ಅವನು ಜನರಲಿ ಅಂದರೆ ನಾರ್ಮಲ್ ಆಗಿ ಅಂದರೆ ಸಾಮಾನ್ಯವಾಗಿ ಯಾರು ಏಷ್ಯಾ ವ್ಯಕ್ತಿಗಿಂತ ಜಾಸ್ತಿ ಎತ್ತರ ಇರ್ತಾನೆ. ಯಾಕಂದರೆ ಅವನ ಯಾವುದು ಜೆನೆಟಿಕ್ ಡಿಫ್ರೆನ್ಸಿಂದ, ನಮ್ಮದು ಅವನದು ಜೆನೆಟಿಕ್ ಡಿಫ್ರೆನ್ಸಿಂದ ಅಂತ. ಓಕೆ, ಆನುವಂಶಿಕತೆಯ ಭಿನ್ನತೆಯಿಂದ ಅಂತ. ಸೊ ಇದರಲ್ಲಿ ಯಾವುದಾಗುತ್ತೆ ಅಂತಂದರೆ ಆ್ಯನ್ ಏಷ್ಯನ್ ಅಂತ ಇದೆ. ಆ್ಯನ್ ಏಷ್ಯನ್ ಸರಿಯಾಗುತ್ತೆ, ಯಾಕಂದರೆ ಸೊ ಯಾವುದು ಆರ್ಟಿಕಲ್ಸಲ್ಲಿ ಸರಿಯಾಗಿ ಹೊಂದುತ್ತೆ. ಸೊ ಇದಾಗುತ್ತಾ? ಸೊ ಇದಾಗೋದಿಲ್ಲ. ಆಫ್ ದ ಜೆನೆಟಿಕ್ ಡಿಫ್ರೆನ್ಸಸ್, ಸೊ ಎಲ್ಲ ಸರಿಯಾಗಿದೆ ಇಲ್ಲಿ. ಸೊ ಇದು ಆಗೋದಿಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಈಸ್ ಯೂಶ್ವಲಿ ಟಾಲರ್ ದೆನ್. ಓಕೆನಾ, ಟಾಲರ್ ಬಂತು ಅಂದರೆ ದೆನ್ ಅಂತಲೇ ಬರಬೇಕು. ಟಾಲೆಸ್ಟ್ ಅಂತ ಬಂತು ಅಂದರೆ ಅದ್ರ ಹಿಂದ್ಗಡೆ ಪದ, ಅದ್ರ ಪೂರ್ವ ಪದ. ಕನ್ನಡದಲ್ಲಿ ಹೇಳ್ತೀವಲ್ಲ ನಾವು ಪೂರ್ವ ಪದ ಉತ್ತರ ಪದ ಅಂತ. ಈ ಟಾಲರ್ ಅಂತ ಬಂತು ಅಂದರೆ ಅದರದ್ದು ಉತ್ತರ ಪದ ದೆನ್ ಅಂತಲೇ ಬರಬೇಕು. THEN ಅಲ್ಲ, THAN. ಸರಿನಾ, ದ್ಯಾನ್ ಅಂತ ಬರಬೇಕು, ದೆನ್ ಅಂತಲ್ಲ. ದೆನ್ ಅಂತಂದರೆ ಅವಾಗ ಅದು ಏನೋ ಹಿಂಗಾಗ್ತದೆ ಅದು. ಓಕೆನಾ, ದ್ಯಾನ್ ಅಂತ ಬರಬೇಕು. ಟಾಲರ್ ಅಂದ ನಂತರ ಅದ್ರ ಉತ್ತರ ಪದ ದ್ಯಾನ್ ಅಂತ ಬರಬೇಕು. ಬಟ್ ಅದೇ ಟ್ಯಾಲೆಸ್ಟ್ ಅಂತ ಇತ್ತು ಅಂತ ಅಂದ್ಕೊಳ್ಳಿ, ಅದ್ರ ಹಿಂದೆ ದ ಅಂತ ಬರುತ್ತದೆ. ಓಕೆನಾ, TH ದ ಅನ್ನೋದು ಯೂನಿಕ್ ಥಿಂಗ್ಸ್ಗೆ ಬರ್ತದಲ್ವಾ. ಸೊ ಅದಕ್ಕೆ ಟಾಲೆಸ್ಟ್ ಅಂತ ಇತ್ತು ಅಂದರೆ ಅದು ದ ಅಂತ ಬರ್ತದೆ. ಇಲ್ಲಿ ಟಾಲೆಸ್ಟ್ ಇಲ್ಲ, ಟಾಲರ್ ಇದೆ, ಮುಂದೆ ದ್ಯಾನ್ ಇದೆ. ಇದು ಕೂಡ ಸರಿಯಾಗುತ್ತೆ. ಸೊ ಸರಿ, ಇದು ಸರಿ, ಇದು ಸರಿ. ಸೊ ಇಲ್ಲೇ ತಪ್ಪಿರ್ಬೇಕಲ್ವಾ, ಏನು ತಪ್ಪಿದೆ ಅಂತ ಹುಡ್ಕಾಡೋಣಲ್ಲ. ಯಾನ್ ಯುರೋಪಿಯನ್ ಸಿಟಿಜನ್ ಅಂತೆ ಸರಿಯಾಗಿದೆಯಾ? ಯುರೋಪಿಯನ್ ಅನ್ನೋದು ಓಕೆನಾ, ಈ ರೀತಿ ಬರ್ತದೆ. ಸೊ ಅನ್ನೋದೇನದೆ ಕಾನ್ಸ್ಟನೆಂಟ್ ಆಗಿ ಬರುತ್ತೆ, ಬಾಯಲ್ಲಿ ಉಚ್ಚಾರ ಹೆಂಗೆ ಬರುತ್ತೆ, ಯುರೋಪಿಯನ್. ಓಕೆನಾ, ಯುರೋಪಿಯನ್. ಓಕೆ, ಈ ರೀತಿ ಬರುತ್ತೆ. ಸೊ ಅದಕ್ಕೆ ಯಾನ್ ಬರೋದಿಲ್ಲ, ಯುರೋಪಿಯನ್ ಅಂತ ಬರುತ್ತೆ, ಯುರೋಪಿಯನ್ ಸಿಟಿಜನ್ ಅಂತ ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ರಾಂಗ್ ಅದೇ ಇದೆ. 52ನೇ ಕ್ವಶನ್ಗೆ ಯಾವುದು ಅಂತಂದರೆ ಆಪ್ಷನ್ ಎ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಲಿಂಗ್ವಿಸ್ಟಿಕ್ಸ್ ಆರ್ ಅ ಬ್ರಾಂಚ್ ಆಫ್ ಹ್ಯೂಮನ್ ಸೈನ್ಸ್ ಆ್ಯಂಡ್ ಇಟ್ ಈಸ್ ಅ ಟಫ್ ಸಬ್ಜೆಕ್ಟ್ ಟು ಲರ್ನ್ ಆ್ಯಂಡ್ ಮಾಸ್ಟರ್. ಓಕೆ, ಲರ್ನ್ ಆ್ಯಂಡ್ ಮಾಸ್ಟರ್, ಇದು ಮಾಸ್ಟರ್ ಇದೆ, ಇದಕ್ಕೆ ಜೈ ಅಂತ ಅಂದರೆ ಇದು ತಪ್ಪಾಗುತ್ತೆ. ಇದು ಅಲ್ಲ, ಯಾವುದು ಅಂದರೆ ಟಫ್ ಸಬ್ಜೆಕ್ಟ್ ಟು ಲರ್ನ್ ದ್ಯಾಟ್ ಸರಿಯಾಗಿದೆ. ನೆಕ್ಸ್ಟ್ ಇದನ್ನು ಹ್ಯೂಮನ್ ಸೈನ್ಸ್ ಆ್ಯಂಡ್ ಇಟ್ ಈಸ್ ಅ ಟಫ್. ಓಕೆನಾ, ಇಟ್ ಈಸ್ ಅ ಟಫ್ ಸರಿಯಾಗಿದೆ. ನೆಕ್ಸ್ಟ್ ಏನಿದೆ ಲಿಂಗ್ವಿಸ್ಟಿಕ್ಸ್ ಆರ್, ಅಲ್ಲಿನೂ ICS ಅಂತ ಇದೆ. ಸೊ ಪ್ಲೂರಲ್ ಬರ್ತಿದೆ, ಅದಕ್ಕಿದ್ರೆ ಆರ್ ಅಂತ ಹಾಕಿದರೆ ಕರೆಕ್ಟ್ ಆಗಿರುತ್ತಾ? ಕರೆಕ್ಟ್ ಆಗಿರಲ್ಲ. ಯಾಕಂದರೆ ಲಿಂಗ್ವಿಸ್ಟಿಕ್ಸ್ ಅಂತ ಇದೆಯಲ್ಲ, ಇದು ಫುಲ್ಲಾಗಿದ್ದು ಒಂದೇ ವರ್ಡ್, ಅದಕ್ಕಿದ್ರೇನೋ ಪ್ಲೂರಲ್ ಫಾರ್ಮ್ ಹಾಕಕ್ಕೆ ಬರೋದಿಲ್ಲ. ಆಲ್ರೆಡಿ ಅದು ಪ್ಲೂರಲ್ ಫಾರ್ಮಲ್ಲಿ ಇದೆ, ಬಟ್ ಅದಕ್ಕೇನೋ ಹೆಲ್ಪಿಂಗ್ ವರ್ಕ್ ಪ್ಲೂರಲ್ ಹಾಕಕ್ಕೆ ಬರೋಲ್ಲ. ಅದಕ್ಕೇನೋ ಸಿಂಗ್ಯುಲರ್ ಫಾರ್ಮಲ್ಲೇ ಹಾಕಬೇಕು. ಸರಿನಾ? ಸೊ ಲಿಂಗ್ವಿಸ್ಟಿಕ್ಸ್ ಈಸ್ ಅದು ಪ್ಲೂರಲಲ್ಲಿಲ್ಲ. ಓಕೆನಾ, ಲಿಂಗ್ವಿಸ್ಟಿಕ್ಸ್ ಅನ್ನೋದು ಪ್ಲೂರಲಲ್ಲ, ಅದು ಮುಂದೆ IES ಅಂತ ನೆಕ್ಸ್ಟ್ ಒಂದು ES ಅಂತ ಬಂದಿದ್ರೆ ಅದು ಪ್ಲೂರಲ್ ಆಗಿರ್ತಿತ್ತೇನೋ, ಬಟ್ ಅದು ಕೂಡ ಆಗೋದಿಲ್ಲ ಆ್ಯಸ್ ಪರ್ ಇದನ್ನು ಇಂಗ್ಲೀಷ್ ಗ್ರಾಮರ್ ಪ್ರಕಾರ. ಇಲ್ಲಿ ಯಾವುದಾಗುತ್ತೆ ಅಂದರೆ ಲಿಂಗ್ವಿಸ್ಟಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಹ್ಯೂಮನ್ ಸೈನ್ಸ್ ಆ್ಯಂಡ್ ಇಟ್ ಈಸ್ ಅ ಟಫ್ ಸಬ್ಜೆಕ್ಟ್ ಟು ಲರ್ನ್ ಆ್ಯಂಡ್ ಮಾಸ್ಟರ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಏನು ಗೊತ್ತಾ, ಇಲ್ಲಿ ನೋಡಿ ಹಾಕ್ಬೋದು, ಇಲ್ಲಿ ಈಸ್ ಅಂತ ಕೊಟ್ಟಿದ್ದಾರೆ. ಈ ಈಸ್ ಅನ್ನೋದು ಎದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಈ ಲಿಂಗ್ವಿಸ್ಟಿಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಇಲ್ಲಿ ಇದು ರೈಟ್ ಆಗ್ತಿತ್ತು ಅಂದರೆ ಇದು ರಾಂಗ್ ಆಗ್ತಿತ್ತು, ಬಟ್ ಇದು ಇದ್ರೇನೋ ರೈಟ್ ಇದೆ. ಸೊ ಅದಕ್ಕೆ ಇದು ರಾಂಗ್ ಆಗುತ್ತೆ. ಸೊ ಆಪ್ಷನ್ ಎ ಇದೆಯಲ್ಲ, ಇದೇನಿದೆಯಲ್ಲ ಒಂದಿದೆಯಲ್ಲ, ಇದು ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 54ನೇ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್ಸ್ ಅಂತ ಕೊಟ್ಟಿದ್ದಾನೆ. ಈ ಪ್ರಿಪೋಸಿಷನ್ಸ್ ಏನಾದರೂ ನೀವು ಹಾಕಲಿಲ್ಲ ಅಂತಂದರೆ ಏನು ಒಂದು ರೀತಿ ಏನೋ ರಿಗ್ರೆಟ್ ಮಾಡ್ಕೋಬೇಕಾಗತ್ತೆ, ಇದು ಹಾಕಿರಲಿಲ್ಲ ಅಂತಂದರೆ. ಯಾಕೆ ಪ್ಲೀಸ್ ಟಾಕ್ ಬರುತ್ತೆ, ಅದು ನಾರ್ಮಲಾಗಿ ನೀವು ಇದ್ರೇನೋ ಇಂಗ್ಲೀಷ್ ಮೂವಿ ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ಇಂಗ್ಲೀಷ್ ಏನೋ ಕ್ಲಾಸ್ ಕೇಳಿರ್ತೀರಾ, ಇಲ್ಲಾಂದರೆ ಇಂಗ್ಲೀಷ್ ಓದಿರ್ತೀರಾ, ಇಲ್ಲಾಂದರೆ 1 to 10th ಆದರೂ ನೀವು ಇಂಗ್ಲೀಷ್ ಓದಿರ್ತೀರಾ. ಸರಿನಾ? ಸೊ ಅದರಲ್ಲಿ ನೀವು ಫ್ಲೋದಲ್ಲಿ ಓದ್ಬಿಡಿ. ನಿಮ್ಗೆ ಅದು ಬರಲಿಲ್ವಾ, ಫ್ಲೋದಲ್ಲಿ ಓದ್ಬಿಡ್ಬೇಕು, ಆನ್ಸರ್ ತಾನೇ ಬರುತ್ತೆ. ಯಾಕಂದ್ರೆ ನಿಮ್ಮ ಬಾಯಿಂದ ನಿಮ್ಗೆ ಯಾವುದೋ 6th ಸೆನ್ಸ್ ಇದೆಯಲ್ಲ, ಅದರಲ್ಲಿದ್ರೇನೋ ಸ್ಟೋರ್ ಆಗಿರುತ್ತೆ ಯಾವುದೋ ಒಂದು, ಅಲ್ಲಿ ಬರುತ್ತೆ. ನಿಮ್ಗೆ ಏನು ಮಾಡಬೇಕಂತ ಅಷ್ಟೇ 6th ಸೆನ್ಸ್ ಹೇಳೋದಿಲ್ಲ, ಇಲ್ಲಿ ಆನ್ಸರ್ ಕೂಡ ತರುತ್ತೆ. ಪ್ಲೀಸ್ ಟಾಕ್ ಟು ದ ಮ್ಯಾನೇಜರ್. ಓಕೆನಾ,
ಟಾಕ್ ಟು ಅಷ್ಟೇನಾ. ಸೊ ಟಾಕ್ ಟು ಆಗುತ್ತೆ. ಸೊ ಟು ಎಲ್ಲಿದೆ? ಆಪ್ಷನ್ ಎದಲ್ಲಿ. ಸೊ ಎರಡರಲ್ಲಿದೆ. ಸೊ ಇಲ್ಲಿದೆ. ಸೊ ಇವಾಗ ನೆಕ್ಸ್ಟ್ ಕನ್ಫ್ಯೂಷನ್ ಆಯಿತು. ಆ್ಯಂಡ್ ಡೋಂಟ್ ಶೌಟ್ ಏನಂತ ಬರುತ್ತೆ? ಶೌಟ್ ಫಾರ್ ಮೀ ಅಂತ ಬರುತ್ತೆ, ಎಟ್ ಮೀ ಅಂತ ಬರುತ್ತೆ. ಫಾರ್ ಮೀ ಅಂತಂದರೆ ಫಾರ್ ಅದ್ರ ಸಲುವಾಗಿ ಅಂತ ನನಗೆ. ಎಟ್ ಮೀ ಅಂತ ನನ್ನ ಮೇಲೆ ಚೀರಾಡಬೇಡ ನೀನು ಅಷ್ಟೇ. ಓಕೆ, ನಿನ್ನ ಮ್ಯಾನೇಜರ್ ಜೊತೆ ಮಾತಾಡಿ ನೀನು ಸೀದಾ, ನನಗೇನೋ ಕೇಳಂಗಿಲ್ಲ ನೀನು ಅಷ್ಟೇ. ಓಕೆ, ಹಿಂಗೆ ಯಾರು TL ಹೇಳ್ತಿರ್ತಾರೆ, ಟೀಮ್ ಲೀಡ್ರ್ ಕಂಪ್ನಿಲಿ ಇರ್ತಾರೆ. ಓಕೆನಾ? ಪ್ಲೀಸ್ ಟಾಕ್ ಟು ದ ಮ್ಯಾನೇಜರ್ ಆ್ಯಂಡ್ ಡೋಂಟ್ ಶೌಟ್ ಆಟ್ ಮೀ. ಯಾಕಂದರೆ ಕೆಳಗೆ ಮೆಂಬರ್ ಇರ್ತಾನೆ, ಮೆಂಬರ್ ಮೇಲೆ ಇದ್ರೇನೋ ಟೀಮ್ ಲೀಡರ್ ಇರ್ತಾನೆ, ಅದ್ರ ಮೇಲೆ ಮ್ಯಾನೇಜರ್ ಇರ್ತಾನೆ. ಮ್ಯಾನೇಜರ್ಗೆ ಏನೋ ಹಾಕ್ಕೊಟ್ಟಿರ್ತಾನೆ ಟೀಮ್ ಲೀಡ್ರ್, ಅದಕ್ಕೆ ಮೆಂಬರ್ ಏನು ಮಾಡ್ತಾನೆ, ಟೀಮ್ ಲೀಡರ್ ಜೊತೆ ಜಗಳ ತೆಗಿತಿರ್ತಾನೆ. ಸೊ ಅದಕ್ಕೆ ಅವ್ನು ಟೀಮ್ ಲೀಡ್ರ್ ಹೇಳ್ತಾನೆ, ಡೋಂಟ್ ಶೌಟ್ ಆಟ್ ಮೀ, ನನ್ನ ಮೇಲೆ ಚೀರಾಡಬೇಡ. ಯಾವುದು ಮ್ಯಾನೇಜರ್ ಹೇಳಿದರೆ ಮ್ಯಾನೇಜರ್ಗೆ ಹೋಗಿ ಮುಚ್ಕೊಂಡು ಕೇಳು. ಓಕೆನಾ? ನಮ್ಮ ಫ್ಲೋ ಒಳಗೆ ಹೇಳೋದಾದರೆ. ಸೊ ಆ ರೀತಿ ಇದು. ಟು ಆದ ನಂತರ ಎಟ್ ಅಂತ ಬರುತ್ತೆ. ಸೊ ನನ್ನ ಹತ್ರ ಅದು ಆದರೆ ಅದು ಎಟ್ಟೆ. ಓಕೆನಾ? ಬಟ್ ಅದ್ರ ಸಲುವಾಗಿ ಅದು ಏನೋ ಮತ್ತೊಂದು ಆಗಿದ್ರೆ ಅಲ್ಲಿ ಫಾರ್ ಅಂತ ಬರ್ತಿತ್ತು. ಅಲ್ಲಿ ಮೀ ಇರಲಾರ್ದೆ ಮತ್ತೊಂದು ಯಾವುದಾದ್ರೂ ಒಂದು ರೀಸನ್ ಇತ್ತು ಅಂದರೆ ಅಲ್ಲಿ ಫಾರ್ ಅಂತ ಬರ್ತಿತ್ತು. ಫಾರ್ ದಟ್ ರೀಸನ್. ಓಕೆನಾ? ಸೊ 54ನೇ ಕ್ವಶನ್ಗೆ ಯಾವುದು ಸರಿಯಾದ ಉತ್ತರ ಅಂದರೆ ಆಪ್ಷನ್ ಬಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ 55 to 58 ಇದ್ದಾವೆ. ಈಚ್ ಕ್ವಶನ್ ಕಂಟೆಂಟ್ಸ್ ಆಫ್ ಪ್ಯಾರಾಗ್ರಾಫ್ ಆಫ್ 6 ಸೆಂಟೆನ್ಸಸ್. ದ ಫಸ್ಟ್ ಆ್ಯಂಡ್ ದ 6th ಸೆಂಟೆನ್ಸ್. ಓಕೆ, ಜಂಬಲ್ಡ್ ಇದ್ದಾವೆ, ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. PQRS ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ನೆಕ್ಸ್ಟ್ ಯಾವುದು, ಫಸ್ಟ್ ಮತ್ತು ಲಾಸ್ಟ್ ಇದು ಅವ್ರು ಕೊಟ್ಟಿರ್ತಾರೆ. ಮಿಡಲ್ ಯಾವ್ದು ಬರುತ್ತೆ ಅಂತ ನೀವು ಇದ್ರೇನು ಹುಡುಕಬೇಕು. ಸರಿನಾ? ಏನು ಬರುತ್ತೆ, ಏನು ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ. ಸೊ PQRS ಅಂತ ಇದೆ, SRQP ಅಂತ ಇದೆ, ಅದಾನಂತರ PRQS ಇದೆ, ಅದಾನಂತರ SQPR ಅಂತ ಇದೆ. ಟೈಮ್ ಇತ್ತಾ ನಿಮಗೆ ಇದನ್ನೆಲ್ಲ ಕ್ವಿಕ್ಕಾಗಿ ಮಾಡ್ಕೊಂಬಂದಿದ್ರೆ ಅಂದರೆ ಏನು ಮಾಡಬೇಕು ಗೊತ್ತಾ? ಏನಿಲ್ಲ, ಇದು PQRS ಮತ್ತು SRQP ಥರ ಓದ್ಕೋತ ಹೋಗಬೇಕು. ಓಕೆನಾ? ಅವಾಗಿದ್ರೆ ಏನೋ ಒಂದು ಮೀನಿಂಗ್ ಬರುತ್ತೆ. ಯಾವುದರಲ್ಲಿ ಒಂದಕ್ಕೆ ಮೀನಿಂಗ್ ಬರುತ್ತಲ್ಲ ಅದನ್ನು ಹಾಕಿಬಿಡಿ ಕ್ವಿಕ್ಕಾಗಿ. ಯಾವುದಕ್ಕೆ ಮೀನಿಂಗ್ ಬರಲ್ಲ, ಮೀನಿಂಗ್ ಬರೋದಿಲ್ಲ ಜಾಸ್ತಿ. ಇವಾಗ ನೋಡಿ PQRS ನಾನು ಒಂದು ಓದ್ತೀನಿ. PQRS ಏನಂತ ಇದೆ, ಫಸ್ಟ್ ಏನಿದೆ, ಚಾರ್ಲ್ಸ್ ಡಿಕನ್ಸ್ ವಾಸ್ ಅ ಫೇಮಸ್ ಇಂಗ್ಲೀಷ್ ನಾವೆಲಿಸ್ಟ್ ಹೂ ವಾಸ್ ಬಾರ್ನ್ ಇನ್ ಇಂಗ್ಲೆಂಡ್ ಇನ್ 1812 ಅಂತ ಇದೆ. ಓಕೆನಾ? ಈಗ ಏನಂತ ಇದೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ PQ ಅಂತ ಕೊಟ್ಟಿದ್ದಾನೆ. PQRS ಅಂತ ಇದೆಯಲ್ಲ. ದ ಪಿಕಾಕ್ ಪೇಪರ್ ವಾಸ್ ಹಿಸ್ ಫಸ್ಟ್ ನೋಟೇಬಲ್ ವರ್ಕ್ ವಿಚ್ ವಾಸ್ ಪಬ್ಲಿಷ್ಡ್ ವೆನ್ ಹಿ ವಾಸ್ 25 years old. ಆಫ್ಟರ್ 3 years he returned to school before becoming journalist. One of his famous works, David Copperfield, was published in 1850. ಓಕೆ, ಇಲ್ಲಿ ಮಿಸ್ ಆಯಿತು ಅಲ್ವಾ? ಫೀಲ್ ಆಗುತ್ತೆ, ಅದು ಮಿಸ್ ಆಗುತ್ತೋ, ಎಲ್ಲೋ ಮಿಸ್ ಹೊಡ್ಲಿಕ್ಕತ್ತದ ಅಂತ ಅನಿಸ್ತದೆ. ಸೊ ಇದು ರಾಂಗ್ ಇದೆ. ಸೊ ನೆಕ್ಸ್ಟ್ ಇದು ಒಂದು ಓದ್ತೀನಿ ನೋಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಆಗಿದೆ ಅಂದರೆ ಫಸ್ಟ್ ಮೇಲೆ ಬಿಟ್ಬಿಡಿ ಅದನ್ನು. ಸೊ ನೆಕ್ಸ್ಟ್ ಲಾಸ್ಟ್ ಒಂದು ಓದ್ಕೋತೀನಿ ನೋಡಿ. ಲಾಸ್ಟ್ ಓದ್ಕೋತೀನಿ. ಲಾಸ್ಟ್ ಏನಿದೆ ಅಂತಂದರೆ ಬರಬೇಕಲ್ವಾ, SQPR ಬರಬೇಕಾ? ಸೊ ಎಸ್ ಓದ್ಕೊಳ್ಳೋಣ ಮೊದಲು. ಡಿಕನ್ಸ್ ಲೆಫ್ಟ್ ಸ್ಕೂಲ್ ಆಟ್ ಏಜ್ ಆಫ್ 12 ಟು ವರ್ಕ್ ಇನ್ ಬೂಟ್ ಬ್ಲ್ಯಾಕಿಂಗ್ ಫ್ಯಾಕ್ಟ್ರಿ. ಓಕೆ, ಏನಾಗುತ್ತೆ ಅಂತಂದರೆ ಫಸ್ಟ್ ಅವನು ಹುಟ್ಟಿರ್ತಾನೆ ಎಷ್ಟು, 1812. ಸೊ ಅವಾಗ ಏನೋ ಒಂದು ಚೈಲ್ಡ್ಹುಡ್ದು ಬರಬೇಕು. ಸೊ ಚೈಲ್ಡ್ಹುಡ್ದು ಬಂತ. ಸೊ ಇದು ಸರಿಯಾಗಿದೆ. ಎಸ್ ಆದ ನಂತರ ಏನಿದೆ, ಕ್ಯೂ ಅಂತ ಇದೆ. ಓಕೆ, ಕ್ಯೂದು ಓದೋಣ. ಆಫ್ಟರ್ 3 years he returned to school before becoming journalist. ಓಕೆ, ಸೊ ಇದು ಇದ್ರೇನೋ ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ಅನ್ನಿಸ್ತಿದೆ ಅಲ್ವಾ? ಸೊ ಇದು ಕೂಡ ಇದ್ರೆ ಕರೆಕ್ಟಾಗಿದೆ. ನೆಕ್ಸ್ಟ್ ಏನಿದೆ, SQ ಆದ ನಂತರ PR ಅಂತ ಇದೆ. ಸೊ The Peacock Paper was his first notable work which was published when he was 25 years old. His successful ಏನಂತಿದೆ, one of his famous works, David Copperfield, was published in 1850 ಅನ್ನೋದು ಲಾಸ್ಟ್ ಡೆಡ್ ಎಂಡಲ್ಲಿ ಬರುತ್ತೆ. ಇದು ಫುಲ್ ಇದ್ರೇನೋ ನಾರ್ಮಲಾಗಿ ನೀವು ಸ್ವಲ್ಪ ಟೈಮ್ ತೊಗೊಂಡಿದ್ದಕ್ಕೆ ಮಾಡಿದ್ರೆ ಕ್ಲೀನಾಗಿ ಆನ್ಸರ್ ಬರುತ್ತೆ. ಇದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆದರೂ ಕೂಡ ಇದು ಬರೋದಿಲ್ಲ. ಸೊ ಅದಕ್ಕೆ ಅವನು ಆಪ್ಷನ್ ಯಾವ್ದು ಇಟ್ಟಿದ್ದಾನೆ ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಇಟ್ಟಿದ್ದಾನೆ. ಸ್ವಲ್ಪ ಟೈಮ್ ಹೋಗಲಿ ಅಂತಲೇ ಇಟ್ಟಿದ್ದಾನೆ. ಸೊ ಈ ರೀತಿ ಕ್ವಶನ್ಗೆ ಏನು ಮಾಡಬೇಕಂದ್ರೆ, ಮ್ಯಾಕ್ಸಿಮಮ್ ಟಫ್ ಕ್ವಶನ್ಸ್ ಬರುತ್ತಲ್ಲ, ಟಫ್ ಕ್ವಶನ್ಸ್ಗೆ ಫಸ್ಟ್ ಯಾವುದು ಅಂತಂದರೆ ಆಪ್ಷನ್ ಎ ಹೋಗಬೇಕು ಫಸ್ಟ್. ಯಾಕಂದರೆ ಟೈಮ್ ಸೇವ್ ಮಾಡಲಿ ಅಂತಲೂ ಕೂಡ ಇದ್ರೆ ಒಂದು ಸರಿ ಇದ್ರೆ ಕೊಟ್ಟಿರ್ತಾನೆ ಅವನು, ಚೇಂಜಸ್ ಮಾಡಿ ಆಪ್ಷನ್ ಏನು ಇಟ್ಟಿರ್ತಾನೆ ಮ್ಯಾಕ್ಸಿಮಮ್ ಟೈಮ್. ಸರಿನಾ? ಯಾವುದು ಜಾಸ್ತಿ ಗೊತ್ತಿರಲ್ಲ ಅಲ್ವಾ? ಇವಾಗಲಿ ಯಾವುದೋ ಅರೇಂಜಿಂಗ್ ಆರ್ಡ್ರಲ್ಲಿ ಯಾವುದಾದ್ರೂ ಬರೆಯೋದಿರ್ತದೆ, ಇಸ್ವಿಗೆ ಅದು ಯಾವುದಾದ್ರೂ. ಸರಿನಾ? GK ಕ್ವಶನ್ ಪೇಪರಲ್ಲಿ ಅಲ್ಲಿ ಆಪ್ಷನ್ ಏನೇ ಮ್ಯಾಕ್ಸಿಮಮ್ ಇಟ್ಟಿರ್ತಾನೆ, 99% ಆಪ್ಷನ್ ಏನೇ ಇಟ್ಟಿರ್ತಾನೆ. ಅದಾದ ನಂತರ ಈ ಕ್ವಶನ್ ಇದಾವಲ್ಲ, ಈ ಕ್ವಶನಲ್ಲಿ ಹೆಂಗೆ ಇಟ್ಟಿರ್ತಾನೆ ಅಂದರೆ ಆಪ್ಷನ್ ಡಿ ಇಟ್ಟಿರ್ತಾನೆ. ಆಪ್ಷನ್ ಡಿ ಇಲ್ಲಾಂದರೆ ಆಪ್ಷನ್ ಎ ಇಟ್ಟಿರ್ತಾನೆ. B ಮತ್ತು C ಇರೋದಿದ್ರೆ ಮ್ಯಾಕ್ಸಿಮಮ್ ಕಡಿಮೆ, ಒಂದು ಎಷ್ಟು ಅಂದರೆ 5 to 10% ಅಷ್ಟೇ. ಹೇಗೂ ನೀವು ಇದ್ರೇನೋ 4 ಮಾಡಬೇಕು ಅಂತಲೇ ಕುಂತಿರ್ತೀರಲ್ವಾ? ಸೊ ಫಸ್ಟ್ ಇದು ಎ ಮಾಡಿ, ಆಮೇಲೆ ಡಿ ಮಾಡಿ. ಸರಿನಾ? ಸೊ ಇದಕ್ಕೆ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಎಷ್ಟನೇ ಕ್ವಶನ್ಗೆ ಅಂದರೆ 55ನೇ ಕ್ವಶನ್ಗೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಇದು ಕೂಡ ಸೇಮ್ ಇದೆ. ಮೈಕ್ರೋಸ್ಕೋಪ್ಸ್ ಆರ್ ಆ್ಯನ್ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಇನ್ ಹ್ಯೂಮನ್ ಹಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. 56ನೇ ಕ್ವಶನ್ಸ್. ಸೊ ಇದು ಕೂಡ ಇದ್ರೇನೋ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಸೊ ಯಾಕಂದರೆ ಸ್ವಲ್ಪ ಜಾಸ್ತಿ ದೊಡ್ಡದಿದೆ ಇದು. ಯಾವುದಾಗುತ್ತೆ ಅಂತಂದರೆ ನೀವು ಬೇಕಾದರೆ ಒಂದು ಸರಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದನ್ನು.
ಇದಕ್ಕೆ ಆಪ್ಷನ್ ಎ ಆಗುತ್ತೆ. PRSQ ಹಾಕಿದ್ರೆ ಅದ್ರದ್ದು ಏನೋ ಕರೆಕ್ಟಾಗಿ ಜಂಬಲ್ಡ್ ಇದ್ದದ್ದು ನೀಟಾಗಿ ಬರುತ್ತೆ, ಇನ್ ಸೀಕ್ವೆನ್ಸಲ್ಲಿ ಬರುತ್ತೆ. ಯಾವುದು PRSQ, ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ಇದು ಕೂಡ ಸೇಮ್ ಇದೆ. 57ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ QPSR ಅಂತ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇದನ್ನು ಕೂಡ ನೀವು ಪಾಸ್ ಮಾಡ್ಕೊಂಡು ಒಂದು ಸರಿ ನೋಡ್ಕೊಳ್ಳಿ ಬೇಕಾದರೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಇದು ಕೂಡ ಸೇಮ್ ಇದೆ ನೋಡಿ. ಇದು ಕೂಡ ಜಂಬಲ್ಡ್ ಇದ್ರೇನೋ ಸೆಂಟೆನ್ಸೇ ಇದೆ. 58ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಆಗುತ್ತೆ, QSRP. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ತಾನೇ ಆವಾಗಲೇ, ಯಾವುದು ಅಂತಂದರೆ ಜಸ್ಟ್ ಹೇಳಿದೆ ಡಿ ಇರುತ್ತೆ, ಇಲ್ಲಾಂದರೆ ಎ ಜಾಸ್ತಿ ಇರುತ್ತೆ ಅಂತ. ಓಕೆನಾ, ಡಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಕ್ವಶನ್ ಯಾವುದಿದ್ದಾವೆ ಅಂತಂದರೆ ಇಲ್ಲಿ ಎ ಇದೆ ಆಪ್ಷನ್, ಸೊ ರೈಟ್. ಇದು ಎ ಇದೆ, ಇದು ರೈಟ್. ಸೊ ನೆಕ್ಸ್ಟ್ ಎಲ್ಲಿದೆ ಅಂತಂದರೆ ಇದೊಂದು ಸಿ ಕೊಟ್ಟಿದ್ದಾನೆ. ಸೊ ಇದೇ ಆ 5% ಈ ಥರ ಬರ್ತವೆ. ಬಟ್ ನಮ್ದು ಏನಾಗುತ್ತೆ, ನಮ್ದು ಹೇಗೂ ಇದ್ರೆ ಫಸ್ಟ್ ಎ ಮತ್ತು ಡಿ ಇದ್ದರೆ 90% ಚಾನ್ಸಸ್ ಇರುತ್ತಲ್ಲ. ಸೊ ನಮ್ಗೆ ಟೈಮ್ ಉಳಿಸಬೇಕಂತಂದರೆ ಫಸ್ಟ್ ಎ ಇಲ್ಲಾಂದರೆ ಆಮೇಲೆ ಡಿ ಇದ್ರೇ ಹೋಗಲೇಬೇಕು, ಸರಿನಾ. ಆಮೇಲೆ ಅವು ಎರಡು ಇದ್ರೇನೋ ನಮ್ಮ ಕರ್ಮ ಇರುತ್ತೆ, ಯಾಕಂದರೆ ನಮ್ಮ ಟೈಮಲ್ಲಿ ಸ್ವಲ್ಪ ನಮ್ಮ ಕೈ ಹಿಡಿತಾ ಇರಲಿಲ್ಲ. ಸೊ ಅವಾಗಿದ್ರೇನೋ ನೆಕ್ಸ್ಟ್ ಹೋಗಲೇಬೇಕಾಗುತ್ತೆ, ನೆಕ್ಸ್ಟ್ ಆಪ್ಷನ್ಗೆ ನಾವು ಮೂವ್ ಆಗಬೇಕಾಗುತ್ತೆ. ಸೊ ಅವಾಗ ನೋಡ್ಕೊಳ್ಳೋದಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ಎಷ್ಟನೇ ಕ್ವಶನ್, 59th ಕ್ವಶನ್ ಏನಿದೆ ಅಂದರೆ ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್. ಓಕೆನಾ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕೇಳಿದ್ದಾನೆ, ಒಂದು ಸೆಂಟೆನ್ಸ್ ಹೇಳಿದ್ದಾನೆ, ಅದ್ರದ್ದು ಏನೋ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕೇಳಿದ್ದಾನೆ. ಏನಂತ, ದ ಸ್ಟಡಿ ಆಫ್ ರಿಲಿಜನ್ ಈಸ್ ಕಾಲ್ಡ್. ಓಕೆನಾ, ಒಂದು ಧರ್ಮದ ಬಗ್ಗೆ ಅಧ್ಯಯನ ಮಾಡೋದನ್ನ ಏನಂತೀವಿ, ದೇವ್ರ ಬಗ್ಗೆ ಅಧ್ಯಯನ ಮಾಡೋದನ್ನ ಏನಂತೀವಿ, ದೇವ್ರನ್ನ ನಂಬೋನ್ನ ಏನಂತೀವಿ. ಒಂದು ರೂಟ್ ವರ್ಡ್ ಬರುತ್ತೆ ಇಲ್ಲಿ. ರೂಟ್ ವರ್ಡ್ ಯಾವುದು ಗೊತ್ತಾ, THEO, ಥಿಯೋ ಅಂತಂದು. ಥಿಯೋ ಅಂತಂದ್ರೆ ಬಂತಂದ್ರೆ ದೇವರು, ಧರ್ಮ, ದೇವ್ರನ್ನ ನಂಬೋನು, ದೇವ್ರನ್ನ ನಂಬದೇ ಇರೋನು, ವಾಟೆವರ್ ಥಿಯೋ ಅಂತ ಬಂತು ಅಂದರೆ ಅಲ್ಲಿ ಏನಾದರೂ ದೇವರು ಧರ್ಮ ಅಂತ ಏನಾದರೂ ಇತ್ತಾ, ಕಣ್ಣು ಮುಚ್ಕೊಂಡು ಹಾಕಬೇಕಷ್ಟೇ. ಯಾಕಂದರೆ ಆ ರೂಟ್ ವರ್ಡೇ ಆಗಿದೆ ಅದು, ಸರಿನಾ. ಸೊ ರೂಟ್ ವರ್ಡ್ ಏನಂದರೆ ಥಿಯೋ ಅಂತಂದರೆ ದೇವರು ಅಂದಂಗೆ, ದೇವರು ಧರ್ಮ ಅಂದಂಗೆ. ಸೊ ಧರ್ಮದಲ್ಲೇ ದೇವರು ಬರ್ತಾರೆ ತಾನೆ. ಸೊ ಯಾವುದಾಗುತ್ತೆ, ಅಸ್ಟ್ರಾಲಜಿ ಆಗುತ್ತಾ. ಏನು ಕತೆ ಹೇಳೋನು ಅವನು, ಹೇಳ್ತಾರಲ್ಲ ಇವಾಗ ಪ್ರಾರಬ್ಧವೇ ನಿಂದ ಇದು ಆಯಿತು ಅಂತ. ಓಕೆನಾ, ಸೊ ಅದು ಅಸ್ಟ್ರಾಲಜಿ ಆಗೋದಿಲ್ಲ. ಸ್ಟಡಿ ಆಫ್ ರಿಲಿಜನ್ ಅಸ್ಟ್ರಾಲಜಿ ಅಲ್ಲ ಅದು. ಓಕೆನಾ. ಸೊ ನೆಕ್ಸ್ಟ್ ಥಿಯಾಲಜಿ ಇದೆ, ಇದು ಥಿಯಾಲಜಿನೇ ಕರೆಕ್ಟ್ ಆಗುತ್ತೆ. ಓಕೆ, ಇದು ಅಸ್ಟ್ರಾನಮಿ ನಿಮ್ಗೆ ಗೊತ್ತಿರುತ್ತೆ, ಅದು ಅಂದರೆ ಆ್ಯಂಥಾಲಜಿ, ಇದು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್, ಚೂಸ್ ದ ವರ್ಡ್ ವಿಚ್ ಈಸ್ ಸಿನೋನಿಯಮ್ ಆರ್ ನಿಯರೆಸ್ಟ್ ಟು ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಎಷ್ಟನೇ ಕ್ವಶನ್, 60ನೇ ಕ್ವಶನ್. ಸೊ ಏನಿದೆ ಅಂದರೆ ಪಾಸಿಂಗ್ ಡಿಸ್ಪ್ಯಾರಿಂಗ್ ಕಾಮೆಂಟ್ ಆನ್ ಸಮ್ವನ್ಸ್ ವರ್ಕ್ ಈಸ್ ವೆರಿ ಈಸಿ ಅಂತ ಕೊಟ್ಟಿದ್ದಾನೆ. ಓಕೆ, ಏನಂತ ಕೊಟ್ಟಿದ್ದಾನೆ, ಪಾಸಿಂಗ್ ಇದ್ರೇನೋ ಒಬ್ಬರ ಮೇಲೆ ಕಾಮೆಂಟ್ ಮಾಡೋದು ಭಾಳ ಈಸಿ ಅಂತ ಕೊಟ್ಟಿದ್ದಾನೆ. ಅಲ್ಲಿದ್ರೆ ಕರೆಕ್ಟ್ ಯಾವ್ದು ಸೂಟ್ ಆಗುತ್ತೆ ಅದನ್ನು ಆ ವರ್ಡ್ ಬಿಟ್ಟಾಕ್ಬಿಡಿ ನೀವು. ಆ ಸೆಂಟೆನ್ಸ್ ಇದ್ರೇನೋ ಮ್ಯಾಚ್ ಆಗಿದ್ದು ಯಾವುದಿದ್ರೆ ವರ್ಡ್ ಆಗುತ್ತೆ ಅಂತ ಹುಡುಕಾಡ್ಕೊಳ್ಳಿ. ಯಾವುದಂದರೆ ಡೆರೋಗೇಟ್ರಿ, ಅದಂದ್ರೆ ಡಿಮ್ಯಾಂಡಿಂಗ್ ಆಗುತ್ತಾ. ಡಿಮ್ಯಾಂಡಿಂಗ್ ಇದ್ರೆ ಏನೋ ಒಬ್ಬರಿಗೆ ಯಾರಿಗಾದ್ರೂ ನಾವು ಬೈಯೋದು, ಅವ್ರಿಗಿದ್ರೇನೋ ಏನಾದರೂ ಒಂದು ಕಾಮೆಂಟ್ ಮಾಡೋದು ಅವ್ರ ಮೇಲೆ ಇದ್ರೇನೋ ಹಂಗದ ನೋಡು, ನೋಡು ಬರೀ ಓದಾತನ ಅದೈತಿ ಏನೋ ಮಂತಾರೆ ಗೊತ್ತಾ. ಸೊ ಇದನ್ನು ಡಿಮ್ಯಾಂಡಿಂಗ್ ಆಗುತ್ತಾ ಅದಕ್ಕೆ. ಸೊ ಡಿಮ್ಯಾಂಡಿಂಗ್ ಆಗೋದಿಲ್ಲ, ಡುಸಲ್ ಆಗುತ್ತಾ. ಸೊ ಡುಸಲ್ ಡಿಟರ್ಮೈನಿಂಗ್, ಇವನು ಡಿಟರ್ಮೈನು ಮಾಡಿರಲ್ಲ, ಅವ್ನು ನನ್ನ ಮಗನೂ ಇದ್ರೇನೋ ಹೇಳೋನು ಕೂಡ ಡಿಟರ್ಮೈನ್ಡ್ ಇರೋದಿಲ್ಲ. ಸೊ ಇದು ಕೂಡ ಆಗೋದಿಲ್ಲ. ಯಾವುದಾಗುತ್ತೆ ಅಂದರೆ ಡೆರೋಗೇಟ್ರಿ. ಓಕೆನಾ, ಡೆರೋಗೇಟ್ರಿ ಇದೆಯಲ್ಲ, ಈ ಆಪ್ಷನ್ ಎ ಡೆರೋಗೇಟ್ರಿ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ. ಪ್ಯಾಸಿಂಗ್ ಎ ಡೆರೋಗೇಟ್ರಿ ಕಾಮೆಂಟ್ ಆನ್ ಸಮ್ವನ್ಸ್ ವರ್ಕ್ ಈಸ್ ವೆರಿ ಈಸಿ. ಓಕೆನಾ, ಒಂದು ಫಾಲ್ತು ಕಾಮೆಂಟ್ ಇದ್ರೆ ಒಬ್ಬನ ಬಗ್ಗೆ ಮಾಡೋದಿದ್ರೇನೋ ಭಾಳ ಈಸಿ ಅಂತ ಅಂದಂಗೆ ಅದರ ಅರ್ಥ ನಮ್ಮ ಆಡು ಭಾಷೆ ಒಳಗೆ ಹೇಳೋದಾದ್ರೆ. ಸೊ 60ನೇ ಕ್ವಶನ್ಗೆ ಯಾವುದು ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 61ನೇ ಕ್ವಶನ್ಗೆ ಏನಿದೆ ಅಂದರೆ ಇದು ಕೂಡ ಸೇಮ್ ಇದೆ. ಇದರಲ್ಲಿ ಏನು ಕೇಳಿದಾನೆ ಅಂತಂದರೆ ಅಪೋಸಿಟ್ ಮೀನಿಂಗ್ ಕೇಳಿದಾನೆ ನೋಡಿ. ಓಕೆನಾ, ಅಪೋಸಿಟ ಸಿನೋನಿಮ್ ಅದು ಮೊದಲು ನೋಡ್ಕೋಬೇಕು. ಸೊ ಏನಿದೆ ಅಂದರೆ ಪೀಪಲ್ ವಿತ್ ಫೀಬಲ್ ಮೈಂಡ್ಸ್ ಫೇಲ್ ಟು ರಿಯಲೈಸ್ ದೇರ್ ಡ್ರೀಮ್ಸ್ ಅಂತ ಕೊಟ್ಟಿದ್ದಾನೆ. ಫೀಬಲ್ ಅಂತಂದರೆ ಏನು ಗೊತ್ತಾ, ಫೀಬಲ್ ಅಂತಂದರೆ ಏನಾಗುತ್ತೆ, ಇದ್ರ ಯಾವುದು ಸಮಾನಾರ್ಥಕ ಸಿನೋನಿಯಮ್ ಏನಾಗುತ್ತೆ ಅಂದರೆ ವೀಕ್ ಆಗುತ್ತೆ. ಓಕೆನಾ, ವೀಕ್. ಸೊ ವೀಕ್ ಇದೆ ಎಲ್ಲೋಯ್ತು ಗುರು. ಓಕೆ, ವೀಕ್ ಇದೆ, ಇಲ್ಲೂ ವೀಕ್ ಇದೆ ಅಂತ ಹಾಕೋಕ್ಕಾಗುತ್ತಾ, ಯಾಕಂದ್ರೆ ನಾನು ಸಿನೋನಿಮ್ ಹೇಳಿದೆ, ಮೇಲೆಲ್ಲ ಅಪೋಸಿಟ್ ಕೊಟ್ಟಿದ್ದಾನೆ. ಸೊ ಫೀಬಲ್ ಅಂದರೆ ವೀಕ್. ಓಕೆನಾ, ಪೀಪಲ್ ವಿತ್ ವೀಕ್ ಮೈಂಡ್ಸ್ ಫೇಲ್ ಟು ರಿಯಲೈಸ್ ದರ್ ಡ್ರೀಮ್ಸ್. ನೀವು ನಾರ್ಮಲಾಗಿ ಫೀಬಲ್ ಅಂತ ಡ್ಯಾಶ್ ಹಾಕೊಂಡ್ರೆ ನೀವು ಇದ್ರೆ ಫೀಬಲ್, ನಿಮಗೆ ಏನಾದರೂ ಈ ಥರ ಇದ್ರೆ ಫೀಬಲ್ ಈ ಥರ ವರ್ಡ್ ಮೀನಿಂಗ್ ಸಿಗಲಿಲ್ಲ ಅಂದರೆ ಡ್ಯಾಶ್ ಹಾಕ್ಬಿಡಿ ಅದನ್ನು. ಓಕೆನಾ, ಡ್ಯಾಶ್ ಹಾಕ್ಬಿಡಿ, ಆ ಸೆಂಟೆನ್ಸ್ ಮ್ಯಾಚ್ ಮಾಡ್ಕೊಂಬಿಡಿ ಕೆಳಗಡೆ ಇರೋ ವರ್ಡ್ಸ್ನ. ಓಕೆನಾ, ಸೊ ಅಲ್ಲಿ ಏನಿದೆ ವೀಕ್ ಮೈಂಡ್ಸ್ ಟು ಫೇಲ್ ಟು ರಿಯಲೈಸ್ ದರ್ ವರ್ಡ್ಸ್. ಓಕೆ, ಸೊ ನೆಕ್ಸ್ಟ್ ಏನಿದೆ ಬ್ಯೂಟಿಫುಲ್. ಸೊ ಬ್ಯೂಟಿಫುಲ್ ಆಗೋದಿಲ್ಲ, ಅಟ್ರಾಕ್ಟಿವ್ ಆಗೋದಿಲ್ಲ. ಸೊ ಸ್ಟ್ರಾಂಗ್ ಆಗುತ್ತೆ. ವೀಕ್ ಅಪೋಸಿಟ್ ಯಾವುದು ಅಂದರೆ ಸ್ಟ್ರಾಂಗ್. ಪೀಪಲ್ ವಿತ್ ಫೀಬಲ್ ಅಂದರೆ ವೀಕ್ ಮೈಂಡ್ಸ್ ಫೇಲ್ ಟು ರಿಯಲೈಸ್ ದರ್ ಡ್ರೀಮ್ಸ್. ವೀಕ್ ಮೈಂಡ್ಸ್ ಇದ್ದವ್ರು ಇದ್ರೇನೋ ಅವರ ಡ್ರೀಮ್ ಇರ್ತಾವಲ್ಲ ಅವ್ರನ್ನ ರಿಯಲೈಸ್ ಮಾಡ್ಕೊಳ್ಳಲ್ಲ, ಅವರು ತಿಳ್ಕೊಳ್ಳಲ್ಲ ಅಂತ ಹೇಳಿದ್ದಾನೆ.
ಸೊ ರಿಯಲೈಸ್ ಮಾಡ್ಕೊಳ್ಳಲ್ಲ ಅಂತಂದರೆ ಅಲ್ಲಿ ಯಾವುದು ರಿಯಲೈಸ್ ಮಾಡ್ಕೊಳ್ಳೋಕೆ ಯಾವ್ದು ಬೇಕು, ಸ್ಟ್ರಾಂಗ್ ಮೈಂಡ್ ಬೇಕು ತಾನೆ. ಸೊ ಆಪ್ಷನ್ ಏನಂತೆ ಸ್ಟ್ರಾಂಗ್ ಮೈಂಡ್ ಆಗುತ್ತೆ. ಆಪ್ಷನ್ 4 ಇದು ಸರಿಯಾದ ಉತ್ತರ ಯಾವುದಕ್ಕೆ 61ನೇ ಕ್ವಶನ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 62ನೇ ಕ್ವಶನ್. ಚೂಸ್ ದ ವರ್ಡ್ ವಿಚ್ ಈಸ್ ಅಪೋಸಿಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾನೆ. ಹಿ ಲೆಫ್ಟ್ ಹೀಸ್ ಲ್ಯುಕ್ರೇಟಿವ್ ಜಾಬ್ ಫಾರ್ ಹೀಸ್ ಸೋಷಿಯಲ್ ಸರ್ವಿಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೋಷಿಯಲ್ ಸರ್ವಿಸ್ ಮಾಡೋ ಸಲುವಾಗಿ ಅವನೊಂದು ಜಾಬ್ ಇದ್ರೆ ಬಿಟ್ಟಿದ್ದಾನೆ. ಎಂಥ ಜಾಬ್ ಬಿಟ್ಟಿದ್ದಾನೆ ಅವನಿದ್ರೇನೋ ಸಮಾಜ ಸೇವೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೋಗ್ಯಾನೋ ಅಣ್ಣ. ಎಂಥ ಜಾಬ್ ಬಿಟ್ಟನು ಗೊತ್ತೇನು, ಎಂಥ ಭಾರಿ ಇತ್ತದು ಅಂತ ಹೇಳ್ತೀವಿ ಗೊತ್ತಾ. ಸೊ ಅದಕ್ಕೆ ಏನಾಗುತ್ತೆ, ಅನ್ಪ್ರಾಫಿಟೇಬಲ್, ಅದಾಂತರ ಲಕ್ಸುರಿಯಸ್, ಪವರ್ಫುಲ್, ಯಾವುದು ಅನ್ಸಿಟ್ರಲ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಯಾವುದು ಲುಕ್ರೇಟಿವ್, ಇದಕ್ಕೆ ಸಿನೋನಿಯಮ್ ಯಾವುದು ಗೊತ್ತಾ, ಭಾರಿ ಇದು ಜಾಬ್ ಬಿಟ್ಟನೋ ಅಣ್ಣ ಅವನು, ಅಂಥದ್ದು ಬಿಟ್ಟನೋಪ್ಪ ಅವನು ಇದ್ರ ಸಮಾಜ ಸೇವೆ ಮಾಡೋಕ್ಕೆ ಅಂತ ಹೇಳ್ತೀವಲ್ವಾ. ಯಾರು ಅಣ್ಣಾಮಲೈ, ಓಕೆನಾ. ಅಣ್ಣಾಮಲೈ ಇದ್ರೇನೋ ಸಮಾಜ ಸೇವೆ ಮಾಡೋಕ್ಕಿದ್ರೆ ಲುಕ್ರೇಟಿವ್ ಜಾಬ್ ಬಿಟ್ಟಿದ್ದಾನೆ. ಯಾವುದು IPS ಅಂದರೆ ಯಾವುದು ಲಕ್ಸುರಿಯಸ್, ಓಕೆನಾ. ಭಾಳ ರೊಕ್ಕ ಬರೋಂಥದ್ದು, ಭಾಳ ಇದ್ರೆ ರೆಪ್ಯುಟೇಷನ್ ಇರೋವಂಥದ್ದು, ಅಂಥದ್ದು ಬಿಟ್ಟನೆ ಯಾವ್ದಾದ್ರು ಲಕ್ಸುರಿಯಸ್ ಬಿಟ್ಟಿದ್ದಾನೆ. ಸೊ ಇಲ್ಲಿ ಲಕ್ಸುರಿಯಸ್ ಇದೆ. ಬಟ್ ಅವನಿದ್ರೇನೋ ಸಮನಾರ್ಥಕ ಕೇಳಿಲ್ಲ ಅಲ್ವಾ. ಸೊ ಸಮನಾರ್ಥಕ ಇದು ಆಗೋದಿಲ್ಲ. ಲಕ್ಸುರಿಯಸ್ ಅಪೋಸಿಟ್ ಯಾವುದು ಅಂದರೆ ಏನು ಇದ್ರೇನೋ ಲಾಭ ಇರಲಾರ್ದು, ಯಾವುದು ಅಂದರೆ ಅನ್ಪ್ರಾಫಿಟೇಬಲ್. ಓಕೆನಾ, ಆಪ್ಷನ್ ಎ ಇದೆಯಲ್ಲ, ಇದು ಅನ್ಪ್ರಾಫಿಟೇಬಲ್ ಆಗುತ್ತೆ. ಸೊ ಈ ರೀತಿ ಇದ್ರೇನೋ ಸ್ವಲ್ಪ ಒಂದು ಫೀಲ್ ಕೊಡಿ ಅದಕ್ಕೆ. ಸೊ ಗೊತ್ತಾಗುತ್ತೆ ಅದಕ್ಕೆ ಈ ಥರ ಬಂದಿರೋದಕ್ಕೆ. ಆ ದೊಡ್ಡದು ಬಂದಿರುತ್ತಲ್ಲ ಅವಾಗ ಪ್ಯಾಸೇಜ್, ಆ ಥರ ಇದ್ದದಕ್ಕೆ ಸ್ವಲ್ಪ ಸ್ಪೀಡಾಗಿ ಓದಬೇಕು, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ 63ನೇ ಕ್ವಶನ್. ಔಟ್ ಆಫ್ ದ 4 ಆಪ್ಷನ್ಸ್ ಗಿವನ್ ಸೆಲೆಕ್ಟ್ ದ ಗ್ರೂಪ್ ಆರ್ ಗ್ರೂಪ್ಸ್ ದ್ಯಾಟ್ ಕನ್ಸಿಸ್ಟ್ ಆಫ್ ಆಲ್ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಸಿಂಗಲ್ ಅಂತ ಕೊಟ್ಟಿದ್ದಾನೆ. ಓಕೆನಾ. ಸೊ ಕಾಲ್ಸ್ ಅಂತ ಇದೆ. ಸೊ ಇದು ಸರಿಯಾಗಿದೆ, ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಶಿಲ್ಫ್ಸ್ ಅಂತ ಇದೆ, ಹೌದು, ಇದಕ್ಕೆ ಸರಿಯಾಗಿದೆ. ಓಲ್ಫ್ ಇದೆ, ಇದಕ್ಕೆ ಕೂಡ ಸರಿಯಾಗಿದೆ. ಬಿಲೀಫ್ಸ್ ಇದೆ ಅಂತ ಇದೆ, ಬಿಲಿಫ್ಸ್ ಅಂತ ಇದೆ, ಇದು ಕೂಡ ಸರಿಯಾಗಿದೆ. ಮೆನ್, ಹೌದು. ಲೀವ್ಸ್ ಇದು ಕೂಡ ಸರಿ. ಎಲ್ಫ್ಸ್ ಇದು ಕೂಡ ಸರಿ. ವೈಫ್ಸ್, ಓಕೆನಾ. ಪತ್ನಿ ಎಂದರು, ಓಕೆನಾ. ಸೊ ಇದು ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಪರ್ಸನ್, ಪೀಪಲ್, ಮಂಕಿ, ಮೊಂಕೀಸ್, ಓಕೆ. ನೆಕ್ಸ್ಟ್ ಇದ್ರೆ ಟೀಮ್ ಇದ್ದಿದ್ರೇನೋ ಟೀಮ್ಸ್ಗಿಂತ ಇದ್ರೆ ಗ್ರೂಪ್ ಆದರೆ ಇದು ಚೆನ್ನಾಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಇದ್ರೆ ಕ್ಯಾಟ್ಸ್ ಆಗುತ್ತೆ, ಕ್ಯಾಟ್ಸ್ ಆಗುತ್ತೆ. ಸರಿ ಓಕೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಡಿ, ಲೇಡೀಸ್, ಬಸ್ಸಸ್, ಟೊಮ್ಯಾಟೋಸ್, ಬುಷಿಸ್ ಅಂತ ಇದೆ ನೋಡಿ. ಇದು ಬುಷ್ ಇದ್ರೆ ಬುಷಿಸ್, ಇದು ಅಲ್ಲಿ ಸರಿಯಾಗಿದ್ರೇನೋ ಮೀನಿಂಗ್ ಆಗ್ತಿಲ್ಲ. ಸೊ ಇಲ್ಲಿ ಯಾವುದಾಗುತ್ತೆ ಅಂದರೆ ಆಪ್ಷನ್ ಯಾವುದು, ಎ ಮತ್ತು ಬಿ ಇದೂ ಆಗುತ್ತೆ, ಮತ್ತು ಇಲ್ಲಾಂದರೆ ಬಿ ಮತ್ತು ಸಿ ಇದೂ ಆಗುತ್ತೆ. ಸೊ ಅವ್ನು ಯಾವ್ದು ಆಪ್ಷನ್ ಕೊಡ್ತಾನೆ ನೋಡಬೇಕು. ಯಾಕಂತಂದರೆ ಇದರಲ್ಲಿ ಡಿದಲ್ಲಿ ಮಾತ್ರ ಇದು ಮಾತ್ರ ರಾಂಗ್ ಇದೆ. ಸೊ ಗ್ರೂಪ್ ಎ, ಬಿ ಮತ್ತು ಸಿ ಇವು 3 ರೈಟ್ ಇದೆ. ಮೇ ಬಿ ಇದಕ್ಕೆ ಗ್ರೇಸ್ ಕೊಡ್ತಾನೆ, ಇಲ್ಲ ಅಂತಾರೆ ಎ, ಬಿ 2 ಆನ್ಸರ್ ಅಂತ ಹೇಳ್ತಾನೆ, ನೋಡ್ಬೇಕು ಇದನ್ನು, ಓಕೆನಾ. ಸೊ ಇದರಲ್ಲಿ 2 ಕೂಡ ಆಗುತ್ತೆ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇದಾವಲ್ಲ, ಎ, ಬಿ ಮತ್ತು ಬಿ, ಸಿ ಅನ್ನೋದು ಇದು 2 ಆಗುತ್ತೆ ನೋಡಿ. ಎಷ್ಟನೇ ಕ್ವಶನ್ಗೆ, 63ನೇ ಕ್ವಶನ್ಗೆ. ಸೊ ನೆಕ್ಸ್ಟ್ 64ನೇ ಕ್ವಶನ್ ಏನಿದೆ ಅಂದರೆ ಇದು ಕೂಡ ಸೇಮ್ ಇದೆ. ಎಂಪರರ್, ಎಂಪ್ರೆಸ್ ಅಂತ ಇದೆ. ಮಾಸ್ಟರ್ ಮತ್ತು ಮಾಸ್ಟ್ರಸ್ ಅಂತ ಇದೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಹೋಸ್ಟಸ್ ಅಂತ ಇದೆ. ವಿಡೋ ಅಂತ ಇದೆ, ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕೌಂಟರ್ ಅಂತ ಇದೆ. ಪೊಲೀಸ್ ವುಮೆನ್ ಅಂತ ಇದೆ. ಸಾರಿ, ಇದು ಏನಿದೆ ಅಂತಂದರೆ ಏನೋ ಸ್ತ್ರೀಲಿಂಗ ಪುಲ್ಲಿಂಗ ಇದೆ, ಸರಿನಾ. ಸೊ ಸ್ತ್ರೀಲಿಂಗ ಪುಲ್ಲಿಂಗ ಬಗ್ಗೆ ಕೊಟ್ಟಿದ್ದಾನೆ. ಎಲ್ಲಿದೆ ಇಲ್ಲಿ, ಓಕೆ. ಫೆಮಿನೈನ್ ಜೆಂಡರ್ ಅಂತ ಕೊಟ್ಟಿದ್ದಾನೆ ನೋಡಿ, ಓಕೆನಾ. ನಾನು ಪ್ಲೂರಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಕೂಡ ಇಲ್ಲಿ ಕರೆಕ್ಟ್ ಆಗಿದೆ ಅವು. ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ಕೌಂಟರ್, ಪೊಲೀಸ್ ವುಮೆನ್ ಅಂತ ಇದೆ. ಪೋಯೆಟ್ಸ್ ಅಂತ ಇದೆ, ಓಕೆನಾ. ಈ ಪೋಯೆಟ್ಸ್ ಬರೋದಿಲ್ಲ ಇದು, ಓಕೆನಾ. POETESS ಅಂತ ಬರುತ್ತೆ, ಓಕೆನಾ. ಸೊ ಆ ಪೋಯೆಟ್ಸ್ ಅಂತ ಬರುತ್ತೆ, ಕವಿಯತ್ರಿ ಅಂತಂಗೆ ಅದರ ಅರ್ಥ. ಸೊ ನೆಕ್ಸ್ಟ್ ಇದು ಬುಲ್ ಕವಿ ಇದೆ, ಇದು ಸರಿಯಾಗಿದೆ. ಬಟ್ ಇದ್ರೇನೋ ಇಲ್ಲಿ ಫುಲ್ ರಾಂಗ್ ಆಗುತ್ತೆ ಇದು. ಸೊ ಇದು ಒಂದು ರಾಂಗ್ ಇದೆ, ಇದು ಬಿನೇ ರಾಂಗ್ ಆದಂಗೆ ಅದಕ್ಕೆ ಅರ್ಥ. ಸೊ ನೆಕ್ಸ್ಟ್ ಏನಿದೆ, ಕಾಕ್ ಹೆಣ್ಣಿದೆ, ಏನೋ ಹುಂಜಾ ಕೋಳಿ. ಸೊ ನೆಕ್ಸ್ಟ್ ಇದ್ರೆ ಹಾರ್ಸ್ ಇದ್ರೆ ಮೇರ್ ಅಂತಿದೆ. ಹಾರ್ಸ್ ಅಂದರೆ ಏನೋ ಕುದುರೆ, ಅದು ಇದ್ರೇನೋ ಹೆಣ್ಣು ಕುದುರೆ. ಗ್ರ್ಯಾಂಡ್ ಫಾದರ್ ಇದ್ರೆ ಗ್ರ್ಯಾಂಡ್ ಮದರ್ ಇದೆ. ಗವರ್ನರ್ ಇದ್ರೆ ಗವರ್ನೆಸ್ ಅಂತ ಇದೆ, ಓಕೆನಾ. ಹೂ ಇಸ್ ದ ಗವರ್ನರ್ ಆಫ್ ಕರ್ನಾಟಕ, ತಾವರ್ಚಂದ್ ಗೆಹ್ಲೋಟ್, ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಗ್ರೂಪ್ ಡಿ ಒಳಗೆ ಲ್ಯಾಸ್ ಅಂತ ಇದೆ. ಕಿಂಗ್ ಮೇಯರ್ ಅಂತಿದೆ, ಓಕೆ. ಕಿಂಗ್ ಯಾಕೆ ಮೇಯರ್ ಬರುತ್ತೆ, ಕಿಂಗ್ ಅಂದರೆ ಕ್ವೀನ್ ಅಂತ ಬರ್ಬೇಕು ತಾನೆ. ನಾನು ಕಿಂಗು, ಅವಳು ಕ್ವೀನ್ ಅಂತ, ಓಕೆನಾ. ಸೊ ಇದು ಆಪ್ಷನ್ ಡಿನೂ ಆಗುತ್ತೆ. ಬಿ, ಡಿ ರಾಂಗ್ ಇದ್ದಾವೆ, ಎ, ಸಿ ರೈಟ್ ಇದ್ದಾವೆ, ಸರಿನಾ. ಸೊ ಎ, ಸಿ ಇರೋದು ಎಲ್ಲಿ ಹುಡ್ಕಾಡ್ಬೇಕಷ್ಟೇ. ಯಾವುದು ಎ, ಬಿ ಇದೆ ರಾಂಗ್ ಆಗುತ್ತೆ, ಎ, ಸಿ ಇದೆಯಲ್ಲ. ಸೊ ಎ, ಸಿ ಇದೇ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಎಷ್ಟೇ 64ನೇ ಕ್ವಶನ್ಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 65ನೇ ಕ್ವಶನ್ ಇದೆ. ಇದೇನಿದೆ ಅಂದರೆ ಔಟ್ ಆಫ್ ದ 4 ಆಪ್ಷನ್ಸ್ ಗಿವನ್ ಬಿಲೋ ಸೆಲೆಕ್ಟ್ ದ ಗ್ರೂಪ್ ಆರ್ ಗ್ರೂಪ್ಸ್ ದ್ಯಾಟ್ ಕನ್ಸಿಸ್ಟ್ ಆಫ್ ಆಲ್ ದ ಕರೆಕ್ಟ್ ಅಬ್ಸ್ಟ್ರಾಕ್ಟ್ ನೌನ್ ಫಾರ್ಮ್ಡ್ ಫ್ರಮ್ ದ ಅಡ್ಜೆಕ್ಟಿವ್ಸ್ ಅಂತ ಕೊಟ್ಟಿದ್ದಾನೆ, ಓಕೆ.
ಓಕೆನಾ. 65ನೇ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ ಇದು ಕೊಟ್ಟಿದ್ದಾನೆ. ಸೊ ಏನಿದೆ ಅಂದರೆ ಹ್ಯುಮ್ಯಾನಿಟಿ ಅಂತ ಇದೆ, ಸೊ ಸರಿಯಾಗುತ್ತೆ. ಹಂಬಲ್ ಹ್ಯೂಮಿಲಿಟಿ ಅಂತ ಇದೆ. ಕ್ಯೂರಿಯಸ್ ಅಂತ ಇದೆ, ಕ್ಯೂರಿಯಾಸಿಟಿ ಆಗಿದ್ರೇನು ಕ್ಯೂರಿಯೇಟಿವ್ ಆಯಿತು, ಕ್ಯೂರಿಯಾಸಿಟಿ ಆಗ್ಬೇಕು ತಾನೆ. ಸೊ ನೆಕ್ಸ್ಟ್ ಏನಿದೆ ರಾಂಗ್ ಇದೆ ನೋಡಿ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಹಾನೆಸ್ಟಿ ಇದೆ, ಕ್ರುಯಲಿಟಿ ಇದೆ, ಎನವಿ ಅಂತ ಇದೆ, ಓಕೆನಾ. ನೆಕ್ಸ್ಟ್ modesty ಅಂತ ಇದೆ, ಬ್ರೇವಿಟಿ ಅಂತ ಇದೆ, ಜಸ್ಟಿಸ್ ಅಂತ ಇದೆ, ಬ್ರೇವರಿ ಅಂತಿದೆ, ಡೀಪರ್ ಅಂತಿದೆ, ಪ್ರೊಡ್ಯೂಸ್ ಅಂತ ಇದೆ, ಪೂರ್ ಪಾವರ್ಟಿ ಅಂತಿದೆ, ಹಂಬಲ್ ಹ್ಯೂಮಿಲಿಟಿ ಅಂತಿದೆ, ಎಬಿಲಿಟಿ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದರಲ್ಲಿ ಯಾವುದಾಗುತ್ತೆ ಅಂತಂದರೆ ಇದು ರೈಟ್ ಇದೆ. ಸೊ ನೆಕ್ಸ್ಟ್ ಯಾವುದು ಅಂದರೆ ಡೀಪ್ ಇದು ಇದೆಲ್ಲ ಇಲ್ಲಿ ರಾಂಗ್ ಆಗುತ್ತೆ ನೋಡಿ. ಡೀಪ್ ಇರೋದು ಡೆಪ್ತ್ ಆಗುತ್ತೆ, ಸರಿನಾ. ಸೊ ಯಾವುದು AC ಇಲ್ಲಿ ರಾಂಗ್ ಇದ್ದಾವೆ, BD ರೈಟ್ ಇದೆ ನೋಡಿ ಇಲ್ಲಿ, ಓಕೆನಾ. BD ಇದೆ, ಆಪ್ಷನ್ ಡಿ ಇದೆ ನೋಡಿ. ಸೊ ಅಲ್ಲಿ ಏನಿದೆ ಅದು ಡೀಪ್ ಇದ್ದರೆ ಡೆಪ್ತ್ ಆಗಬೇಕು, ಅದು ಡೀಪರ್ ಅಲ್ಲ, ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಸೆಂಟೆನ್ಸಸ್ ವಿತ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದೆಮ್ ಅಂತ ಕೊಟ್ಟಿದ್ದಾನೆ. ಫಿಗರ್ ಆಫ್ ಸ್ಪೀಚ್ ಮೇಲೆ ಇದ್ರೇನೋ ಯಾವುದಿದೆ ಅದು ಕಂಡು ಹಿಡಿಯಪ್ಪ ಅಂತ ಕೇಳಿದ್ದಾನೆ. 66ನೇ ಕ್ವಶನ್, ಸರಿನಾ. ಸೊ ಏನಾಗುತ್ತೆ ಅಂತಂದರೆ ಸೊ ಇಲ್ಲೇ ನೋಡ್ಕೊಳ್ಳಿ, ಇಲ್ಲೇ ಗೊತ್ತಾಗುತ್ತೆ ಅಲ್ಲ, ಮೆಟಾಫರ್ದೇ ಈಸಿಯಾಗಿ ಗೊತ್ತಾಗುತ್ತೆ. ಮೆಟಾಫರ್ದು ಯಾವುದಾಗುತ್ತೆ ಇನ್ನು ಸಮ್ಮರ್ ಸೀಸನ್, ಸೊ ಇದಾಗೋದಿಲ್ಲ. ಸಾಫ್ಟ್ ವಾಸ್ ಸನ್, ಓಕೆ. ಲೈಫ್ ಈಸ್ ವಾಕಿಂಗ್ ಶಾಡೋ, ಓಕೆ, ಇದಾಗ್ಬೋದೇನು. ಐ ಮಸ್ಟ್ ಬಿ ಕ್ರೂಯಲ್ ಓನ್ಲಿ ಟು ಬಿ ಕೈಂಡ್ ಅಂತ ಇದೆ, ಐ ಕ್ಯಾನ್ ರೆಸಿಸ್ಟ್, ಓಕೆ. ಇಲ್ಲೇ ಓಕೆ ಇದಾಗುತ್ತೆ ನೋಡಿ, B3 ಆಗುತ್ತೆ. ಸೊ B3 ಇರೋದು ಯಾವುದಿದೆ, ಸೊ ಓಕೆ B3 ಇರೋದು ಒಂದೇ ಇದೆ ನೋಡಿ ಇಲ್ಲಿ. ಸೊ B3 ಇರೋದು ಒಂದೇ ಇದೆ, ಸೊ ಈಸಿಯಾಗಿ ಸಿಕ್ತು. ಮೆಟಾಫರ್ ಯಾಕಂದರೆ ಮೆಟಾಫರ್ ಈಸಿಯಾಗಿ ಸಿಗುತ್ತೆ. ಸೊ ಬೇರೆದಿದ್ರೇನೋ ಅದನ್ನು ಕೂಡ ನೋಡ್ಕೊಳ್ಳೋಣಲ್ಲ, ಯಾವುದಂದರೆ ಪ್ಯಾರಡಾಕ್ಸ್ ನೋಡ್ಕೊಂಡ್ರೆ ಐ ಮಸ್ಟ್ ಬಿ ಕ್ರೂಯಲ್ ಓನ್ಲಿ ಟು ಬಿ ಕೈಂಡ್ ಅಂತ ಇದೆ, ಓಕೆನಾ. C4 ಆಗಬೇಕು. C4ಅಲ್ಲಿ ಇದೆ, C4, ಓಕೆ. C4 ಇದೆ ಅಲ್ಲ, C4 ಇಲ್ಲಿ ಇದೆ ನೋಡ್ಕೊಳ್ಳಿ, ಇದೆ, ಸರಿನಾ. ಎಷ್ಟನೇ ಕ್ವಶನ್ ಅಂತಂದರೆ 66ನೇ ಕ್ವಶನ್ಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 67-68ನೇ ಕ್ವಶನ್. ಯು ಹ್ಯಾವ್ ಟು ಚೂಸ್ ದ ವರ್ಡ್ ಫ್ರಮ್ ದ ಅಪೋಸಿಟ್ ಗಿವನ್ ಬಿಲೋ ವಿಚ್ ಹ್ಯಾಸ್ ದ ಸೇಮ್ ಮೀನಿಂಗ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಸೇಮ್ ಕಾಂಟೆಕ್ಸ್ಟ್ ಆ್ಯಸ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ಬೋತ್ ಸೆಂಟೆನ್ಸ್ ಆ್ಯಂಡ್ ಮಾರ್ಕ್ ದ ಕರೆಕ್ಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್ ಅಂತ ಕೊಟ್ಟಿದ್ದಾನೆ, ಓಕೆನಾ. ಸೇಮ್ ಇದ್ದು ಯಾವುದಿದ್ರೇನೋ ಅಲ್ಲಿ ಮೀನಿಂಗ್ಫುಲ್ ಆಗುತ್ತೆ ಅಂತ ಕೇಳಿದಾನೆ. 67ನೇ ಕ್ವಶನ್ ಯಾವುದು ಅಂತಂದರೆ ಇನ್ನೋಸೆಂಟ್ ಪೀಪಲ್ ಹೂ ಫೈಂಡ್ ಓನ್ಲಿ ಗುಡ್ ಅಟ್ರಿಬ್ಯೂಟ್ಸ್ ಇನ್ ಅದರ್ಸ್ ವಿಲ್ ಈಸಿಲಿ ಗೆಟ್ ಡಿಸೀವ್ಡ್ ಬೈ ಇನ್ಸಿಡಿಯಸ್ ಪೀಪಲ್ ಅಂತ ಕೊಟ್ಟಿದ್ದಾನೆ, ಓಕೆನಾ. ಸೊ ಇದಕ್ಕೆ ನಿಯರೆಸ್ಟ್ ಸೇಮ್ ಏನಾಗುತ್ತೆ ಅಂತ ಕೊಟ್ಟಿದ್ದಾನೆ 67ಕ್ಕೆ. ಕ್ಯೂನಿಂಗ್ ಆಗುತ್ತಾ, ಅದಾಂತರ ಸ್ಟ್ರೇಟ್ ಫಾರ್ವರ್ಡ್ ಆಗುತ್ತಾ, ಡಿಸೆಪ್ಟಿವ್ ಆಗುತ್ತೆ, ಅದಾಂತರ ಅದು ಪ್ರಾಮಿಸಿಂಗ್ ಆಗುತ್ತಾ, ಹಾನೆಸ್ಟ್ ಆಗುತ್ತಾ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಡಿಸೆಪ್ಟಿವ್ ಇದೆಯಲ್ಲ, ಸೊ ಈ ಡಿಸೆಪ್ಟಿವ್ ಆಗುತ್ತೆ, ಓಕೆನಾ. ಡಿಸೆಪ್ಟಿವ್ ಪೀಪಲ್ ಏನೋ ಅವ್ರು ಏನು ಮಾಡ್ಕೋತಾರೆ ಅಂದರೆ ಡಿಸೆಪ್ಟಿವ್ ಪೀಪಲ್ ಅಂದರೆ ಏನೋ ಈಸಿಯಾಗಿದ್ರೆ ಹಾರ್ಮ್ಫುಲ್ ಹಾಕೋತಾರೆ, ಓಕೆನಾ. ಯಾರು ಅಂದರೆ ಇನ್ನೋಸೆಂಟ್ ಪೀಪಲ್ ಅಂತ. ಅದೇ ಇಲ್ಲಿ ಕೂಡ ಸೇಮ್ ಇದ್ರೇನೋ ಅದಕ್ಕೂ ಮೀನಿಂಗ್ ಬರಬೇಕಲ್ವಾ. ಡಿಸೆಪ್ಟಿವ್ ಬಿಹೇವಿಯರ್ ಈಸ್ ನಾಟ್ ಅಕ್ಸೆಪ್ಟೇಬಲ್, ಸ್ಟ್ರೇಟ್ ಫಾರ್ವರ್ಡ್ ಬಿಹೇವಿಯರ್ ಇಸ್ ನಾಟ್ ಅಕ್ಸೆಪ್ಟೇಬಲ್ ಅಂತ ನನಗೆ ಬರಲ್ಲ, ಇದು ಇದ್ದಂಗೆ ಹೇಳ್ತಾನೆ, ಅದು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಪ್ರಾಮಿಸಿಂಗ್ ಬಿಹೇವಿಯರ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಯಾಕೆ ಪ್ರಾಮಿಸಿಂಗ್ ಇದ್ರೇನೋ ಸರಿಯಾಗಿದ್ದು ಅಂದರೆ ಅದು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹಾನೆಸ್ಟ್ ಇದ್ದು ಆಗೋದಿಲ್ಲ. ಸೊ ಇದನ್ನು 3 ಇದ್ರೇನೋ ಪಾಸಿಟಿವ್ ಇದ್ದಾವೆ. ಈ ಪಾಸಿಟಿವ್ ವರ್ಡ್ ತೆಗೆದ್ರೆ ನೆಗೆಟಿವ್ ಒಂದು ವರ್ಡ್ ಸಿಗುತ್ತೆ ನೋಡಿ. ಸೊ ಈ ಥರನೂ ಮಾಡ್ಕೋಬೋದು ನೀವು, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು ಕೂಡ ಎನ್ವೈರ್ನಮೆಂಟಲ್ ಕ್ರೈಸಿಸ್ ಮೇ ರಿಸಲ್ಟ್ ಇನ್ ಟೊರೆಂಟ್ಸ್ ಇನ್ ದ ಇಯರ್ಸ್ ಟು ಕಮ್, ದ ಪೀಪಲ್ಸ್ ಸ್ಟ್ರ್ಯಾಂಡೆಡ್ ಇನ್ ದ ಫ್ಲಡ್ ಹಿಟ್ ಏರಿಯಾ ವೇರ್ ರೆಸ್ಕ್ಯೂಡ್ ಬೈ ಮಿಲಿಟರಿ ಪರ್ಸನ್ ಅಂತ ಕೊಟ್ಟಿದ್ದಾರೆ. 68ನೇ ಕ್ವಶನ್. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಡೆಲ್ಯೂಗ ಮತ್ತು ಹಾರ್ಮೋನಿಯಾ, ಅಬುಡೆನ್ಸ್ ಮತ್ತು ಸ್ಕ್ಯಾರ್ಸಿಟಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಎರಡರಲ್ಲೂ ಕೂಡ ಮ್ಯಾಚ್ ಆಗೋದು ಯಾವುದು ಅಂದರೆ ಆಪ್ಷನ್ ಎ ಇದೆಯಲ್ಲ 68 ಡೆಲ್ಯೂಗ್ ಅಂತ ಇದೆಯಲ್ಲ, ಇದು ಇದರಿಂದ ಮ್ಯಾಚ್ ಆಗುತ್ತೆ ಎರಡರಲ್ಲಿ ಕೂಡ. ಸೊ ಆಪ್ಷನ್ ಎ 68ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಂತ ಇದೆ ಅಂದರೆ 69ನೇ ಕ್ವಶನ್. ಚೂಸ್ ದ ವರ್ಡ್ ಫ್ರಮ್ ದ ಆಪ್ಷನ್ಸ್ ವಿಚ್ ಹ್ಯಾಸ್ ದ ಸೇಮ್ ಮೀನಿಂಗ್ ಅಂತಲೇ ನೋಡೋದು, ಇದಕ್ಕೆ ಸೇಮ್ ಇರುತ್ತೆ ಅನಿಸುತ್ತೆ. ದ ಲಿಟ್ರರಿ ವರ್ಕ್ಸ್ ಆಫ್ ಗ್ರೇಟ್ ರೈಟರ್ಸ್ ಮೇ ನಾಟ್ ಬಿ ಇಂಟೆಲಿಜಿಬಲ್, ಓಕೆ, ಟು ಎವ್ರಿ ಒನ್ ಹೂ ನೋಸ್ ಹೌ ಟು ರೀಡ್ ಆ್ಯಂಡ್ ರೈಟ್ ಅಂತ ಕೊಟ್ಟಿದ್ದಾನೆ. ಸೊ ಇಂಟೆಲಿಜಿಬಲ್ ಅಂತ ಕೊಟ್ಟಿದ್ದಾನೆ. ಸೊ ಇದ್ರದ್ದು ಯಾವುದು ಅಂತಂದರೆ ಸೇಮ್ ಮೀನಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಸೇಮ್ ಮೀನಿಂಗ್ ಅಂತ ಅದು ಹುಡ್ಕಾಡಕ್ಕೆ ಹೋಗ್ಬೇಕಲ್ವ ಮೊದಲು. ಸೊ ಇದಕ್ಕೆ ಯಾವುದಾಗುತ್ತೆ ಅಂದರೆ ಎಸೆಸಿಬಲ್ ಅಂತ ಆಗುತ್ತೆ, ಪರ್ಸಿಸಿಯೇಬಲ್ ಆಗುತ್ತೆ, ಅದಾನಂತರ ಕೊರೆನ್ಷಿಯಲ್ ಮತ್ತು ಮ್ಯೂಟೇಬಲ್. ಸೊ ಇದು ಆಗೋದಿಲ್ಲ. ಸೊ ಇಲ್ಲಿ ಯಾವುದಾಗುತ್ತೆ ಅಂದರೆ ಇದು ಕೂಡ ಇದು ನೆಗೆಟಿವ್ ವರ್ಡ್ ಆಗುತ್ತೆ, ಇದು ಕೂಡ ಆಗೋದಿಲ್ಲ. ಪರ್ಸಿಯೇಬಲ್ ಇದೆಯಲ್ಲ, ಇದು ಆಗುತ್ತೆ ನೋಡಿ ಆಪ್ಷನ್ ಬಿ. ಎಷ್ಟನೇ ಕ್ವಶನ್ಗೆ 69ಕ್ಕೆ ಆಪ್ಷನ್ ಬಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇದೆ ಅಂದರೆ ಆ್ಯಡ್ ಅ ಸೂಟೇಬಲ್ ಟ್ಯಾಗ್ ಟು ದ ಸೆಂಟೆನ್ಸ್. ನೋಡಿ ಇದು ಕೂಡ ಈಸಿ ಕ್ವಶನ್ ಇದೆ. ಈ 35 ಕ್ವಶನ್ ಇದಾವಲ್ಲ, 35 ಕ್ವಶನಲ್ಲಿ 10 ಕ್ವಶನ್ ಮಾತ್ರ ಟಫ್ ಆಗಿದ್ದಾವೆ, ಸರಿನಾ.
ಬಟ್ 25 ಕ್ವಶನ್ ಹೆವಿ ಈಸಿ ಇದ್ದಾವೆ. ಆ್ಯಂಡ್ ಇನ್ನೊಂದಿದ್ರೆ ಅತಿ ಉದ್ದ ಇರೋ ಕ್ವಶನ್ ಇದ್ರೇ ಈಸಿ ಬರ್ತವೆ ಅಂತ ಎಲ್ಲರೂ ಹೇಳ್ತಾರೆ, ನಾನಲ್ಲ. ನಾರ್ಮಲ್ ಇದ್ರೇನೋ ಟೀಚರ್ಸ್ ಆಗಲಿ ಮತ್ತು ಇದ್ರೇನೋ ಎಕ್ಸಾಮ್ ಬರೆದವರಾಗಲಿ ಬರೀತಿರೋರಾಗಲಿ ಎಲ್ಲರೂ ಹೇಳ್ತಾರೆ ಅಣ್ಣ ಲಾಂಗ್ ಇರ್ತದೆ, ಬಟ್ ಏನಂತಂದರೆ ಈಸಿಯಾಗಿರ್ತದೆ ಅಣ್ಣ ಅಂತ ಹೇಳ್ತಾರೆ. ಬಟ್ ಓದೋಕ್ಕೆ ಟೈಮ್ ಹೋಗ್ತದೆ ಅಣ್ಣ ಅಂತ ಹೇಳ್ತಾರೆ. ಅಣ್ಣ ಚಿಕ್ಕದಾಗಿತ್ತು, ಇಷ್ಟೇ ಇತ್ತು, ಖಾರ ಮೆಣಸಿನ್ಕಾಯಿ ಥರ ಏನೋ ಭಾಳ ಟಫ್ ಇತ್ತು ಅಂತ ಹೇಳ್ತಾರೆ. ಓಕೆನಾ, ಚಿಕ್ಕದಾಗಿರೋ ಟಫ್ ಆಗಿ ಕೊಟ್ಟಿರ್ತಾನೆ, ದೊಡ್ಡದಾಗಿ ಕೊಟ್ಟಿರೋದು ಆನ್ಸರ್ ಇದ್ರೆ ಈಸಿ ಇರುತ್ತೆ. ಬಟ್ ಇದು ಚಿಕ್ಕದು ಇದೆ, ಆನ್ಸರ್ ಈಸಿನೂ ಇದೆ ನೋಡಿ. ಇದು ದ ರಿಚ್ ಆರ್ ನಾಟ್, ಓಕೆನಾ, ನಾಟ್ ಅಂತ ಬಂದಿದೆ. ಸೊ ಟ್ಯಾಗ್ ಎದರಲ್ಲಿ ಬರಬೇಕು? ಸೊ ಪಾಸಿಟಿವಲ್ಲಿ ಬರಬೇಕು. ಸೊ ಪಾಸಿಟಿವಲ್ಲಿ ಬಂದರೆ ಇದು ನೆಗೆಟಿವಲ್ಲಿದೆ, ಕಿತ್ತಾಕಿಬಿಡಿ ಇದನ್ನು. ಇದು ಇಲ್ಲಿದೆ. ಸೊ ಆರ್ ಅಂತ ಇದೆ. ಸೊ ಆರ್ ಇದು ಡೂ ಯಾಕೆ ಬರುತ್ತೆ? ಇದು ಆಗೋದಿಲ್ಲ, ಬೇರೆ ಇದ್ಯಾಕಾಗ್ತದೆ? ಸೊ ಆರ್ ದೇ ಅಂತ ಇದೆಯಲ್ಲ, ಆಪ್ಷನ್ ಬಿ ಆರ್ ದೇ ಇದು ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಸೊ ಎಷ್ಟು ಕ್ವಶನ್ ಆಯಿತು ಅಂತಂದರೆ 70 ಕ್ವಶನ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಬರೋದು ಯಾವುದು ಅಂತಂದರೆ ಕಂಪ್ಯೂಟರ್ದ ಬಗ್ಗೆ ಇದೆ. ಸೊ ಕಂಪ್ಯೂಟರ್ದು ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಅಲ್ವಾ, ಅವ್ರು ನೋಡ್ಕೊಳ್ಳಿ. ಹಾಗೆ GK ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ GK ಇದ್ರೇನೋ ಕೀ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಲ್ವಾ, ಅವರು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೆಕೆಂಡ್ ವೀಡಿಯೋ ಇಲ್ಲಾಂದರೆ ಥರ್ಡ್ ವೀಡಿಯೋ ಇರುತ್ತೆ. ಸೊ ಅಲ್ಲಿ ನೀವು ನೋಡ್ಕೋಬೋದು ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮೊದಲು. ಅದಾದ ನಂತರ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇಫ್ ಇವನು ಇಲ್ಲಿವರೆಗೂ ವೀಡಿಯೋ ನೋಡಿದ ನಂತರ ನಿಮ್ಗೆ ವೀಡಿಯೋ ಇಷ್ಟ ಆಗಿರಲಿಲ್ಲ ಅಂತಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ. ಬಟ್ ಡಿಸ್ಲೈಕ್ ಯಾಕೆ ಮಾಡಿದ್ದೀರಾ ಅಂತ ಹಾಗೆ ಒಂದು ಕಾಮೆಂಟ್ ಹಾಕಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.